ಮರಗಿಡಗಳು ಆ ಅದರ ಬೆಳವಣಿಗೆ ಅಲ್ಲಿ ನಾವು ನಿರೀಕ್ಷಿಸಿದಂತ ಆಹಾರ ಪದಾರ್ಥಗಳು ಒದಗೋದು, ಅದ್ರ ಮೂಲಕ ನಮ್ಗೆ ಸ್ವಲ್ಪ ಆದಾಯ ಒದಗೋದು ಬಹಳ ಮುಖ್ಯ ಆಗಿರೋದ್ರಿಂದ ಮರಗಿಡಗಳ ಬೆಳವಣಿಗೆಗೂ ಕೂಡ ಅಥವಾ ನಾವು ಯಾವುದೇ ಬೆಳೆಗಳನ್ನ ಬೆಳಿತೀವಲ್ಲ ಆ ತರದ ಬೆಳೆಗಳನ್ನ ಬೆಳಿಲಿಕ್ಕೆ ಪರಿಪೂರ್ಣವಾದ ಸಹಕಾರವನ್ನ ಕೊಡೋದು ಸೂರ್ಯನ ಕಿರಣಗಳಿಂದ ಒದಗುವಂತ ಬೆಳಕು. ಹಾಗಾಗಿ ನಾನು ಕೃಷಿಗೆ ಬೆಳಕಿನ ಬೇಸಾಯ ಅಂತ ಹೆಸರಿಟ್ಟಿದ್ದೆ. ಇಲ್ಲಿ ಮರಗಿಡಗಳಿಗೆ ಸಂಪೂರ್ಣವಾದ ಬೆಳಕು ಹೇಗೆ ಸಹಕಾರ ಮಾಡುತ್ತೆ ಅಂತ ನಾವು ಸ್ವಲ್ಪ ನೋಡೋದಾದ್ರೆ, ಆ ನಮ್ಗೆ ಈಗ ನಾವು ಊಟ ಬೇಕು ಅಂತ ಹೇಳಿದ್ರೆ ಅಕ್ಕಿ ತರ್ತೀವಿ, ಗೋಧಿ ತರ್ತೀವಿ, ಬೇಳೆ ತರ್ತೀವಿ, ಎಲ್ಲ ತಗೊಬಂದು ನಾವು ಅಡ್ಗೆ ಮಾಡ್ಕೊಂಡು ತಿಂತೀವಿ. ಆದ್ರೆ ಮರಗಿಡಗಳಿಗೆ ಊಟ ಕೊಡೋದು ಯಾರು? ನಾವು ಕೊಡೋ ಯೂರಿಯಾ, DAP ಅಥವಾ ಗೊಬ್ಬರ ಇದ್ಯಾವುದು ಮರಗಿಡಗಳ ಊಟ ಅಲ್ಲ. ಅದು ಬೇರೆ ಬೇರೆ ಎಲಿಮೆಂಟ್ಸ್, ನಮ್ಗೀಗ ವಿಟಮಿನ್ಸ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಕ್ಯಾಲರೀಸ್, ಮಿನರಲ್ಸ್ ಹೇಗ್ ಬೇಕು ಅಂತೀವಿ ಆ ತರದ ಎಲಿಮೆಂಟ್ಸ್. ಆದ್ರೆ ಇಲ್ಲಿ ನಿಜವಾಗಿಯೂ ಮರಗಿಡಗಳಿಗೆ ಬೇಕಾಗಿರೋ ಊಟವನ್ನ ತಯಾರಿಸಿ ಕೊಡೋದು ಹೇಗಪ್ಪ ಅಂದ್ರೆ, ಎಲೆಗಳಲ್ಲಿ ಪತ್ರಹರಿತ ರಂಧ್ರಗಳು ಅಂತ ಇರುತ್ತೆ. ಅದನ್ನ ಫೋಟೋಸಿಂಥಸಿಸ್ ಪ್ರೋಸೆಸ್ ಅಥವಾ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಒಂದ್ ಸ್ವಲ್ಪ ಓದ್ಲಿಕ್ಕೆ ಸಾಧ್ಯ ಆದ್ರೆ ಅದರ ಸಂಪೂರ್ಣವಾದ ಪರಿಚಯ ಆಗುತ್ತೆ ನಮ್ಗೆ. ಎಲೆಗಳಲ್ಲಿ ಪತ್ರಹರಿತ ರಂಧ್ರಗಳಿರುತ್ತೆ. ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸ್ವೀಕರಿಸಿ, ನೀರಿನ ತೇವಾಂಶವನ್ನ ಸ್ವೀಕರಿಸಿ, ಭೂಮಿಯ ಒಳಗಡೆ ಇರೋದು ಮತ್ತೆ ವಾತಾವರಣದಲ್ಲಿರೋ ನೀರಿನ ತೇವಾಂಶವನ್ನ ಸ್ವೀಕರಿಸಿಕೊಂಡು ಬೇರೆ ಬೇರೆ ಎಲಿಮೆಂಟ್ಸ್ ಅನ್ನ ಆ ಪತ್ರಹರಿತ ರಂಧ್ರಗಳಿಗೆ ಅಂದ್ರೆ ಎಲೆಗಳಲ್ಲಿರುವ ಪತ್ರಹರಿತ ರಂಧ್ರಗಳಿಗೆ ಸೇರ್ಪಡುತ್ತೆ. ಅಲ್ಲಿ ಸರಿ ಪ್ರಮಾಣದ ಸೂರ್ಯನ ಕಿರಣಗಳು ಬಿದ್ದಾಗ ಮಾತ್ರ ಆ ಎಲ್ಲಾ ಪೋಷಕಾಂಶಗಳು ಅಥವಾ ಪೋಷಕ ಪದಾರ್ಥಗಳು ಸಕ್ಕರೆ ಅಂಶವಾಗಿ ಪರಿವರ್ತನೆಗೊಳ್ಳುತ್ತೆ. ಈ ಸಕ್ಕರೆ ಅಂಶ ಅಥವಾ ಗ್ಲುಕೋಸ್ ಅಂತ ಏನ್ ಕರೀತಾರೆ, ಇದು ಆಯಾ ಮರಗಿಡಗಳಿಗೆ ಆಹಾರ ಅಂತ ಹೇಳ್ಬೋದು. ಇಲ್ಲಿ ಸರಿ ಪ್ರಮಾಣದ ಸೂರ್ಯನ ಬೆಳಕು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇವತ್ತು ನಾವು ಪ್ರಪಂಚದಲ್ಲಿ ಬೇರೆ ಬೇರೆ ಆಹಾರ ಬೆಳೆಗಳನ್ನ ಬೆಳೀತಾ ಇದೀವಿ. ಹಣ್ಣು, ಕಾಳುಗಳು, ಸೊಪ್ಪು, ತರಕಾರಿ, ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಇದೀವಿ. ಈ ತರದ ಬೆಳೆಗಳಿಗೆ ನಿರ್ದಿಷ್ಟವಾದ ಸೂರ್ಯನ ಕಿರಣಗಳು ಬಹಳ ಮುಖ್ಯ ಆಗುತ್ತೆ. ಈಗ ಸುಮ್ಮನೆ ಉದಾಹರಣೆಗೆ ಹೇಳ್ಬೇಕು, ಇದನ್ನ ಫೋಟೋಸಿಂಥೆಟಿಕ್ ಆಕ್ಟಿವ್ ರೇಡಿಯೇಷನ್ ಅಥವಾ ನ್ಯಾನೋಮೀಟರ್ ವೇವ್ ಲೆಂತ್ ಅಲ್ಲಿ ಅಳಿತಾರೆ. ಆ ಸೂರ್ಯನ ಕಿರಣಗಳಲ್ಲಿ ಎಷ್ಟು ತೀವ್ರತೆಯಿಂದ ಕೂಡಿರೋ ಬೆಳಕಿದೆ, ಆ ಒಂದು ರಾಸಾಯನಿಕ ಕ್ರಿಯೆ ನಡೆಸಲಿಕ್ಕೆ ಅದರ ಶಕ್ತಿ ಎಷ್ಟಿದೆ ಅನ್ನೋದನ್ನ ಫೋಟೋಸಿಂಥೆಟಿಕ್ ಆಕ್ಟಿವ್ ರೇಡಿಯೇಷನ್ ಮೂಲಕ ಅಥವಾ ನ್ಯಾನೋಮೀಟರ್ ವೇವ್ ಲೆಂತ್ ಮೂಲಕ ಅಳಿತಾ ಬರ್ತಾರೆ. ಅದನ್ನ ನಾವು ಪ್ರಪಂಚದಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದೀವಿ, ಇದಕ್ಕೆ 15 ರಿಂದ 35 ಡಿಗ್ರಿಯ ತಾಪಮಾನ ಇದ್ರೆ, ಇಲ್ಲಿ ಡಿಗ್ರಿ ಅಂತ ಹೇಳೋದು ನಮ್ಗೆ ಅರ್ಥ ಆಗ್ಲಿ ಅಂತ ಆಗ್ಲೇ ಹೇಳ್ದಂಗೆ ಫೋಟೋಸಿಂಥೆಟಿಕ್ ಆಕ್ಟಿವ್ ರೇಡಿಯೇಷನ್ ಅಥವಾ ನ್ಯಾನೋಮೀಟರ್ ವೇವ್ ಲೆಂತ್ ಇಂದ ಅದನ್ನ ಅಳಿತಾ ಬರ್ತಾರೆ. ಈ 15 ಡಿಗ್ರಿಯಿಂದ 35 ಡಿಗ್ರಿ ತಾಪಮಾನ ಏನಿದೆ, ಇಲ್ಲಿ ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಹಸಿಮೆಣಸಿನಕಾಯಿ ಬೆಳಿತೀವಿ ಅಂತ ಹೇಳಿದ್ರೆ ಅದಕ್ಕೆ ಒಂದು 26-27 ಡಿಗ್ರಿ ತಾಪಮಾನ ಬೇಕು. ಕಬ್ಬನ್ನ ಬೆಳಿತೀವಿ ಅಂತ ಹೇಳಿದ್ರೆ ಅದಕ್ಕೊಂದು 28 ರಿಂದ 30 ಡಿಗ್ರಿ ತಾಪಮಾನ ಬೇಕು. ತೊಗರಿ ಬೆಳಿತೀವಿ ಅಂತ ಹೇಳಿದ್ರೆ ಅದಕ್ಕೊಂದು 27 ರಿಂದ 28 ಡಿಗ್ರಿ ತಾಪಮಾನ ಬೇಕು. ದ್ವಿದಳ ಧಾನ್ಯದ ಕಾಳುಗಳು, ಅಲಸಂದೆ, ಹೆಸರುಕಾಳು, ಅವರೆಕಾಳು ಅಂತ ಏನ್ ಬೆಳಿತೀವಿ ಅದಕ್ಕೆ ಒಂದು 25 ರಿಂದ 27-28 ಡಿಗ್ರಿ ತಾಪಮಾನ ಬೇಕು. ಮಾವಿನ ಮರದಂತಹ ದೊಡ್ಡ ಮರಗಳು, ತೆಂಗು, ಮಾವು, ಸಪೋಟ, ಆಲದ ಮರ, ಇದೊಂದು 33-34 ಡಿಗ್ರಿ ತಾಪಮಾನ ಇದ್ದು ಅದು ಸಹಿಸ್ಕೊಳುತ್ತೆ, ತಡ್ಕೊಳುತ್ತೆ ಆ ಬಿಸಿಲನ್ನ. ಆದ್ರೆ ನಮ್ಗೆ ಇವತ್ತು 35 ಡಿಗ್ರಿಗಿಂತ ಹೆಚ್ಚು ತಾಪಮಾನವನ್ನ ಕಾಣ್ತಾ ಇದೀವಿ. ಇದಕ್ಕೆ ಜಾಗತಿಕವಾಗಿ ತಾಪಮಾನ ಹೆಚ್ಚಾಗ್ತಾ ಇರೋದು ಅಂದ್ರೆ ಕ್ಲೈಮೇಟ್ ಚೇಂಜ್ ಅಂತ ಏನ್ ಕರಿತೀವಿ, ಗ್ಲೋಬಲ್ ವಾರ್ಮಿಂಗ್ ಅಂತ ಏನ್ ಕರಿತೀವಿ, ಜಾಗತಿಕ ತಾಪಮಾನ ಅಂತ ಏನ್ ಕರಿತೀವಿ, ಇದು ಬಹಳ ಮುಖ್ಯವಾಗಿ ನಮ್ಗೆ ಬಿಸಿಲು ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗ್ತಿದೆ. ಇಲ್ಲಿ ಜಾಗತಿಕವಾಗಿ ತಾಪಮಾನ ಹೆಚ್ಚಾಗ್ಲಿಕ್ಕೆ, ಬಿಸಿಲು ಜಾಸ್ತಿ ಆಗ್ಲಿಕ್ಕೆ, ಅಕಾಲಿಕ ಮಳೆ ಬರ್ಲಿಕ್ಕೆ, ಅತಿವೃಷ್ಟಿ, ಅನಾವೃಷ್ಟಿ ಹೆಚ್ಚಾಗ್ಲಿಕ್ಕೆ, ಹವಾಮಾನದಲ್ಲಿ ಬದಲಾವಣೆ ಆಗ್ತಿದೆಯಲ್ಲ, ಈ ಹವಾಮಾನ ಬದಲಾವಣೆಗೆ ಯಾರು ಕಾರಣ ಅಂತ ಹೇಳಿದ್ರೆ ಇದಕ್ಕೆ ಯಾರೋ ಬಂದು ಏನೋ ಮಾಡಿದ್ರು ಅಂತ ಇಲ್ಲ. ನಾವು ನಮ್ಮ ಕೈಯಾರೆ ಉತ್ಪತ್ತಿ ಮಾಡ್ತಾ ಇರುವಂತ ಕೆಲವು ಅನಿಲಗಳಿದೆ. ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್, ಮಿಥೈನ್, ನೈಟ್ರಸ್ ಆಕ್ಸೈಡ್, ಹೈಡ್ರೋಫ್ಲೋರೋಕಾರ್ಬನ್, ಪರ್ಫ್ಲೋರೋಕಾರ್ಬನ್ ಅಂತ ಹಲವಾರು ಅನಿಲಗಳು ಏನಿದೆ, ಇದನ್ನ ನಾವು ಸುಡೋದ್ರಿಂದ ಒಂದು ಕಪ್ಪು ಹೊಗೆ ಬರುತ್ತಲ್ಲ, ಆ ಕಪ್ಪು ಹೊಗೆನಲ್ಲಿ ಹಲವಾರು ಅನಿಲಗಳು ಇರುತ್ತೆ ಅಂತ. ಈಗ ಬೆಳಗ್ಗೆ ಎದ್ದ ತಕ್ಷಣ ನಾವು ಏನೇನ್ ಸುಡ್ತಿದೀವಿ ಅಂತ ನೋಡ್ತಾ ಹೋದ್ರೆ, ಬಾತ್ರೂಮ್ ಹೋಗ್ತೀವಿ, ಸೋಪು, ಪೇಸ್ಟು, ಶಾಂಪೂ, ಹೇರ್ ಡ್ರೈಯರ್ ಅಂತ ಹಲವಾರು ಅಂಶಗಳನ್ನ ನಾವು ಸುಡ್ತಾ ಇದೀವಿ. ಅದಕ್ಕೆ ಗಣಿಗಾರಿಕೆ ಮೂಲಕ ಒಂದಷ್ಟು ಅಂಶಗಳನ್ನ ತಗೊಂಡ್ಬರ್ಬೇಕಾಗತ್ತೆ, ಒಂದಷ್ಟು ಪದಾರ್ಥಗಳನ್ನ ತಗೊಂಡ್ಬರ್ಬೇಕಾಗತ್ತೆ. ಅದನ್ನ ಲಾರಿನಲ್ಲಿ ಸಾಗಿಸ್ತಾ
ನಾವು ಪೆಟ್ರೋಲ್ ಡೀಸೆಲ್ ಅನ್ನ ಸುಡ್ತೀವಿ, ಫ್ಯಾಕ್ಟ್ರಿನಲ್ಲಿ ಅದು ಪ್ರೋಸೆಸ್ ಆಗುವಾಗ ಸುಡುತ್ತೆ, ಮತ್ತೆ ನಮ್ಮೂರ್ಗೆ ಆ ಪ್ರೋಸೆಸ್ ಐಟಮ್ಸ್ ಬರ್ಬೇಕಾಗುತ್ತೆ. ಈ ತರದ ಹಲವಾರು ಅಂಶಗಳಿಂದ ನಮ್ಗೆ ಆ ಆ ಗ್ರೀನ್ ಹೌಸ್ ಗ್ಯಾಸಸ್ ಪ್ರೊಡಕ್ಷನ್ ಆಗ್ತಾ ಆಗ್ತಾ ಹವಾಮಾನದಲ್ಲಿ ಆಗ್ತಾ ಇರೋ ಬದಲಾವಣೆಗೆ ಕಾರಣ ಆಗ್ತಾ ಹೋಗ್ತಾ ಇದೆ. ಆ ಇದೇ ರೀತಿ ಬಿಸಿಲು ಜಾಸ್ತಿ ಆಗ್ತಾ ಹೋದ್ರೆ, ಈಗ ಭಾರತ ದೇಶದಲ್ಲಿ ಸುಮಾರು 60-70% ಭೂಮಿ ಏನಿದೆ ಇದು 40 ಡಿಗ್ರಿ ಟೆಂಪರೇಚರ್ ಅನ್ನ ಕಾಣ್ತಾ ಇದೀವಿ ನಾವು. ಕೆಲವು ಕಡೆ 50 ಡಿಗ್ರಿ, ಈಗ ಮೊನ್ನೆ ಡೆಲ್ಲಿನಲ್ಲೂ ಕೂಡ 52 ಡಿಗ್ರಿ ಟೆಂಪರೇಚರ್ ಅನ್ನ ಕಾಣುವಂತಾಗಿದೆ. ನಮ್ ಕರ್ನಾಟಕದಲ್ಲೇ 48 ಡಿಗ್ರಿಯನ್ನ ನಾವು ನೋಡಿದೀವಿ. ಈ ತರದ ಬಿಸಿಲು ಜಾಸ್ತಿ ಆಗ್ತಾ ಹೋದ್ರೆ ಏನಾಗುತ್ತಪ್ಪ ಅಂತ ನಾವು ಯೋಚನೆ ಮಾಡಿದ್ರೆ, ವಿಜ್ಞಾನಿಗಳು ಒಂದ್ ಮಾತು ಹೇಳ್ತಾರೆ, ಅದು ಎಷ್ಟು ಭಯವನ್ನ ಹುಟ್ಟಿಸುತ್ತೆ ಅಂದ್ರೆ, ಇನ್ನೊಂದು 70-80 ವರ್ಷಗಳಲ್ಲಿ ಈ ಭೂಮಿಯ ಮೇಲೆ ಯಾವ ಜೀವ ಸಂಕುಲವನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಒಂದು ವಾತಾವರಣ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಿಸಿಲು ಜಾಸ್ತಿ ಆಗ್ತಾ ಹವಾಮಾನದಲ್ಲಿ ಬದಲಾವಣೆ ಆಗ್ತಾ ಆ ತರದ ಯಾವ ಜೀವ ಸಂಕುಲ ಅಂದ್ರೆ ಅದು ಮನುಷ್ಯನು ಒಳಗೊಂಡಂತೆ, ಪ್ರಾಣಿ ಪಕ್ಷಿಗಳನ್ನು ಒಳಗೊಂಡಂತೆ, ಮರ ಗಿಡಗಳು, ನಾವು ಬೆಳೆಯುವಂತ ಬೆಳೆಗಳನ್ನು ಒಳಗೊಂಡಂತೆ ಯಾವ ಜೀವ ಸಂಕುಲನು ಬದುಕಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇಂಥ ಸಮಯದಲ್ಲಿ ಈಗ ನಾವು ಕಳೆದ ವರ್ಷ ನಾವು ನೋಡಿದೀವಿ, ನಮ್ಗೆ ಮಳೆನೇ ಇಲ್ಲದೆ ಬೆಳೆ ಕೈಗತ್ತಿಲ್ಲ. ಈ ವರ್ಷ ಮೇ ತಿಂಗಳಲ್ಲೇ ನಮ್ಗೆ ಸರಾಸರಿಗಿಂತ ಹೆಚ್ಚು ಮಳೆ ಬಂದಿದೆ. ಇಂಥ ವಾತಾವರಣದಲ್ಲಿ ವಿಜ್ಞಾನಿಗಳು ಒಂದ್ ಮಾತು ಹೇಳ್ತಿದ್ದಾರೆ, ಇನ್ನು ಮುಂದಿನ ದಿನಗಳಲ್ಲಿ 1 ಅಥವಾ 2 ವರ್ಷ ಜೋರ್ ಮಳೆ ಬರುತ್ತೆ, ಅದು ಅನ್ಎಕ್ಸ್ಪೆಕ್ಟೆಡ್ ಹೆವಿ ರೈನ್ಸ್ ತರ ಬರುತ್ತೆ, ಸೈಕ್ಲೋನ್ಗಳ ಹಾವಳಿ ಜಾಸ್ತಿ ಆಗುತ್ತೆ. 1 ಅಥವಾ 2 ವರ್ಷ ಬರ ಕಾಡುತ್ತೆ, ನಮ್ಗೆ ಕುಡಿಯಕ್ಕೆ ನೀರು ಸಿಗದೆ ಇರುವಂತ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾರೆ. ಈಗ ಜೋರ್ ಮಳೆ ಬಂದಾಗ ನಾವು ಆ ನೀರು ನದಿಗಳಲ್ಲಿ ಹರಿಯುತ್ತೆ, ಕೆರೆ ಕಟ್ಟೆಗಳಲ್ಲಿ ತುಂಬಬೇಕು, ಬೋರ್ವೆಲ್ಗಳಲ್ಲಿ ತುಂಬುತ್ತಾ ಹೋಗ್ಬೇಕು. ನಮ್ಮ ಭೂಮಿನಲ್ಲಿ ನಾವು ಬೇರೆ ಬೇರೆ ಪದ್ಧತಿಗಳನ್ನ ಆಯೋಜಿಸ್ಕೊಂಡು ಅಲ್ಲೂ ಕೂಡ ನಾವು ನೀರುಗಳನ್ನ ಹಿಡಿದಿಟ್ಕೋಬೇಕು. ಆದ್ರೆ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ನಾವು ಅದರ ಮೇಲೆ ಒಲವನ್ನ ತೋರಿಸ್ತಾ ಇದೀವಿ, ಜಾಗೃತಿ ಆಗ್ತಾ ಇದೀವಿ ಅಂತ ಹೇಳಿದ್ರೆ, ಅದ್ಭುತವಾಗಿ ಜೋರು ಮಳೆ ಬಂದಂತಹ 1-2 ದಿನಗಳು ಮಾತ್ರ ನದಿಗಳಲ್ಲಿ ನೀರು ಹರಿಯೋದನ್ನ ನೋಡಿ 4-5 ಅಥವಾ 1 ವಾರದಲ್ಲೇನೆ ನೀರು ಬತ್ತೋಗಿರುವಂತ ಉದಾಹರಣೆ ಇದೆ ನಮ್ಮ ಕೇರಳದಲ್ಲಿ. ಒಟ್ಟಾರೆ ಇಂಡಿಯಾದಲ್ಲಿ 17 ನದಿಗಳು ಬತ್ತೋಗಿರುವಂತ ಉದಾಹರಣೆ ಇದೆ. ಅಂದ್ರೆ ನಾವು ಬಿದ್ದ ಮಳೆಗಾಲದ ಹನಿ ನೀರನ್ನ ನಮ್ಮ ಭೂಮಿನಲ್ಲಿ ಹಿಡಿದಿಟ್ಕೊಳ್ಳದೆ ಇರೋದ್ರಿಂದನೇ ಈ ದುರಂತ ಆಗ್ತಾ ಇದೆ ಅಂತ. ಎಷ್ಟೇ ಜೋರ್ ಮಳೆ ಬಂದ್ರು 1-2 ವರ್ಷ ಬೋರ್ ಚೆನ್ನಾಗ್ ಓಡುತ್ತೆ. ಅದರಲ್ಲೂ ಚಿತ್ರದುರ್ಗದಂತ ಬಯಲು ಸೀಮೆನಲ್ಲಿ 1000 ಅಡಿ ಮೇಲೆ ಹೋಗ್ತಾ ಇದೀವಿ ಬೋರು. ಅಂತ ಬೋರ್ಗೆ ನಾವು ಮಳೆ ನೀರನ್ನ ಹಿಡಿದಿಟ್ಕೊಳ್ಳದೆ ಹೋದ್ರೆ ಈ ತರದ ಸೈಂಟಿಸ್ಟ್ಗಳು ಅಂದ್ರೆ 1-2 ವರ್ಷ ಜೋರ್ ಮಳೆ, 1-2 ವರ್ಷ ಬರ ಕಾಡುತ್ತೆ ಅಂತ ಏನ್ ಹೇಳ್ತಿದೆ, ಅದು ಒಂದ್ ವೇಳೆ ನಿಜ ಆಗ್ಬಿಟ್ರೆ ನಮ್ ರೈತರ ಪರಿಸ್ಥಿತಿ ಹೇಗಿರ್ಬಹುದು? ಇದನ್ನ ನಾವು ಯೋಚನೆ ಮಾಡ್ತಾ ಹೋದ್ರೆ ನಮ್ ಕೃಷಿ ಪದ್ಧತಿ ಹೇಗಿರ್ಬೇಕಪ್ಪ ಅನ್ನೋ ಒಂದು ಆಲೋಚನೆ ನಾವು ಯೋಚನೆ ಮಾಡ್ಲೇಬೇಕಾಗಿದೆ. ಅದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಲೇಬೇಕಾಗಿದೆ. ಇವತ್ತು ಅನುಸರಿಸ್ತಾ ಇರುವಂತ ಕೃಷಿ ಪದ್ಧತಿ ನಮ್ಗೆ ಈ ತರದ ಅನಾಹುತಗಳಿಂದ ಕೈ ಹಿಡಿಯುತ್ತಾ, ಅಥವಾ ನಾವು ಇನ್ಯಾವ್ದಾದ್ರು ಹೊಸ ಪದ್ಧತಿಗಳನ್ನ ನಾವು ಅಳವಡಿಸ್ಕೋಬೇಕಾ ಅಂತ ಯೋಚನೆ ಮಾಡೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ ಮಾಡ್ತಾ ಇರುವಂತ ಅದ್ಭುತವಾದ ಕೆಲಸಗಳಿದೆಯಲ್ಲ, ಸಾಕಷ್ಟು ಕೃಷಿ ಇಲಾಖೆನಲ್ಲಿ ಸಾಕಷ್ಟು ಪದ್ಧತಿಗಳು ಇದೆ, ಸಾಕಷ್ಟು ಒಳ್ಳೊಳ್ಳೆ ಆಫೀಸರ್ಸು ಇದ್ದಾರೆ. ಅಂತ ಆಫೀಸರ್ಸಿನ ಒಂದು ಸಂಪರ್ಕವನ್ನ ಬೆಳೆಸ್ಕೊಳೋದು, ಪ್ರಕೃತಿಯ ಮೇಲೆ ಒಲವನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತ ಕೆಲವು ವ್ಯಕ್ತಿಗಳ ಜೊತೆ ಒಡನಾಟ ಇಟ್ಕೊಳೋದು, ಅವರ ವಿಚಾರಗಳನ್ನ ತಿಳ್ಕೊಳ್ಳೋದು ನಮ್ಗೆ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಈಗ ನಮ್ಗೆ ಕೃಷಿ ಪದ್ಧತಿ ಹೇಗಿರ್ಬೇಕಪ್ಪ ಅನ್ನೋದನ್ನ ನಾವು ನೋಡಿದ್ರೆ, ಮರ ಗಿಡಗಳಿಂದ ಕೂಡಿರೋ ಕೃಷಿ ಪದ್ಧತಿಗೆ ನಾವು ಹೆಚ್ಚಿನ ಆದ್ಯತೆಯನ್ನ ಕೊಡ್ಬೇಕಾಗತ್ತೆ. ಮರ ಗಿಡಗಳಿಂದ ಕೂಡಿರೋ ಕೃಷಿ ಪದ್ಧತಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅಂತ ಹೇಳಿದ್ರೆ, ನಾವು ತೆಂಗು ಅಡಕೆ ಹಾಕೋತೀವಿ, ಅದ್ರಲ್ಲೇ ನಾವು ಮರ ಗಿಡಗಳಲ್ವಾ ಅದು ಅಂತ ಕೇಳಿದವರು ಇದ್ದಾರೆ. ಇಲ್ಲ ನಾವು ಬರೀ ಮಾವು ಹಾಕೊಂಡಿದೀವಿ, ಅದು ಮರ ಗಿಡ ಅಲ್ವಾ ಅಂತ ಕೇಳಿದವರು ಇದ್ದಾರೆ. ಆದ್ರೆ ಇಲ್ಲೇನಪ್ಪಾ ಅಂದ್ರೆ ಬಿಸಿಲು ಜಾಸ್ತಿ ಆಗ್ತಾ ಇರೋದ್ರಿಂದ ಯಾವ ಗಿಡಕ್ಕೆ ಎಷ್ಟು ಪ್ರಮಾಣದ ಬಿಸಿಲಿನ ತೀವ್ರತೆ ಬೇಕು, ಆ ನ್ಯಾನೋಮೀಟರ್ ವೇವ್ ಲೆಂತಿನ ಬೆಳಕು ಎಷ್ಟು ಬೇಕು, ಫೋಟೋಸಿಂಥೆಟಿಕ್ ಆಕ್ಟಿವ್ ರೇಡಿಯೇಷನ್ ಅಲ್ಲಿ ಒದಗುವಂತ ರಾಸಾಯನಿಕ ಕ್ರಿಯೆಗಳಿಗೆ ಒದಗುವಂತ ಬೆಳಕು ಎಷ್ಟು ಬೇಕು ಅನ್ನೋದನ್ನ ಅನ್ನೋದನ್ನ ತಿಳ್ಕೊಂಡ್ರೆ ನಮ್ಗೆ 1 ಎಕರೆನಲ್ಲಿ 30 ಜಾತಿಯ ಬೆಳೆಗಳು ಇರೋ ಹಂಗೆ ನಾವು ನೋಡ್ಕೋಬೇಕಾಗತ್ತೆ. ಸುಮಾರು ನಾನು ಇದನ್ನ ಆಹಾರವನ ಅಥವಾ ಫುಡ್ ಫಾರೆಸ್ಟ್ ಅಂತ ಹೇಳ್ತೀನಿ. ಮರಗಿಡಗಳಿಂದ ಕೂಡಿರೋ ಕೃಷಿ ಪದ್ಧತಿ
ಬರೀ ಒಂದು ಎರಡು ಜಾತಿಯ ಅಥವಾ ಒಂದು ಎರಡು ತಳಿಯ ಮರಗಿಡಗಳು ಅಲ್ಲದೇನೆ ಒಂದು ಎಕರೆನಲ್ಲಿ 30 ಜಾತಿಯ ಬೆಳೆಗಳನ್ನ ಆಯೋಜಿಸ್ತಾ ಹೋಗ್ಬೇಕು. ಒಂದು ಎಕರೆನಲ್ಲಿ ಸರಿಸುಮಾರು 1000 ದಿಂದ 1200 ಮರಗಿಡಗಳು ಬರುತ್ತೆ. ಈ ಪರಿಕಲ್ಪನೆಯನ್ನ ನಾನು ಫುಡ್ ಫಾರೆಸ್ಟ್ ಅಥವಾ ಆಹಾರ ವನ ಅಂತ ಕರಿತೀನಿ. ಈ 30 ಜಾತಿಯ ಬೆಳೆಗಳು ನಮ್ಮ ಭೂಮಿನಲ್ಲಿ ಇದ್ದಾಗ, ಉದಾಹರಣೆಗೆ ಹೇಳ್ತೀನಿ, ಈಗ ಒಂದ್ ಎಕರೆನಲ್ಲಿ ಒಂದ್ 36 ತೆಂಗಿನ ಗಿಡ ಕೂರುತ್ತೆ, ಒಂದ್ 200 ಅಡಿಕೆ ಗಿಡ ಕೂರುತ್ತೆ, ಒಂದ್ 200 ಬಾಳೆ ಕೂರುತ್ತೆ, 200 ಪಪ್ಪಾಯ ಕೂರುತ್ತೆ, 200 ನುಗ್ಗೆ ಕೂರುತ್ತೆ, ಒಂದ್ 150 ನಿಂಬೆ, ಒಂದ್ 100 ಸೀತಾಫಲ, ಒಂದ್ 300 ಕರವಂದ ಗಿಡ, ಒಂದ್ 140 ದಾಳಿಂಬೆ, ಒಂದ್ 50 ಮೋಸಂಬಿ, 50 ಕಿತ್ಲೆ, ಇನ್ನು ಹಸುಗಳಿಗೆ ಬೇಕಾಗಿರೋ ಸುಬಾಬುಲ್ ಒಂದ್ 50, ಗಿಡ್ಸಿಡಿಯ ಒಂದ್ 50, ಈ ತರದ ಎಲ್ಲಾ ಮರಗಿಡಗಳು ಒಂದು ಎಕರೆನಲ್ಲಿ ಆಯೋಜನೆ ಮಾಡೋ ಅಂತದ್ದೇ ಫುಡ್ ಫಾರೆಸ್ಟಿನ ಪರಿಕಲ್ಪನೆ. ಈ ಫುಡ್ ಫಾರೆಸ್ಟಿನ ಪರಿಕಲ್ಪನೆಯಲ್ಲಿ ಈ ತರದ ಮರಗಿಡಗಳನ್ನೆಲ್ಲ ನಾವು ಆಯೋಜಿಸ್ಕೊಂಡಾಗ ಏನಾಗುತ್ತೆ, ನೇರವಾದ ಸೂರ್ಯನ ಕಿರಣಗಳು ಭೂಮಿಗೆ ತಾಗದೇನೆ ದೊಡ್ಡ ದೊಡ್ಡ ಮರಗಳು, ಚಿಕ್ಕ ಚಿಕ್ಕ ಮರಗಳು ಎಲ್ಲಗಳು ಆ ಸೂರ್ಯನ ಕಿರಣಗಳ ತೀವ್ರತೆಯನ್ನ ತಡೆ ಹಿಡಿತ ನಾವ್ ಏನ್ 25 ಡಿಗ್ರಿನಲ್ಲಿ ಹಸಿಮೆಣಸಿನಕಾಯಿ ಅದ್ಭುತವಾಗಿ ಬೆಳೆಯುತ್ತೆ ಅನ್ಕೋತೀವಿ, ಅಥವಾ ಅಲಸಂದೆ ಅದ್ಭುತವಾಗಿ ಬೆಳೆಯುತ್ತೆ ಅಂತ ಅನ್ಕೋತೀವಿ, ಆ ತರದ ಬೆಳೆಗಳಿಗೆ ಬೇಕಾಗಿರುವಂತ ತೀವ್ರತೆಯನ್ನ ಒದಗು ಹಂಗೆ ಮಾಡುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನಿಮ್ಗೆ ಒಂದು, ಅಂದ್ರೆ ಸಾಮಾನ್ಯವಾಗಿ ನಮ್ಮ ಜನಗಳಿಗೆ ಏನಿರುತ್ತಪ್ಪ ಅಂತ ಹೇಳಿದ್ರೆ, ಆ ಬಿಸಿಲು ತಾಗದೆ ಹೋದ್ರೆ, ಒಂದು ಯಾವ್ದಾದ್ರು ಒಂದ್ ಬೆಳೆಗೆ ಬಿಸಿಲು ತಾಗದೆ ಹೋದ್ರೆ ನೆರಳು ಕಟ್ಬಿಡುತ್ತೆ, ಅಲ್ಲಿ ಬೆಳೆಗಳೇ ಬೆಳೆಯೋದಿಲ್ಲ ಅನ್ನೋದು ಒಂದು ಥಾಟ್ ಇದೆ ನಮ್ಮ ಜನಗಳಿಗೆ. ಅದನ್ನ ಹೋಗ್ಲಾಡಿಸಕ್ಕೋಸ್ಕರ ನಿಮ್ಗೆ ಒಂದು ಫೋಟೋವನ್ನ ತೋರಿಸ್ತೀನಿ ನಾನಿಲ್ಲಿ, ಕೆಲವು ಫೋಟೋಸ್ಗಳನ್ನ ನಾನು ತೋರಿಸ್ತಾ ಬರ್ತೀನಿ ನಿಮ್ಗೆ. ಅಲ್ಲಿ ಆ ತರದ ಬೆಳೆಗಳನ್ನ ಬಿಸಿಲಿಗೆ ತಕ್ಕಂತೆ ನಾವು ಹೇಗೆ ಆಯೋಜಿಸ್ಕೋಬಹುದು ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ತೊಗರಿ ಹಾಕಿದೀವಿ, ತೊಗರಿಯ ಮಧ್ಯೆ ಚೆಂಡುವನ್ನ ಬೆಳಿತಾ ಇದೀವಿ. ಅಂದ್ರೆ ಈ ತೊಗರಿಗೆ ಆ ನಾವು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯನ್ನ ಮಾಡ್ತೀವಿ ಅಂತ ಹೇಳೋದಾದ್ರೆ, ಅಲ್ಲಿ ಸಾಕಷ್ಟು ಕ್ರಿಮಿಕೀಟಗಳು, ಅಂದ್ರೆ ಬೆಳೆಯನ್ನ ಹಾಳು ಮಾಡುವಂತ ಕ್ರಿಮಿಕೀಟಗಳು ಹೆಚ್ಚು ಬರೋದ್ರಿಂದ ಚೆಂಡು ಹೂವು ಆ ತರದ ಕೆಲವು ಪ್ರಮಾಣದ ಕ್ರಿಮಿಕೀಟಗಳನ್ನ ತಡಿಲಿಕ್ಕೆ, ಅದನ್ನ ದೂರ ಓಡಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ನೋದು. ಚೆಂಡು ಹೂವು ಪೆಸ್ಟ್ ರಿಪೆಲೆಂಟ್ ಪ್ಲಾಂಟ್ ಆಗಿ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಇಲ್ಲಿ ತೊಗರಿಯ ನೆರಳಲ್ಲಿ ಚೆಂಡು ಹೂ ಬೆಳೀತಾ ಇದೆ. ಈ ಚೆಂಡು ಹೂವು ನಾವು ಯಾವಾಗ ಆಯೋಜನೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ವರ್ಷಕ್ಕೆ ಒಂದು 3 ದೊಡ್ಡ ಹಬ್ಬ ಇರುತ್ತೆ. ದೀಪಾವಳಿ, ದಸರಾ, ಯುಗಾದಿ ಅಂತ ಹಬ್ಬ ಇರುತ್ತೆ. ದೀಪಾವಳಿ, ದಸರಾ ಮತ್ತೆ ಗಣಪತಿ ಹಬ್ಬ ಅಂತ ಅನ್ಕೊಳ್ಳೋಣ. ಈ ದೀಪಾವಳಿ, ದಸರಾ, ಗಣಪತಿಗೆ ಚೆಂಡು ಹೂವು, ಅಂದ್ರೆ ನಾನು ಮೈಸೂರಲ್ಲಿ ಇರೋದ್ರಿಂದ ನನಗೆ ಚೆಂಡು ಹೂವು ಹೆಚ್ಚು ಡಿಮ್ಯಾಂಡ್ ಇದೆ. ನೀವು ನಿಮ್ಮ ಊರುಗಳಲ್ಲಿ ಯಾವ ಹೂವು ಡಿಮ್ಯಾಂಡ್ ಇರುತ್ತೋ ಅದನ್ನ ನೋಡ್ಕೊಳ್ಳಿ. ತೊಗರಿಯ ಮಧ್ಯೆ ನಾವು ಆ ಹಬ್ಬದ 100 ದಿನದ ಹಿಂದೆ ಚೆಂಡು ಬೀಜ ತಂದು ನರ್ಸರಿ ಮಾಡ್ಕೊಂಡು ನಾವು ಚೆಂಡುವನ್ನ ಹಾಕಿದ್ರೆ, ಒಂದು ರೋಗ ನಿರೋಧಕ ಶಕ್ತಿಯಾಗಿನೂ ಅದು ಸಹಕಾರಿಯಾಗ್ತಾ ಹೋಗುತ್ತೆ, ಭೂಮಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚುತ್ತೆ, ಕ್ರಿಮಿಕೀಟಗಳನ್ನ ಓಡಿಸ್ಲಿಕ್ಕೆ ದೂರ ಆಗುತ್ತೆ. ಮತ್ತೆ ಹಬ್ಬದ ಹಿಂದಿನ ದಿನ ನಾವು ಒಂದು ಗಿಡ ನಮ್ಗೆ ಒಂದು ಅರ್ಧ ಕೆಜಿ ಈಲ್ಡ್ ಕೊಟ್ಟರು ಕೂಡ ನಾವು ಮೈಸೂರಲ್ಲಿ 30, 40, 50 ರೂಪಾಯಿಗೆಲ್ಲ ಮಾರಿದ್ದಿದೆ. ಸೊ ನಮ್ಗೆ ಆದಾಯದ ಮೂಲ ಕೂಡ ಆಗುತ್ತೆ. ಈ ರೀತಿಯಾಗಿ ನಾವು ಒಂದಷ್ಟು ಬೆಳೆಗಳನ್ನ ಮರದ ಕೆಳಗಡೆನೂ ಆಯೋಜಿಸ್ಕೊತಾ ಹೋಗ್ಬೋದು. ಇನ್ನು ಒಂದಷ್ಟು ಹಬ್ಬದ ಸೀಸನ್ಗಳಿಗೆ ನಾವು ಆ ತರದ ಬೆಳೆಗಳನ್ನ ಆಯೋಜಿಸ್ತಾ ಹೋದ್ರೆ ನಮ್ಗೆ ಆದಾಯದ ಮೂಲ ಕೂಡ ಆಗುತ್ತೆ ಅಂತ ಅನ್ನೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಇನ್ನೊಂದು,
ನಾವು ಕಂಪ್ನಿನಲ್ಲಿ ಕೆಲಸ ಮಾಡುವಾಗ ನಮ್ ಲ್ಯಾಪ್ಟಾಪ್ ಸಿಕ್ಕಾಪಟ್ಟೆ ಫಾಸ್ಟ್ ಇತ್ತು. ನಾವು ಕೃಷಿಗ್ ಬಂದ್ಮೇಲೆ ಸ್ವಲ್ಪ ಸ್ಲೋ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ, ಬಾಳೆಯ ಮಧ್ಯೆ ನಾವು ಅಲಸಂದೆ, ಹೆಸರು ಕಾಳು, ತೊಗರಿ ಕಾಳುಗಳನ್ನ ಬೆಳೀತಾ ಇದೀವಿ. ಅಂದ್ರೆ ಜನರಲಿ ಏನ್ ಮಾಡ್ತಾರೆ, ತೆಂಗು ಅಡಕೆ ಹಾಕೊಂಡಿರ್ತಾರೆ, ಅಲ್ಲಿ ಮಧ್ಯೆ ಎಲ್ಲ ಖಾಲಿ ಭೂಮಿ ಹಂಗೆ ಖಾಲಿ ಬಿಟ್ಬಿಡ್ತಾರೆ. ಬಾಳೆ ಹಾಕ್ತಾರೆ, 6 ಅಡಿಗೋ 8 ಅಡಿಗೋ ಸಾಲ್ ಕಟ್ಕೋತಾರೆ, ಮಧ್ಯೆ ಖಾಲಿ ಬಿಡ್ತಾರೆ. ನಾವು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿನಲ್ಲಿ ಈ ತರದ ಖಾಲಿ ಬಿಡದೇನೆ ನಾವು ಸಾಲುಗಳನ್ನ ಕಟ್ಕೊಂಡು ಬೆಳೆಗಳನ್ನ ಆಯೋಜಿಸಿದಾಗ ಒಂದು ದ್ವಿದಳ ಧಾನ್ಯದ ಕಾಳುಗಳು ಅಂತ ಏನಿದೆ, ಇದು ಬಾಳೆಗೆ ಬೇಕಾಗಿರೋ ಸಾರಜನಕವನ್ನ ಸಪ್ಲೈ ಮಾಡುತ್ತೆ ಅಂತ ಹೇಳೋದು. ಸಾರಜನಕವನ್ನ ಭೂಮಿಗೆ ಸ್ಥಿರೀಕರಣ ಮಾಡುತ್ತೆ, ಅಂದ್ರೆ ಯೂರಿಯಾ ಮಾಡುವಂತ ಕೆಲಸ ನಮ್ಗೆ ಈ ತರದ ದ್ವಿದಳ ಧಾನ್ಯದ ಕಾಳುಗಳು ಮಾಡ್ತಾ ಹೋಗುತ್ತೆ. ಒಂದು ಆದಾಯದ ಮೂಲ ಆಯ್ತು, ಅಂದ್ರೆ ಆದಾಯ ಅಂದ್ರೆ ನೆರಳಿರೋದ್ರಿಂದ ನಮ್ಗೊಂದು 60-70% ಈಲ್ಡ್ ಅಂತ ಅನ್ಕೊಳ್ಳೋಣ, ಬಾಳೆಯ ನೆರಳು ಹೆಚ್ಚಾಗೋದ್ರಿಂದ. ಆದ್ರೆ ಬಾಳೆಗೆ ಮಾಡುವಂತ ಖರ್ಚು ಇದೆಯಲ್ಲ, ಆ ಖರ್ಚು ನಮ್ಗೆ ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನೋದು. ಸಾರಜನಕನ ಸ್ಥಿರೀಕರಿಸುತ್ತೆ, ಮನೆಗೆ ಬೇಕಾಗಿರೋ ಒಂದಷ್ಟು ಬೆಳೆಗಳನ್ನ ನಾವು ಬೆಳ್ಕೊತಾ ಹೋಗ್ಬೋದು ಅಂತ ಅನ್ನೋದು. ಆಯಾ ವಿಚಾರ ಬಂದಾಗ ಒಂದಷ್ಟು ಫೋಟೋಸ್ಗಳನ್ನ ತೋರಿಸ್ತಾ ಬರ್ತೀನಿ. ಇದು ಮುಗ್ಸೋಕ್ಕಿಂತ ಮುಂಚೆ, ಅಂದ್ರೆ ಈ ಸೆಷನ್ ಮುಗ್ಸೋಕ್ಕಿಂತ ಮುಂಚೆ ಒಂದು 10-15 ನಿಮಿಷ ನಾವು ಪ್ರಶ್ನೋತ್ತರ ಕಾರ್ಯಕ್ರಮಗಳನ್ನು ಕೂಡ ಇಟ್ಕೊಡೋಣ. ನಿಮ್ಮಲ್ಲಿರುವ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಅದ್ರ ಬಗ್ಗೆನೂ ನಾವು ಮಾತಾಡ್ತಾ ಬರೋಣ. ಇನ್ನೊಂದಷ್ಟು ವಿಚಾರಗಳನ್ನು ನಿಮ್ಗೆ ತಿಳಿಸಿ ಹೇಳುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಅದೇ ರೀತಿ ಇನ್ನೊಂದು ಇಲ್ಲಿ ನೋಡಿ, ತೆಂಗು ಅಡಕೆಯನ್ನ ಹಾಕೊಂಡಿದೀವಿ, ಇದ್ರ ಮಧ್ಯೆ ಬಾಳೆ ಇದೆ, ಇಲ್ಲಿ ಅಲಸಂದೆ ಇದೆ. ಈ ತರದ ಬೆಳೆಗಳು ಕೂಡ ನಮ್ಗೆ, ಅಂದ್ರೆ ಒಂದೇ ಎಕರೆನಲ್ಲಿ ಒಂದೇ ತರದ ಬೆಳೆಗಳನ್ನ ಆಯೋಜಿಸೋದಕ್ಕಿಂತ ಆಯಾ ಬೆಳೆಗಳಿಗೆ ಬೇಕಾಗಿರೋ ಬಿಸಿಲನ್ನ ಒದಗಿಸ್ಲಿಕ್ಕೆ ನಾವು ಹತ್ತತ್ರ ಹಾಕೊಳ್ದೇನೆ ಸ್ವಲ್ಪ ಅಡಿಕೆಯನ್ನ ನಾವು 12 ಅಡಿ ದೂರ ಹಾಕೊಂಡಿದೀವಿ. ತೆಂಗು ಕರೆಕ್ಟ್ 36 ಅಡಿ ದೂರದಲ್ಲಿದೆ. ಈ ತರದ ದೂರಕ್ಕೆ ಹಾಕೊಳ್ತಾ ಹೋದಾಗ ನಮ್ಗೆ ಬಿಸಿಲು ಕೂಡ ಎಲ್ಲಾ ಬೆಳೆಗಳಿಗೂ ಸಿಗ್ತಾ ಹೋಗುತ್ತೆ. ಅಲ್ಲಿ ನಾವು ಮನೆಗೆ ಬೇಕಾಗಿರೋ ಹಲವಾರು ಬೆಳೆಗಳನ್ನ ಬೆಳೆಯೋದ್ರ ಜೊತೆಗೆ, ಇಲ್ಲಿ ನೋಡಿ, ಅಡಿಕೆ, ತೆಂಗು, ಬಾಳೆ, ಅಲಸಂದೆ, ಇಲ್ಲಿ ಮೋಸಂಬಿ ಇದೆ, ಇಲ್ಲಿ ಕಿತ್ಲೆ ಇದೆ, ನುಗ್ಗೆ ಇದೆ, ಈ ತರದ ಹಲವಾರು ಬೆಳೆಗಳನ್ನ ನಾವು ಆಯೋಜಿಸ್ತಾ ಹೋದ್ರೆ ನಮ್ಮ ಆದಾಯ ಮೂಲ ಕೂಡ, ಈಗ ನಾನು ನನ್ನ ಆಹಾರವನದ ಪರಿಕಲ್ಪನೆಯಲ್ಲಿ 1 ಎಕರೆನಲ್ಲಿ ಪ್ರತಿ ತಿಂಗಳು ನಮ್ಗೆ ಒಂದು 15,000-20,000 ಆದಾಯ ಬರೋ ಹಂಗಾಗುತ್ತೆ ಅಂತ ಹೇಳ್ತೀನಿ. ಅಂದ್ರೆ ಬೇರೆ ಬೇರೆದೇ ಬೆಳೆಗಳನ್ನ ಆಯೋಜಿಸ್ಕೊಂಡು, ಜನವರಿನಲ್ಲಿ ಇಳುವರಿ ಕೊಡುವಂತ ಒಂದಷ್ಟು ಬೆಳೆಗಳನ್ನ ಆಯೋಜಿಸ್ಕೊಂಡು, ಫೆಬ್ರವರಿನಲ್ಲಿ ಯಾವ್ದು ಇಳುವರಿ ಕೊಡುತ್ತೆ, ಮರ ಗಿಡಗಳು ಯಾವ ಹಣ್ಣು ಬರುತ್ತೆ ಅದನ್ನ ಆಯೋಜಿಸ್ಕೊಂಡು, ಹೀಗೆ ಪ್ರತಿ ತಿಂಗಳು ನಮ್ಗೊಂದಲ್ಲ ಒಂದು ವೆರೈಟಿ ನಮ್ಮ ಭೂಮಿನಲ್ಲಿ ಇಳುವರಿ ಕೊಡ್ತಾ ಹೋಗ್ಬೇಕು. ಅದರಿಂದ ಒಂದಷ್ಟು ಆದಾಯವನ್ನ ಕಾಣುವಂಗಾಗ್ಬೇಕು. ಮೊದಲ 3 ವರ್ಷ ನಾವು ಒಂದಷ್ಟು ಶ್ರಮ ವಹಿಸಿ ನಮ್ಮ ತೋಟವನ್ನ ಕಟ್ಲಿಕ್ಕೆ ಸಾಧ್ಯ ಆದ್ರೆ, ಆಹಾರವನ್ನ ಕಟ್ಲಿಕ್ಕೆ ಸಾಧ್ಯ ಆದ್ರೆ, 3 ವರ್ಷದ ನಂತರ ಪ್ರತಿ ತಿಂಗಳು ನಮ್ಗೊಂದು 15,000-20,000 ರೂಪಾಯಿ ಆದಾಯ ಒದಗಿಸಿ ಕೊಡುತ್ತೆ ಒಂದೇ ಎಕರೆ ಭೂಮಿಯಿಂದ. ಇದರ ಜೊತೆಗೆ ಮನೆಗೆ ಬೇಕಾಗಿರುವಂತ ಎಲ್ಲಾ ಕಾಳುಗಳನ್ನ ನಾವು ಬೆಳಿಬಹುದು. ಅದು ಸಾಸಿವೆ, ಜೀರಿಗೆಯನ್ನು ಒಳಗೊಂಡಂತೆ. ಈಗ ಸಾಸಿವೆ, ಜೀರಿಗೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಒಂದು 15 ಅಡಿ ಅಗಲ 15 ಅಡಿ ಉದ್ದದ್ದು ಒಂದು ಸಣ್ಣ ಪಾತಿ ಕಟ್ಕೊಂಡು ನಾವು ಸಾಸಿವೆ ಹಾಕಿದ್ರೆ ವರ್ಷ ಪೂರ್ತಿ ಸಾಸಿವೆ ಬರುತ್ತೆ ನಮ್ಮ ಮನೆಗೆ. 70-90 ದಿನದ ಫಸಲಲ್ಲಿ. ಜೀರಿಗೆ ಒಂದು 15 ಅಡಿ ಜಾಗ ಮಾಡ್ಕೊಂಡು ಜೀರಿಗೆ ಹಾಕಿದ್ರೆ ನಮ್ಮ ವರ್ಷ ಪೂರ್ತಿ ನಮ್ಮ ಮನೆಗಾಗುತ್ತೆ ಜೀರಿಗೆ. ಒಂದು 2 ಕುಂಟೆ ಜಾಗದಲ್ಲಿ ನಾವು ಕ್ರಾಪ್ ರೊಟೇಷನ್ ಹಾಕ್ತಿವಿ. ವರ್ಷಕ್ಕೆ 3 ಸೀಸನ್ ಇದೆ. ಬೋರ್ವೆಲ್ ಇರೋರ್ಗಾದ್ರೆ, ಮಳೆಗಾಲದಲ್ಲಾದ್ರೆ ನಮ್ಗೆ 2 ಸೀಸನ್ ಅಂತ ಕರಿತೀವಿ. ಜೂನ್ ಇಂದ ಸೆಪ್ಟೆಂಬರ್ ವರೆಗೂ, ಮತ್ತೆ ಅಕ್ಟೋಬರ್ ಇಂದ ಮತ್ತೆ ಜನವರಿವರೆಗೂ. ಇಲ್ಲಿ ನಾವು ಜೂನ್ ಇಂದ ಅಕ್ಟೋಬರ್ ವರೆಗೂ ಶೇಂಗಾವನ್ನ ಬೆಳೆದ್ರೆ, 2 ಕುಂಟೆನಲ್ಲಿ ಶೇಂಗಾ ಬೆಳೆದ್ರೆ ಸಾಕು, ನಮ್ಮ ಮನೆಗೆ ಒಂದು 8-10 ತಿಂಗಳು ಬೇಕಾಗಿರೋ ಅಷ್ಟು ಎಣ್ಣೆ ನಾವೇ ಮಾಡ್ಕೋಬಹುದು. ಇವತ್ತು ನಾವು ಅಂಗಡಿಯಿಂದ ಏನ್ ತರ್ತಾ ಇದೀವಿ, ಶೇಂಗಾ ಎಣ್ಣೆ ಅಥವಾ ಸೂರ್ಯಕಾಂತಿ ಎಣ್ಣೆ ಅಂತ, ಇದು ಯಾವ್ದು ಪರಿಶುದ್ಧವಾದ ಎಣ್ಣೆ ಅಲ್ಲ. ನಾವು ಬೇರೆ ಬೇರೆ ಕಡೆ ವಿಡಿಯೋಗಳಲ್ಲಿ ನೋಡಿರ್ತೀವಿ, ನಾವು ತಿಳ್ಕೊಂಡಿರ್ತೀವಿ ಅದ್ರಲ್ಲಿ ಕೆಮಿಕಲ್ಸ್ ಬಳಸ್ತಾರೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬಳಸ್ತಾರೆ, ವಿಷ ಹಾಕ್ತಾರೆ, ಏನೇನೋ ಹಾಕ್ತಾ ಇದಾರೆ. ಕಲರ್ ಬರ್ಲಿ ಅಂತ ಹಣ್ಣುಗಳಿಗೆ, ನೋಡ್ಲಿಕ್ಕೆ ಚೆನ್ನಾಗ್ ಕಾಣಿಸ್ಲಿ ಅಂತ ಅಲ್ಲಿ ಇಂಜೆಕ್ಟ್ ಮಾಡ್ತಾ ಇದಾರೆ. ಕಲ್ಲಂಗಡಿ ಹಣ್ಣಿಗೆ ಇಂಜೆಕ್ಟ್ ಮಾಡಿದ್ರೆ ಮಾತ್ರ ಅದು ಕೆಂಪು ಕಾಣಿಸುತ್ತೆ. ಅಂದ್ರೆ ನಾವು ವಿಷವನ್ನ ತಿಂತಾ ಇರುವಂತ ಸಮಯದಲ್ಲಿ ನಮ್ಮ ಮನೆಗೆ ಬೇಕಾಗಿರೋ ಆಹಾರ ಬೆಳೆಗಳನ್ನ, ಅಂದ್ರೆ ಆದಾಯದ ಜೊತೆಗೆ ಮರಗಿಡಗಳಿಂದ ಆದಾಯ ಅನ್ಕೊಂಡ್ರೆ, ಅದರ ಜೊತೆಗೆ ನಮ್ಮ ಮನೆಗೆ ಬೇಕಾಗಿರೋ ಈ ತರದ ಎಲ್ಲಾ ಕಾಳುಗಳನ್ನ ನಾವು ಬೆಳ್ಕೊಳೋದ್ರಿಂದ, ಶೇಂಗಾ ಬೆಳೆದು ಶೇಂಗಾ ಎಣ್ಣೆ ಮಾಡ್ಕೊಳ್ಳೋಣ, ಹಸಿಮೆಣಸಿನ್ಕಾಯಿ ಪುಡಿ ಮಾಡೋಣ, ಧನಿಯಾ ಪುಡಿ ಮಾಡ್ಕೊಳ್ಳೋಣ,
ಇದಕ್ಕೇನು ಹೆಚ್ಚಿನ ಶ್ರಮ ವಹಿಸ್ಬೇಕಾಗಿಲ್ಲ, ಮಳೆ ನಮ್ಗೆ ಸಾಥ್ ಹಿಡಿಯುತ್ತೆ. ಯಾವ್ದೋ ಒಂದ್ ವರ್ಷ ಮಳೆ ಬರದೆ ನಾವು ಬೆಳೆಗಳನ್ನ ಕಾಪಾಡ್ಕೊಳಕ್ ಸಾಧ್ಯ ಇಲ್ಲ ಅಂತ ಅನ್ಕೋಬಹುದು, ಆದ್ರೆ ಅದೇನ್ ನಿರಂತರ ಅಲ್ಲಲ್ಲ. 2 ವರ್ಷ ನಮ್ಗೆ ಚೆನ್ನಾಗಿ ಮಳೆ ಬರುತ್ತೆ, 2 ವರ್ಷ ಬೆಳೆಯೋಣ, ಒಂದ್ ವರ್ಷ ಕಳೆದ ವರ್ಷದ ತರ ಬರಕಾಡಿದ್ರೆ ನಾವು ಅನಿವಾರ್ಯವಾಗಿ ಹೊರಗಡೆ ತಂದು ತಿನ್ನೋಣ. ಆದ್ರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಆ ತರದ ಬೆಳೆಗಳನ್ನ ಬೆಳ್ಕೊಳೋದು ಕೂಡ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಚಕ್ಕೆ ಮರ ಇದೆಯಲ್ಲ, ಎಷ್ಟು ಅದ್ಭುತ ಅಂದ್ರೆ, ನೀವು ಬಯಲು ಸೀಮೆನಲ್ಲಾರು ಬೆಳಿರಿ, ಮಲೆನಾಡಲ್ಲಾರು ಬೆಳಿರಿ, ಅದು ಅದ್ಭುತವಾಗಿ ಬೆಳೆಯುತ್ತೆ. ನಾವಾದ್ರೆ ಚಕ್ಕೆ ಮರದ ಬಗ್ಗೆ ಗಮನನೇ ಇಲ್ಲ, ಒಂದೇ ಒಂದ್ ಮರ ಹಾಕೊಂಡ್ಬಿಟ್ಟಿದ್ರೆ ಸಾಕು, ಒಂದ್ 10 ಅಡಿ ಜಾಗ ಹಿಡಿಯುತ್ತೆ. ಒಂದ್ ಮರ ಇದ್ರೆ ಭೂಮಿ ನೆರಳಾಯ್ತು, ನಮ್ಗೆ ವರ್ಷ ಪೂರ್ತಿ ಚಕ್ಕೆ ಸಿಕ್ತು. ಅದೇ 10 ಅಡಿ ಜಾಗದಲ್ಲಿ ಒಂದು ಲವಂಗ ಗಿಡ ಹಾಕೊಂಡ್ರೆ ವರ್ಷ ಪೂರ್ತಿ ನಮ್ಗೆ ಲವಂಗ ಸಿಕ್ತು ಮನೆಗೆ. ಈ ಮಸಾಲೆ ಪದಾರ್ಥಗಳು ನಮಗೆ 900-1000 ರೂಪಾಯಿ ಎಲ್ಲ ಕೆಜಿ ಆಗೋಗ್ಬಿಟ್ಟಿದೆ. ಅಂತ ಸಮಯದಲ್ಲಿ ಒಂದ್ ಲವಂಗ, ಒಂದ್ 2 ಏಲಕ್ಕಿ ಗಿಡ, ಒಂದ್ 10 ಬಾಳೆ, ಒಂದ್ 20 ನುಗ್ಗೆ, ಈ ತರದ ಬೆಳೆಗಳನ್ನ ಆಯಸ್ತಾ ಹೋದ್ರೆ ನಮ್ಮ ಅದ್ಭುತವಾಗಿ ನಮ್ಮ ಭೂಮಿನಲ್ಲಿ ನಾವು ನಮ್ಮ ಮನೆಗೆ ಬೇಕಾಗಿರೋ ಆಹಾರಗಳನ್ನು ಬೆಳೀತಾ ಹೋಗ್ಬೋದು, ಮತ್ತೆ ಆದಾಯದ ಮೂಲನೂ ಆಗುತ್ತೆ ಅಂತ ಅನ್ನೋದು. ಈ ರೀತಿ 1 ಎಕರೆನಲ್ಲಿ ನಮ್ಮ ಆಹಾರ ಪನದಲ್ಲಿ 1000 ಮರಗಿಡಗಳನ್ನ ನಾವು ಆಯೋಜಿಸ್ತೀವಿ ಅನ್ನೋದಾದ್ರೆ, ನೀರಿನ ಸಮಸ್ಯೆ ಇದೆ ನನ್ಗೆ, ಅಥವಾ ಬೋರ್ವೆಲ್ ಅಲ್ಲಿ ನಮ್ಗೆ ನೀರ್ ಕಮ್ಮಿ ಇದೆ, ಆವಾಗ ನಾವು ಏನಪ್ಪಾ ಮಾಡ್ಬೇಕು ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರ ಹತ್ರನು ಉದ್ಭವ ಆಗುತ್ತೆ. ಅದ್ರಲ್ಲೂ ಕೂಡ ಬಯಲು ಸೀಮೆ ಅಂತ ಪ್ರದೇಶದಲ್ಲಿ ಮಳೆ ಕಮ್ಮಿ ಇರುವಂತ ಭಾಗಗಳಲ್ಲಿ ನಮ್ಗೆ ಹೇಗಪ್ಪ ಮಾಡೋದು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇದಕ್ಕೆ ನಾನು ಟ್ರೆಂಚಸ್ ಅನ್ನೋ ಒಂದು ಟೆಕ್ನಿಕ್ ಅನ್ನ, ಒಂದು ಪದ್ಧತಿಯನ್ನ ನಮ್ಮ ಭೂಮಿನಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಅದನ್ನ ನಾವು ಒಂದ್ ಸ್ವಲ್ಪ, ಅಂದ್ರೆ ವರ್ಷನೂ ನಾನು ಹೊಸ ವಿಚಾರಗಳನ್ನ ಕಲಿತಾ ಇದ್ದೀನಿ. ಈಗ ಜಡಿ ಮಣ್ಣಿರುತ್ತೆ, ಮರಳು ಮಿಶ್ರಿತ ಭೂಮಿ ಇರುತ್ತೆ, ಅಥವಾ ಕೆಂಪು ಮಣ್ಣಿರುತ್ತೆ, ಕಪ್ಪು ಮಣ್ಣಿರುತ್ತೆ. ಆ ಭೂಮಿಗೆ ತಕ್ಕಂತೆ ನಾವು ಟ್ರೆಂಚಸ್ ಗಳನ್ನ ಹೇಗೆ ಆಯೋಜಿಸ್ತಾ ಹೋಗ್ಬೋದು ಅನ್ನೋದನ್ನ ನಾನು ಹೊಸದಾಗಿ ಹಂಗೆ ಕಲ್ತಿರೋದನ್ನ ಇವತ್ತು ನಮ್ಮ ಭೂಮಿನಲ್ಲಿ ಅಳವಡಿಸ್ಕೊಂಡಿರೋದನ್ನ ನಾನು ನಿಮಗೆ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಪ್ರತಿ 15 ಅಡಿಗೆ ಒಂದೊಂದು, ಅಂದ್ರೆ ಈ ತುದಿ ಪ್ರತಿ 15 ಅಡಿಗೆ ಒಂದೊಂದು ಟ್ರೆಂಚಸ್ ಅನ್ನ ನಾವು ಮಾಡ್ತಾ ಹೋಗ್ತಿದೀವಿ. ಅದು ಹೇಗಿರುತ್ತಪ್ಪ ಅಂದ್ರೆ, ಒಂದ್ ನಿಮಿಷ ಹಂಗೆ ಇಟ್ಕೊಳ್ಳಿ, ಆ ಸ್ಕ್ರೀನ್ ಹಾಕ್ತೀನಿ, ಬೆಳಕು ರಿಫ್ಲೆಕ್ಟ್ ಆಗ್ತಿದೆ ಅನ್ಸುತ್ತೆ. ಇದು ಟ್ರೆಂಚ್, ಇದೆಯಲ್ಲ, ಇದು 3 ಅಡಿ ಅಗಲ, 1.5 ಅಡಿ ಆಳ. ಈ ತುದಿಯಿಂದ ಈ ತುದಿವರೆಗೂ ಟ್ರೆಂಚ್ ಬರುತ್ತೆ. ಆಮೇಲೆ ಈ ಟ್ರೆಂಚ್ ಇಂದ 15 ಅಡಿ ದೂರದಲ್ಲಿ ಈ ತುದಿಯಿಂದ ಈ ತುದಿವರೆಗೂ ಕೂಡ ಟ್ರೆಂಚ್ ಬರುತ್ತೆ. ಹಿಂಗೆ ನಮ್ಮ ಭೂಮಿನಲ್ಲಿ ಪ್ರತಿ 15 ಅಡಿಗೆ ಒಂದೊಂದು ಟ್ರೆಂಚ್ ಮಾಡ್ತಾ ಹೋದ್ರೆ 1 ಎಕರೆನಲ್ಲಿ ಸುಮಾರು 10 ಟ್ರೆಂಚ್ಗಳು ಬರುತ್ತೆ, 3 ಅಡಿ ಅಗಲ, 1.5 ಅಡಿ ಆಳದ್ದು. ಈ ತುದಿಯಿಂದ ಆ ತುದಿವರೆಗೂ ನಾವು ಟ್ರೆಂಚ್ ಮಾಡ್ತಾ ಹೋಗ್ಬೋದು. ಈ ತರ ಮಾಡಿದಾಗ ನೋಡಿ, ಮಳೆಗಾಲದ ಹನಿ ನೀರು ನಮ್ಮ ಭೂಮಿನಲ್ಲೇ ಹಿಂಗುತ್ತೆ. ಇಲ್ಲಿ ನೀರ್ ಕಾಣಿಸ್ತಾ ಇದೆ ಅನ್ಕೋತೀನಿ, ಟ್ರೆಂಚ್ ಒಳಗೆ ನೋಡಿ, ಇಲ್ಲಿ ಟ್ರೆಂಚ್ ಒಳಗೆ ನೀರ್ ನಿಲ್ತಾ ಹೋಗುತ್ತೆ. ಇದು ಎಷ್ಟರ ಮಟ್ಟಿಗೆ ನೀರ್ ನಿಲ್ಲುತ್ತಪ್ಪ ಅಂತ ಹೇಳಿದ್ರೆ, ಕೆಲವು ಭೂಮಿನಲ್ಲಿ ನಮ್ಗೆ ಈ ತರ ನೀರ್ ಕಾಣಿಸುತ್ತೆ, ಕೆಲವು ಭೂಮಿನಲ್ಲಿ 1 ಅಥವಾ 2 ವರ್ಷ ನಮಗೆ ಫಿಸಿಕಲಿ ನೀರ್ ಕಾಣಿಸ್ತಾ ಹೋಗ್ಬೋದು. ಆದ್ರೆ ಹನಿ ನೀರು ಹಿಂಗ್ತಾ ಹೋಗುತ್ತೆ. 1 ಎಕರೆನಲ್ಲಿ ಸುಮಾರು 10-15 ಲಕ್ಷ ಲೀಟರ್ ನೀರನ್ನ ನೀವು ಭೂಮಿಗೆ ಒಂದು 6 ತಿಂಗಳು 5 ತಿಂಗಳು ಮಳೆಗಾಲ ಅಂತ ಹೇಳಿದ್ರೆ ಅಷ್ಟು ನೀರನ್ನ ನಾವು ಹಿಂಗಿಸ್ತಾ ಹೋಗ್ಬೋದು ಭೂಮಿಗೆ. ಇಲ್ಲಿ ಬೋರ್ವೆಲ್ ರಿಚಾರ್ಜ್ ಬಿಟ್ ಮಾಡಿದ್ವಿ. ಈ ಬೋರ್ವೆಲ್ ರಿಚಾರ್ಜ್ ಬಿಟ್ಟಲ್ಲೂ ಕೂಡ ನೀರ್ ತುಂಬ್ತಾ ಹೋಗ್ತಾ ಇದೆ. ಇದು ನಮ್ ತೋಟದಲ್ಲಿ ಇರೋದೇ ಬೋರ್. ಇದೊಂದು 22 ವರ್ಷ ಆಗಿದೆ ಈ ಬೋರ್ಗೆ, ಹಳೆ ಬೋರ್ ಇದು. ಟ್ರೆಂಚ್ ಮಾಡಿಸಿ ನಾವೊಂದು 9-10 ವರ್ಷ ಆಯ್ತು ನಮ್ ತೋಟದಲ್ಲಿ. ಅಲ್ಲಿವರೆಗೂ ಬೋರ್ ನಿಂತು ಹೋಗ್ಬಿಟ್ಟಿತ್ತು, ಒಂದು ಸ್ವಲ್ಪನೂ ನೀರು ಬರ್ತಾ ಇರಲಿಲ್ಲ. ಆದ್ರೆ ಇವತ್ತು ಇದರಲ್ಲಿ 2.5 ಇಂಚ್ ನೀರಿದೆ. ಇದಕ್ ನಾವೇನ್ ಎಕ್ಸ್ಟ್ರಾ ಎನರ್ಜಿ ಮಾಡಿಲ್ಲ, ಒಂದು ಬೋರ್ವೆಲ್ ರಿಚಾರ್ಜ್ ಬಿಟ್ ಮಾಡ್ಕೊಂಡಿದೀವಿ, ಟ್ರೆಂಚ್ ಮಾಡ್ಕೊಂಡಿದೀವಿ. ಅದ್ರ ಮೂಲಕ ನಾವು ನಮ್ಮ ಭೂಮಿಗೆ ನೀರನ್ನ ಹಿಂಗಿಸ್ತಾ ಹೋಗ್ತಾ ಇದೀವಿ. ಒಂದು ಹನಿ ನೀರು ಕೂಡ ನಮ್ಮ ಭೂಮಿಯಿಂದ ಆಚೆ ಕಳ್ಸೋದಿಲ್ಲ. ಇಷ್ಟು ನೀರನ್ನ ನಾವು ಹಿಂಗಿಸ್ತಾ ಹೋದ್ರೆ ಬೋರ್ವೆಲ್ ಕೂಡ ಸತತವಾಗಿ ನಿಮ್ ಕೈ ಕೊಡದೇನೆ, ಯಾವತ್ತು ನೀರ್ ಕಮ್ಮಿ ಆಯ್ತಪ್ಪ ಅನ್ನೋ ಆತಂಕ ಇಲ್ದೇನೆ, ಮೊದಲ 2-3 ವರ್ಷ ಸ್ವಲ್ಪ ಸಮಸ್ಯೆ ಇದ್ದೇ ಇರುತ್ತೆ. ಅದು ನೀರ್ ಹೆಂಗ್ ಹಿಡ್ಕೊಳತ್ತೆ, ಭೂಮಿಯ ರಚನೆ ಹೇಗಾಗಿದೆ, ಸಾಯಿಲ್ ಟೆಕ್ಸ್ಚರ್ ಹೇಗಿದೆ, ಒಳಗಡೆ ಕಲ್ಲುಗಳು ಯಾವ ರೀತಿ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ 1-2 ವರ್ಷದಲ್ಲಿ ಡೆಫಿನೆಟ್ ನಮಗೆ ಬೋರ್ ರಿಚಾರ್ಜ್ ಆಗ್ತಾ ಹೋಗುತ್ತೆ ಅಂತ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ
ನಾವು ಒಂದು ಸಣ್ಣ ಬೋರ್ವೆಲ್ ರೀಚಾರ್ಜ್ ಬಿಟ್ಟು ಮಾಡ್ಕೊಳೋದ್ರ ಜೊತೆಗೆ ನಮ್ಮ ಭೂಮಿನಲ್ಲಿ ಯಾವ್ದಾದ್ರು ಒಂದು ಬದುನಲ್ಲಿ ವಾಟರ್ ಸ್ಲೋಪ್ ಇರುತ್ತೆ. ಅಲ್ಲಿ ಆ ಭೂಮಿ ನೆಲಮಟ್ಟದಿಂದ ಒಳಗಡೆ ಒಂದು 15 ಅಡಿ ಅಗಲ, 15 ಅಡಿ ಆಳ, ಒಂದು 10 ಅಡಿ ಆಳದ ಒಂದು ನೀರಿನ ತೊಟ್ಟಿಯನ್ನ, ವಾಟರ್ ಸ್ಟೋರೇಜ್ ಟ್ಯಾಂಕ್ ಅನ್ನ ಮಾಡ್ಕೊಂಡ್ರೆ, ಇದು ಕೃಷಿ ಹೊಂಡ ಅಲ್ಲ, ಅದು ಟೆಕ್ನಿಕಲಿ ಬೇರೆ ತರದ್ದೇ ಇದೆ. ಇದು ಭೂಮಿಯ ಸರ್ಫೇಸ್ ಲೆವೆಲ್ ಇಂದ ಒಳಗಡೆ ಇರುತ್ತೆ ಅಂತ ಅನ್ಕೊಳ್ಳೋಣ. ಅಲ್ಲಿ ನಾವು ಒಂದ್ ಸಣ್ಣ ವಾಟರ್ ಸ್ಟೋರೇಜ್ ಟ್ಯಾಂಕ್ ಅನ್ನ ಮಾಡ್ಕೊಂಡು ಈ ರೀತಿ ಟ್ರೆಂಚ್ ಅಲ್ಲಿ ಬಿದ್ದ ನೀರನ್ನ ನಾವು ಅಲ್ಲಿಗೆ ಕಳಿಸ್ತಾ ಬಂದ್ರೆ ಒಂದು 15 ಅಡಿ ಅಗಲ, 15 ಅಡಿ ಉದ್ದ, 10 ಅಡಿ ಆಳದ ಒಂದು ಗುಂಡಿನಲ್ಲಿ 90,000 ಲೀಟರ್ ನೀರನ್ನ ಹಿಡಿದಿಟ್ಕೋಬಹುದು. ನಾವು ಈ ವರ್ಷನೇ ಗುಂಡಿ ಮಾಡಿಸಿ ಕೃಷಿ ಹೊಂಡಕ್ಕೆ ಕೊಡುವಂತ ಒಂದು ಪ್ಲಾಸ್ಟಿಕ್ ಶೀಟ್ ಅಂತ ಏನ್ ಬರುತ್ತೆ, ಮಲ್ಚಿಂಗ್ ಶೀಟ್ ಏನ್ ಬರುತ್ತೆ, ಅದನ್ನ ತಗೊಂಡ್ಬಂದು ಹಾಸ್ಕೊಂಡ್ರೆ ಟ್ರೆಂಚ್ ಅಲ್ಲಿ ಬಿದ್ದ ನೀರನ್ನ ಆರಾಮ್ಸೆ ನಾವು ಇಲ್ಲಿಗೆ ಕಳಿಸ್ತಾ ಈ ವರ್ಷನೇ ನಾವು 90,000 ಲೀಟರ್ ನೀರನ್ನ ಹಿಡಿದಿಟ್ಕೋಬಹುದು. ಅಂದ್ರೆ ನೀರು ನಮ್ಗೆ ಇದ್ರೆ ಯಾವುದೇ ತರವಾದ ಬೆಳೆಗಳನ್ನ ಬೆಳಿಲಿಕ್ಕೆ ಒಂದು ಆತ್ಮಸ್ಥೈರ್ಯ ಸಿಗುತ್ತೆ, ಧೈರ್ಯ ಇರುತ್ತೆ. ನಾವು 4 ಹಸಿಮೆಣಸಿನ್ಕಾಯಿ ಬೆಳಿತೀನಿ, ಅಥವಾ ಹಬ್ಬಕ್ಕೆ ಚೆಂಡು ಬೆಳಿತೀನಿ, ಅಥವಾ ಮನೆಗ್ ಬೇಕಾಗಿರೋ ಕಾಳುಗಳನ್ನ ಬೆಳ್ಕೋತೀನಿ ಅಂದ್ರೆ ಅದೊಂದು ಧೈರ್ಯನೇ ಬೇರೆ ಇರುತ್ತೆ. ರೈತನಿಗೆ ಆ ಧೈರ್ಯ ನೀರಿಂದ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ ಅಂತ ನಾನು ಅನ್ಕೋತೀನಿ. ಒಂದ್ ಕಡೆ ಒಳ್ಳೆ ಬೀಜ ಸಿಗಬೇಕು, ಒಳ್ಳೆ ತಳಿಗಳ ಎಲ್ಲನೂ ಸಿಗೋದ್ರ ಜೊತೆಗೆ ನೀರಿದ್ರೆ ಮಾತ್ರ ನಮ್ಗದೊಂದು ಧೈರ್ಯನೇ ಬೇರೆ ಇರುತ್ತೆ. ಈಗ ನನ್ನ ತೋಟದಲ್ಲಿ ಯಾವುದೇ ಸಮಯದಲ್ಲಿ ಯಾವುದೇ ಬೆಳೆಗಳನ್ನ ನಾವು ಬೆಳೀತಾ ಹೋಗ್ಬೋದು ಅಂತ. ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ನಾನು ಸ್ವಲ್ಪ ಖಾಲಿ ಭೂಮಿ ಇದೆ, 3 ಎಕರೆನಲ್ಲಿ ಮರಗಿಡಗಳ ಮಧ್ಯೆ. ನನಗೆ ನನ್ನ ಸ್ನೇಹಿತರೆಲ್ಲ ಫೋನ್ ಮಾಡ್ತಾರೆ, ಅಂದ್ರೆ 3-4 ತಿಂಗಳ ಮುಂಚೆನೆ ಫೋನ್ ಮಾಡ್ತಾರೆ ನನ್ಗೆ. ಇಂಥ ದಿನ ನಾನೇನೋ ಗೃಹ ಪ್ರವೇಶ ಇಟ್ಕೋಬೇಕು ಅನ್ಕೊಂಡಿದೀನಿ, ಇಂಥ ದಿನ ಒಂದ್ ಮದುವೆ ಇಟ್ಕೋಬೇಕು ಅಂತಿದೀನಿ, ನನಗ್ ನೀನು ಸೊಪ್ಪು ತರಕಾರಿ ಬೆಳ್ಕೊಟ್ಬಿಡು ಅಂತ, ಅದು ಹೂ ಬೆಳ್ಕೊಟ್ಬಿಡು ಅಂತ 3 ತಿಂಗಳ ಮುಂಚೆನೆ ಒಂದ್ ಸಣ್ಣದಾಗಿ ಮಾತಾಡ್ಕೋತೀನಿ ಅವ್ರ ಜೊತೆಗೆ. ಎಷ್ಟು ಬೇಕು ಅಂತ ಮಾತಾಡ್ಕೊಂಡು ನಮ್ಮೊಂದು ಆದಾಯದ ಮೂಲ, ನಾನೊಬ್ಬ ರೈತ ಆಗಿ ನನಗೆ ಆದಾಯದ ಮೂಲ. ಅಲ್ಲಿ ಮದುವೆ ಮಾಡುವಂತ ನನ್ನ ಸ್ನೇಹಿತನಿಗೆ ರಾಸಾಯನಿಕಗಳನ್ನ ಬಳಸಿದೆ, ರಾಸಾಯನಿಕ ಮುಕ್ತವಾಗಿ ನಾನು ಮದುವೆಗೆ ಬಂದಿರೋರಿಗೆ ಅಡುಗೆಯನ್ನ ಮಾಡಿ ಬಳಸ್ತಾ ಇದ್ದೀನಿ ಅಂತ ಅವ್ರಿಗೊಂದು ಸಮಾಧಾನ. ಅಂದ್ರೆ ಒಂದ್ 3 ತಿಂಗಳ ಎಫರ್ಟ್ ಇದ್ದೇ ಇರುತ್ತೆ ಇದ್ರಲ್ಲಿ. ಸೊ ನೀರಿದ್ರೆ ನಮ್ಗೊಂದು ಈ ತರದ ಕಮಿಟ್ಮೆಂಟ್ ಮಾಡ್ಕೊಳ್ಲಿಕ್ಕೆ, ಆದಾಯದ ಮೂಲ ಹುಡುಕೊಳ್ಲಿಕ್ಕೆ ಇದೊಂದು ಆತ್ಮಸ್ಥೈರ್ಯ ಸಿಗುತ್ತೆ. ಹಾಗಾಗಿ ನಾವು ಟ್ರೆಂಚ್ಗಳನ್ನ ಮಾಡ್ಕೊಂಡು ಅಲ್ಲಿ ಒಂದು ವಾಟರ್ ಸ್ಟೋರೇಜ್ ಟ್ಯಾಂಕ್ ಅನ್ನ ಮಾಡ್ಕೊಂಡು ಕೃಷಿಗೆ ಬೋರ್ವೆಲ್ಗೆ ಒಂದು ಬೋರ್ವೆಲ್ ರೀಚಾರ್ಜ್ ಬಿಟ್ ಅನ್ನ ಮಾಡ್ಕೊತಾ ಹೋದ್ರೆ ನಮ್ಗೊಂದ್ 2-3 ವರ್ಷದಲ್ಲಿ ನೀರಿನ ಸಮಸ್ಯೆ ಬಗೆಹರಿಯಿತು ಅಂತಾನೆ ನಾನ್ ಅನ್ಕೋತೀನಿ. ಇದನ್ನ ಫಿಸಿಕಲಿ ನಾನು ನೋಡ್ತಾ ಬರ್ತಾ ಇದ್ದೀನಿ ಬೇರೆ ಕಡೆಗೆಲ್ಲ. ಇನ್ನು ಸಾಕಷ್ಟು ಅದ್ರ ಮೇಲೆ ವಿಡಿಯೋಗಳು ಇದೆ, ಫೋಟೋಸು ಇದೆ. ನಿಮ್ಗೆ ಅವಿನಾಶ್ TGS ಅಂತ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿಗೆ ಹೋದ್ರೆ ಅವಿನಾಶ್ TGS ಅಂತ, AVINAASH TGS ಅಂತ, ನೀವು ಅಲ್ಲಿಗೆ ಹೋದ್ರೆ ಇನ್ನೊಂದಷ್ಟು ವಿಡಿಯೋಗಳು ನಿಮ್ಗೆ ಸಿಗ್ತಾ ಬರುತ್ತೆ, ಅದನ್ನ ನೀವು ನೋಡ್ತಾ ಬರ್ಬೋದು. ಈ ರೀತಿ ನೀರನ್ನ ಹಿಡಿದಿಟ್ಕೊಂಡ್ರೆ ನಮ್ಗೊಂದಷ್ಟು ಕೆಲಸಗಳು ಆಯ್ತು ಅಂತಾನೆ ಲೆಕ್ಕ. ಇನ್ನೊಂದು ಏನ್ ಮಾಡ್ಬೋದು, ನಾವು ಇದೇ ಟ್ರೆಂಚ್ ಒಳಗೆ ನಾವೇನ್ ಟ್ರೆಂಚ್ಗಳಂತ ಮಾಡ್ಕೊಂಡಿರ್ತೀವಿ, ಇದೇ ಟ್ರೆಂಚ್ ಒಳಗೆ ನಮ್ಮಲ್ಲಿ ಸಿಗೋ ತ್ಯಾಜ್ಯಗಳನ್ನ ನಾವು ತುಂಬಿಸ್ತಾ ಬಂದ್ರೆ, ನಮ್ಮಲ್ಲಿ ಏನೇನ್ ತ್ಯಾಜ್ಯಗಳು ಸಿಗುತ್ತೋ ಎಲ್ಲಾ ತ್ಯಾಜ್ಯಗಳನ್ನ ನಾವೇನಾದ್ರು ತುಂಬಿಸ್ತಾ ಬಂದ್ರೆ ಅಲ್ಲಿ ಒಂದು ಅದ್ಭುತವಾದ ಗೊಬ್ಬರ ತಯಾರಾಗುತ್ತೆ. ಅದು ಎಷ್ಟ್ರ ಮಟ್ಟಿಗೆ ಅದ್ಭುತ ಅಂತ ಹೇಳಿದ್ರೆ ನಿಮ್ಗೊಂದೀಗ ವಿಡಿಯೋ ತೋರಿಸ್ತೀನಿ. ನೀವು ವಿಡಿಯೋ ನೋಡ್ತಾ ಇದೀರಿ ಇಲ್ಲಿ. ಇದು ಟ್ರೆಂಚ್ ಒಳಗೆ ನಮ್ಮ ಹತ್ರ ಸಿಗೋ ತ್ಯಾಜ್ಯಗಳನ್ನೆಲ್ಲ ನಾವು ಹಾಕಿರೋದು. ಎಲ್ಲಾ ಮರಗಿಡಗಳ ತ್ಯಾಜ್ಯಗಳು ಇದು. ಪ್ಲಾಸ್ಟಿಕ್ ಇರಬಾರ್ದು, ಕೆಮಿಕಲ್ ಇರಬಾರ್ದು. ಇನ್ನು ಅಡಕೆ, ತೆಂಗಿನ ಗರಿ, ಬಾಳೆ ಎಲೆಗಳು, ಜೋಳಗಳು ಏನೇನ್ ಬೆಳೆದಿರ್ತೀವಿ, ಕಾಳು ಕಡ್ಡಿಗಳು ಏನೇನ್ ಬೆಳೆದಿರ್ತೀವಿ ಎಲ್ಲಾನು ತಗೊಂಡ್ಬಂದು ಈ ಟ್ರೆಂಚ್ ಒಳಗೆ ಹಾಕಿದ್ರೆ ಇಲ್ಲಿ ಎರೆಹುಳುಗಳು ಮಾತ್ರ ನಿಮ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಎರೆಹುಳುಗಳು ಸಿಗುತ್ತೆ. ಅದ್ರ ಪಕ್ಕದಲ್ಲೆಲ್ಲ ನಾವು ಅಲಸಂದೆ, ಹೆಸರು ಕಾಳು, ಇನ್ನೊಂದು ಬೆಳೆಗಳನ್ನ ಬೆಳೆದಿರ್ತೀವಿ. 3 ತಿಂಗಳಾದ್ಮೇಲೆ ಅದ್ರದ ಕ್ರಾಪ್ ರೆಸಿಡ್ಯೂಸ್ ಸಿಗುತ್ತೆ. ಹಸುಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಬಳಸ್ತಾ ಹೋಗೋಣ. ಈಗ ಜೋಳ ಬೆಳೆದ್ರೆ ಎಲ್ಲಾನು ನಾವು ಟ್ರೆಂಚ್ ಒಳಗ್ ಹಾಕಿ ನಾವು ಹ್ಯೂಮಸ್ ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಹಸುಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳೋಣ, ಮಿಕ್ಕಿರೋದನ್ನ ಇಲ್ಲೂ ತಂದು ಹಾಕೋಣ. ರಸ್ತೆ ಬದಿನಲ್ಲಿ ಸಾಕಷ್ಟು ಮರಗಿಡಗಳು, ಕಳೆ ಗಿಡಗಳು ಬೆಳೆದಿರುತ್ತೆ, ಅದನ್ನ ತಂದು ಹಾಕೋಣ. ಈ ರೀತಿ ಸಿಕ್ಕಿದ್ದನ್ನೆಲ್ಲ ತಂದು ಹಾಕಿದ್ರೆ ನಿಮ್ಗೆ 1-2 ವರ್ಷದಲ್ಲಿ ಅದ್ಭುತವಾದ ಗೊಬ್ಬರ ಆಯ್ತು. 1 ಎಕರೆನಲ್ಲಿ 10 ಟ್ರೆಂಚ್ ಇರುತ್ತೆ. 10 ಟ್ರೆಂಚ್ ಅಲ್ಲಿ ನೀವೆಲ್ಲ ಗೊಬ್ಬರ ಮಾಡ್ಕೊಳಕ್ಕೆ 1-2-3 ವರ್ಷ ಸತತ ಪ್ರಯತ್ನದಲ್ಲಿ ನೀವೇನಾದ್ರು ಗೊಬ್ಬರ ಮಾಡ್ಕೊಂಡ್ಬಿಟ್ರೆ ನಿಮ್ಗೊಂದು 50-60 ಟ್ರ್ಯಾಕ್ಟರ್ ಗೊಬ್ಬರ ಅಲ್ಲೇ ಸಿಕ್ಕೋಗುತ್ತೆ. ನೋಡಿ, 1-1.5 ಅಡಿ ಆಳದವರೆಗೂ ಕೈಯಲ್ಲೇ ನಾವು ಮಣ್ಣನ್ನ ತೆಗಿಬಹುದು. ಇಲ್ಲಿ ಯಾವ್ದು
ಗುದ್ಲಿನೂ ಬೇಕಾಗಿಲ್ಲ, ಚಲ್ಕೆನೂ ಬೇಕಾಗಿಲ್ಲ. ಎಷ್ಟು ಎರೆಹುಳುಗಳು, ಜೀವಾಣುಗಳು ಎಷ್ಟು ಹುಟ್ಟುತ್ತೆ ಅಂದ್ರೆ, ನಮ್ಗೆ ಒಂದು ಮರ ಬೆಳಿಬೇಕು ಅಂದ್ರೆ ಕೋಟಿ ಕೋಟಿ ಜೀವಾಣುಗಳು ಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು 72 ಜೀವಾಣುಗಳು ಬೇಕು. ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾ, PSP ಬ್ಯಾಕ್ಟೀರಿಯಾ, BSP ಬ್ಯಾಕ್ಟೀರಿಯಾ ತರದ್ದು ಮೇಜರ್ ಆಗಿ ಒಂದು 72 ಬ್ಯಾಕ್ಟೀರಿಯಾ ಬೇಕು. ಇಲ್ಲಿ ನೋಡಿ, ಇಲ್ಲೂ ಕೂಡ ರಾಮು ಅಂತ ಇವ್ರ ತೋಟ. ಅವ್ರ ತೋಟದಲ್ಲಿ ನಾವು ಮರ ಗಿಡಗಳನ್ನ ಆಯೋಜಿಸ್ತಾ ಇವೆಲ್ಲ ಬೆಳೆಗಳ ಮಧ್ಯೆ ನಾವು ಕಾಳುಗಳನ್ನ ಹಾಕೊಂಡು ಅಲ್ಲಿ ಇವರು ರಾಮು, ಇದು ನಮ್ ಸ್ನೇಹಿತ. ಇವ್ರಿದಾರಲ್ಲ ಪಕ್ಕದಲ್ಲಿ ವಯಸ್ಸಾಗಿರೋರು, ಇವ್ರಿದಾರಲ್ಲ, ಇವರು ರಾಮು ತಂದೆ. ಒಂದು ಅದ್ಭುತವಾದ ತೋಟವನ್ನ ಕಟ್ಲಿಕ್ಕೆ ₹1 ನನ್ಗೆ ಬಹಳ ಅನ್ಸುತ್ತೆ. ಈಗ ನಾವು ಕೃಷಿನಲ್ಲಿ ಬೇಕೋ ಬೇಡವೋ ಸಾಕಷ್ಟು ದುಡ್ಡನ್ನ ಖರ್ಚು ಮಾಡ್ತಾ ಇದೀವಿ. ₹1 ನಾವು ನಮ್ಮ ಭೂಮಿಗೆ ಖರ್ಚು ಮಾಡಿದ್ರೆ ಮತ್ತೆ ಇನ್ನೊಂದು 25 ವರ್ಷ ಆ ದುಡ್ಡನ್ನ ಕೇಳಬಾರ್ದು. ಆ ಭೂಮಿ ಲಕ್ಷ ಲಕ್ಷ ಎಲ್ಲ ಬಿಟ್ಬಿಡಿ, ನಾವು ಸಾವಿರಗಳಲ್ಲೇನೆ ಅದ್ಭುತವಾದ ತೋಟವನ್ನ ಕಟ್ಲಿಕ್ಕೆ ನಮ್ಮ ಹತ್ರ ಎಲ್ಲಾ ತರವಾದ ಪದ್ಧತಿಗಳು ಇದೆ, ಸೈಂಟಿಫಿಕಲಿ ಪ್ರೂವನ್ ವಿಧಾನಗಳು ಇದೆ. ಈಗ ನಾವು ಟ್ರೆಂಚ್ ಗಳನ್ನ ಮಾಡಿಕೊಂಡು ಅದರಲ್ಲಿ ನಾವು ಏನಾದ್ರು ತ್ಯಾಜ್ಯಗಳನ್ನ ತುಂಬಿದ್ರೆ ಒಂದು ಕಡೆ ಮಳೆ ನೀರನ್ನ ಹಿಂಗಿಸ್ತಾ ಹೋಗುತ್ತೆ ಭೂಮಿಗೆ, ಒಂದು ಹರಿ ನೀರು ಆಚೆ ಕಳಿಸ್ತೇನೆ, ಒಂದು 2-3 ವರ್ಷಗಳಲ್ಲಿ ಬೋರು ಕೂಡ ರಿಚಾರ್ಜ್ ಆಗ್ತಾ ಬರುತ್ತೆ. ಅದರಲ್ಲಿ ನಾವು ಈ ತರದ ಹ್ಯೂಮಸ್ ಅನ್ನ ತಯಾರು ಮಾಡ್ಬಿಟ್ರೆ, ಅದು ಹ್ಯೂಮಸ್ ತಯಾರು ಮಾಡ್ಲಿಕ್ಕೆ ಮರ ಗಿಡಗಳಿಂದ ಒದಗುವಂತ ತ್ಯಾಜ್ಯಗಳೇ ಬಹಳ ಮುಖ್ಯ. ಈ ತರ ಮರಗಿಡಗಳಿಂದ ತೆಗೆದುವಂತ ತ್ಯಾಜ್ಯಗಳನ್ನ ಈಗ ಬೇರೆ ಬೇರೆ ವಿಧಾನದಲ್ಲಿ ವರ್ಮಿ ಕಂಪೋಸ್ಟ್ ಮಾಡ್ತಾರೆ, ಅಥವಾ ಎರೆಹುಳು ಗೊಬ್ಬರ ಅಂತ ಹೇಳ್ತಾರೆ. ಬೇರೆ ಬೇರೆ ವಿಧಾನಗಳಿದೆ. ನನ್ಗೇನ್ ಅನ್ಸುತ್ತಪ್ಪ ಅಂತ ಹೇಳಿದ್ರೆ, ಸರ್ ಯಾರೋ ಟೀ ಕುಡಿತಾ ಇದಾರೆ, ನಮ್ಗೂ ಕೊಡಿ ಸರ್. ಯಾರ್ ಸರ್? ನೀವೇ. ಆಯ್ತು, ವಿಡಿಯೋ ಆನ್ ಮಾಡಿ, ಪರವಾಗಿಲ್ಲ, ನಾವೇನ್ ಟೀ ಕೇಳಲ್ಲ. ಒಂದ್ 2-3 ವರ್ಷದಲ್ಲಿ ಆ ಟ್ರೆಂಚ್ ಒಳಗೆ ಅದ್ಭುತವಾದ ಗೊಬ್ಬರವನ್ನ ತಯಾರು ಮಾಡ್ಕೊಂಡ್ಬಿಟ್ರೆ, ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿನಲ್ಲಿ ಜೀವಾಣುಗಳು, ನಮ್ಮ ಭೂಮಿನಲ್ಲಿ ನೆಲೆಸುವಂತ ಜೀವಾಣುಗಳಿಗೆ ಬಹಳ ಪ್ರಮುಖವಾದ ಪಾತ್ರ ಇದೆ. ಈಗ ಜೀವಾಣುಗಳು ನೆಲೆಸಬೇಕು ನಮ್ಮ ಭೂಮಿನಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಉಳುಮೆ ಇರಬಾರ್ದು, ರಾಸಾಯನಿಕಗಳನ್ನ ಬಳಸಬಾರದು. 1 ಎಕರೆನಲ್ಲಿ ಕನಿಷ್ಠ 30 ಜಾತಿಯ ಬೆಳೆಗಳು ಇರಬೇಕು. ಈಗ ಜೀವಾಮೃತ ಅಂತ ತಯಾರು ಮಾಡ್ತಾರಪ್ಪ, ಜೀವಾಮೃತದ ಬಗ್ಗೆ ಕೇಳಿದಿರಿ ಅನ್ಕೋತೀನಿ. ಯಾಕೆ ಅಂದ್ರೆ ಜೀವಾಣುಗಳು ನಮ್ಮ ಭೂಮಿನಲ್ಲಿ ವೃದ್ಧಿ ಆಗ್ಲಿ ಅಂತ ಹೇಳಿ ನಾಟಿ ಹಸುವಿನ ಗಂಜಲ ತಂದು ಸಗಣಿ ತಗೊಂಡ್ಬಂದು ಅದನ್ನೊಂದು ಕಲ್ಚರ್ ಮಾಡಿ ನಮ್ ಭೂಮಿಗೆ ಹಾಕ್ತಿವಿ. ಒಂದ್ಸರಿ ನಾವು ಜೀವಾಮೃತ ಹಾಕಿದ್ರೆ ನಮ್ಗೆ 1000 ಜೀವಾಣುಗಳು ಹುಟ್ಟಿತು ಅಂತ ಇಟ್ಕೊಳ್ಳೋಣ. 1000 ಮೇಲೆ ಹುಟ್ಟುಬಿಟ್ವಪ್ಪ ಜೀವಾಣುಗಳು. ಈ ತರ ಜೀವಾಣುಗಳು ನಮ್ಮ ಭೂಮಿ ಮೇಲೆ ಹುಟ್ಟಿದ್ಮೇಲೆ ಅದಕ್ಕೆ ನಾವು ಊಟ ಕೊಡದೆ ಹೋದ್ರೆ, ಅದು ರಾತ್ರಿ ಮಲಗ್ಲಿಕ್ಕೆ ಬಿಸಿಲಾದ್ರೆ ಅದಕ್ಕೆ ನೆರಳು, ಅಂದ್ರೆ ನಮ್ಗೆ ಯಾವ ತರ ಒಂದ್ ಮನೆ ಬೇಕು ಆ ತರ ಶೆಲ್ಟರ್ ಬೇಕು, ಚಳಿ ಆದ್ರೆ ಬೆಚ್ಚಗಿರ್ಬೇಕು. ಈ ತರದ ಒಂದು ವ್ಯವಸ್ಥೆಯನ್ನ ಕಲ್ಪಿಸದೆ ಹೋದ್ರೆ ಜೀವಾಣುಗಳಲ್ಲಿ ಬದುಕ್ತವ? ಈಗ ಜೀವಾಣುಗಳಲ್ಲಿ ನಾವೇನು ಮೇಜರ್ ಆಗಿ ಕೋಟಿ ಕೋಟಿ ಜೀವಾಣುಗಳಲ್ಲಿ 72 ಜೀವಾಣುಗಳು ಬೇಕು ಅಂತ ನಾವ್ ಏನ್ ಹೇಳ್ತೀವಿ, ಈ ತರದ ಜೀವಾಣುಗಳಲ್ಲಿ ಪ್ರಕೃತಿ ಎಷ್ಟು ಅದ್ಭುತ ಅಂತ ನಾವು ಅದ ಅರ್ಥ ಮಾಡ್ಕೊಳ್ಳೋದೇ ಬಹಳ ಕಷ್ಟ ಆಗುತ್ತೆ. ಎಷ್ಟು ಅದ್ಭುತ ಅಂತ ಹೇಳಿದ್ರೆ, ಹುಟ್ಟಿದ ಒಂದ್ ಜೀವಾಣು ಹುಟ್ಟುತ್ತೆ. ಈಗ 100 ಜೀವಾಣುಗಳಲ್ಲಿ 22% ಜೀವಾಣುಗಳು ಇವಾಗ ಹುಟ್ಟುತ್ತೆ. 8 ಸೆಕೆಂಡ್ ಅಲ್ಲಿ ತನ್ನ ಕೆಲಸ ಆರಂಭಿಸುತ್ತೆ, 16 ಸೆಕೆಂಡ್ ಅಲ್ಲಿ ಸತ್ತೋಗ್ಬಿಡುತ್ತೆ. ಹುಟ್ಟುತ್ತೆ, 8 ಸೆಕೆಂಡ್ ಅಲ್ಲಿ ತಾನು ಮಾಡ್ಬೇಕಾಗಿರೋ ನಾನು ಯಾಕೆ ಹುಟ್ಟಿದೀನಿ ಅಂತ ಆ ಕೆಲಸ ಸ್ಟಾರ್ಟ್ ಮಾಡುತ್ತೆ, 16 ಸೆಕೆಂಡ್ ಅಲ್ಲಿ ಸತ್ತೋಗ್ಬಿಡುತ್ತೆ. ಇನ್ನೊಂದು 25% ಜೀವಾಣುಗಳು ಹುಟ್ಟುತ್ತೆ, 2 ದಿನದಲ್ಲಿ ತಾನು ಮಾಡುವಂತ ಎಲ್ಲ ಕೆಲಸಗಳನ್ನ ಮಾಡುತ್ತೆ, ಮತ್ತೆ ಸತ್ತೋಗುತ್ತೆ. ಇನ್ನೊಂದು 20% ಜೀವಾಣುಗಳು ಅದ್ರ ಲೈಫ್ ಸ್ಪ್ಯಾನ್, ಜೀವಿತಾವಧಿ ಅಂತ ಏನ್ ಕರಿತೀವಿ, ಆ ಜೀವಿತಾವಧಿ ಕೆಲವು ಜೀವಾಣುಗಳಿಗೆ ಹುಟ್ಟಿದ ತಕ್ಷಣ 16 ಸೆಕೆಂಡ್ ಒಳಗಡೆ, ಕೆಲವು ಜೀವಾಣುಗಳಿಗೆ 2 ದಿನ, ಕೆಲವು ಜೀವಾಣುಗಳಿಗೆ 8 ದಿನ, ಕೆಲವು ಜೀವಾಣುಗಳಿಗೆ 24 ದಿನ, ಕೆಲವು ಜೀವಾಣುಗಳು 4-5 ತಿಂಗಳ ಮೇಲೆ, ಕೆಲವು ಜೀವಾಣುಗಳು 4-5 ವರ್ಷದ ಮೇಲೆ ಬದುಕ್ತವೆ. ಈ ಜೀವಾಮೃತ ಕೊಟ್ಟ ತಕ್ಷಣ ನಮ್ಗೆ ಎರೆಹುಳು ಹುಟ್ಟು. ಎರೆಹುಳು ಹುಟ್ಟದ 8 ಸೆಕೆಂಡ್ ಅಲ್ಲಿ, 16 ಸೆಕೆಂಡ್ ಅಲ್ಲಿ, 2 ದಿನದಲ್ಲಿ ಅವು ತನ್ನ ಲೈಫ್ ಸ್ಪ್ಯಾನ್ ಅಂತ ಏನಿದೆ, ಅವಕ್ ನಾವು ಸರಿಯಾದ ಊಟವನ್ನ ಕೊಡದೆ ಹೋದ್ರೆ, ಒಂದು ವಸತಿಯನ್ನ ಕೊಡದೆ ಹೋದ್ರೆ ಅವು ಸತ್ತೋಗ್ತವೆ ಅಲ್ವಾ? ಅಂದ್ರೆ ನಾವು 5 ವರ್ಷ ಆದ್ರೂ ಜೀವಾಮೃತ ಹಾಕ್ತಿವಿ, 10 ವರ್ಷ ಆದ್ರೂ ಜೀವಾಮೃತ ಹಾಕ್ತಿವಿ ಅನ್ನೋದು ನನಗೆ ಯಾಕೋ ಟೆಕ್ನಿಕಲಿ ನನಗೆ ಕನ್ವಿನ್ಸಿಂಗ್
ಬೇಕಾಗಿಲ್ಲ. ನಮ್ ರೈತರಿಗೂ ಕೂಡ ರೆಸ್ಟ್ ಬೇಕು. ಏನೇ 24 ಗಂಟೆ ನಾವು ದುಡಿತಾನೆ ಕೂರಕ್ಕಾಗತ್ತಾ? ನಮಗೂ ಫಿಲಂ ಬೇಕು, ನಮಗೂ ರೆಸ್ಟ್ ಬೇಕು. ನಾವು ಒಂದ್ ರೌಂಡ್ ನೋಡ್ಕೊಂಡ್ ಬರ್ಬೇಕು. ಬರೀ ಆಫೀಸರ್ಸ್ ಅಷ್ಟೇ ಅಲ್ಲ, ಅವ್ರಿಗಷ್ಟೇ ಭಾನುವಾರ ರಜಾ ಅಲ್ಲ, ನಮಗೂ ಶನಿವಾರ ಭಾನುವಾರ ರಜೆ ಬೇಕು. ಅಂದ್ರೆ ನಾವು ಮಾಡುವಂತ ಕೆಲಸಗಳು ಕರೆಕ್ಟ್ ಆಗಿ ಮಾಡ್ಬೇಕು, ನಮಗೂ ರೆಸ್ಟ್ ಸಿಗಂಗ ಆಗ್ಬೇಕು. ಮತ್ತೆ ನಾವು ಮಾಡಿರೋ ಕೆಲಸ ನಮಗೆ 1 ವರ್ಷದಲ್ಲೋ 2 ವರ್ಷದಲ್ಲೋ 100% ಪ್ರತಿಫಲ ಸಿಗಂಗ ಆಗಬೇಕು. ಸುಮ್ನೆ ಕೆಲಸ ಮಾಡೋದಲ್ಲ, ನಿರಂತರವಾಗಿ ನಾವು ಮಾಡುವಂತ ಕೆಲಸನೇ ಮಾಡ್ತಾ ಕೂರೋದು ನೆಸಿಟಿ ಇಲ್ಲ. ಹಂಗಾಗಿ ಹೇಳ್ತಾ ಇದ್ದೀನಿ. ಈಗ ಜೀವಾಮೃತವನ್ನ ಜೀವಾಣುಗಳಿಗೆ ಹುಟ್ಟಿದ್ಮೇಲೆ ಅದಕ್ಕೊಂದು ಪರ್ಫೆಕ್ಟಿನ ಒಂದು 5 ಸ್ಟಾರ್ ಫೆಸಿಲಿಟಿ, ಅಂದ್ರೆ ಊಟ, ತಿಂಡಿ, ವಸತಿ ಎಲ್ಲನೂ ಸಿಗ್ಬೇಕು ಅಂತ ಹೇಳಿದ್ರೆ ನಮ್ಮ ಭೂಮಿನಲ್ಲಿ ಮರ ಗಿಡಗಳಿಂದ ಕೂಡಿರುವಂತ ತ್ಯಾಜ್ಯದ ಹ್ಯೂಮಸ್ ಇರಬೇಕು. ಆ ಹ್ಯೂಮಸ್ ಇರಬೇಕು ಅಂತ ಅಂದಾಗ ಇನ್ನೊಂದ್ಸರಿ ಹೇಳ್ತೀನಿ, ಉಳುಮೆ ಮಾಡಬಾರ್ದು, ರಾಸಾಯನಿಕಗಳನ್ನ ಬಳಸಬಾರ್ದು, ಕ್ರಿಮಿನಾಶಕ, ಕೀಟನಾಶಕ ಇಂಥವು ಯಾವುದನ್ನು ಬಳಸಬಾರ್ದು. ಇಂತಿಗೆ ಬಳಸದೆ ಹೋದ್ರೆ ನಾವು ಕಾಳುಕಡ್ಡಿಗಳ ಉಳುಮೆ ಮಾಡದೆ ಹೋದ್ರೆ ನಾವು ಕಾಳುಕಡ್ಡಿಗಳನ್ನ ಬೆಳೆಯಕ್ಕಾಗಲ್ಲ. ಈಗ ನನ್ನ ತೋಟದಲ್ಲಿ ಬಾಳೆ ಮಧ್ಯ ಕೂಡ ದೊಡ್ಡ ಟ್ರ್ಯಾಕ್ಟರ್ ನಲ್ಲಿ ನಾನು ಉಳುಮೆ ಮಾಡಲ್ಲ, ಆದ್ರೆ ಚಿಕ್ಕದೊಂದು ಮಿನಿ ಟಿಲ್ಲರ್ ಇಟ್ಕೊಂಡಿದ್ದೀನಿ, ಒಂದ್ ಸಣ್ಣ ಸೈಕಲ್ ಇಟ್ಕೊಂಡಿದ್ದೀನಿ. ಅದ್ರ ಮೂಲಕ ಉಳುಮೆ ಮಾಡ್ಬಿಟ್ಟು ಕಳೆ ತೆಕ್ಕೊಂಡು ನಾನು ಕಾಳುಕಡ್ಡಿಗಳನ್ನ ಬೆಳಿತೀನಿ. ಉಳುಮೆ ಮಾಡದೆ ಇದ್ರೆ ನಾವು ಬೆಳೆಯಕ್ಕಾಗಲ್ಲ. ಹಂಗಾಗಿ ಆ ತರದ ಒಂದು 5 ಸ್ಟಾರ್ ಉಳುಮೆ ಮಾಡಿದ್ರು ಜೀವಾಣುಗಳಿಗೆ ತೊಂದರೆ ಆಗಬಾರದು, ಒಂದು 5 ಸ್ಟಾರ್ ಫೆಸಿಲಿಟಿ ಅಲ್ಲಿ ಸಿಗ್ಬೇಕು ಅಂತ ಹೇಳಿದ್ರೆ ಟ್ರೆಂಚ್ ಮಾಡಿರ್ತೀವಲ್ಲ, ಅಲ್ಲಿ ನಾವು ಮರಗಿಡಗಳ ತ್ಯಾಜ್ಯಗಳನ್ನ ನಾವು ತುಂಬಿಸ್ತಾ ಬಂದ್ರೆ ಆ ಮರಗಿಡಗಳ ತ್ಯಾಜ್ಯಗಳಿಂದ ಒಂದು ಹ್ಯೂಮಸ್ ತಯಾರಾಗುತ್ತಲ್ಲ, ಅದು ಒಂದು ಪರ್ಫೆಕ್ಟ್ ಕಾಂಪೌಂಡ್ ನಲ್ಲಿ ಆ ಜೀವಾಣುಗಳು ನಮ್ಮ ಭೂಮಿನಲ್ಲಿ ನೆಲೆಸುವಂಗ ಆಗುತ್ತೆ ಅಂತ. ಈಗ ನೀವು ವಿಡಿಯೋದಲ್ಲಿ ನೋಡಿದ್ರಲ್ಲ, ಒಂದು ಎರೆಹುಳು ಇರೋ ಅಂದ್ರೆ ಒಂದು ಫಲವತ್ತಾದ ಭೂಮಿ ಅಂತ ನಾವ್ ಏನ್ ಕರಿತೀವಿ, ಅದ್ರಲ್ಲಿ ಅಲ್ಲಿ ಒಂದು ಚದರಡಿನಲ್ಲಿ ಒಂದಡಿ ಬಾಕ್ಸ್ ಅಂತ ಏನಿದೆ, ಒಂದು ಚದರಡಿನಲ್ಲಿ 12 ಎರೆಹುಳು ಇರಬೇಕು ಅಂತ ಹೇಳ್ತಾರೆ. 12 ಎರೆಹುಳು ಇರಬೇಕು ಅಂತ ಅಂದಾಗ ನಾವು ಉಳುಮೆ ಮಾಡಿದ್ರೆ ಎರೆಹುಳು ಅಲ್ಲಿರಲ್ಲ, ರಾಸಾಯನಿಕ ಕ್ರಿಮಿನಾಶಕಗಳನ್ನ ಬಳಸಿದ್ರೆ ಅಲ್ಲಿರಲ್ಲ. ನಾವು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯನ್ನು ಆರಂಭ ಮಾಡ್ಬೇಕು, ಟ್ರೆಂಚು ಮಾಡ್ಕೋಬೇಕು, ಅಲ್ಲಿ ಹ್ಯೂಮಸ್ ತಯಾರು ಮಾಡಿದ್ರೆ ಅದ್ಭುತವನ್ನು ನೀವು ಎಣಸಕ್ ಆಗದೆ ಇರುವಷ್ಟು ಎರೆಹುಳುಗಳು ನಮ್ಮ ಭೂಮಿನಲ್ಲಿ ಬರ್ತವೆ. ಒಂದು ಸರಿ ಒಂದು ಎರೆಹುಳು ನಮ್ಮ ಭೂಮಿನಲ್ಲಿ ಬಂದ್ರೆ ದಿನಕ್ಕೆ 12 ಹೋಲ್ಗಳನ್ನ ಮಾಡುತ್ತೆ. ಅಂದ್ರೆ 6 ಸರಿ ಮೇಲೆ ಕೆಳಗೆ ಹೋಗುತ್ತೆ, 6 ಸರಿ ಮೇಲಕ್ಕೆ ಬರುತ್ತೆ, 12 ಹೋಲ್ ಮಾಡುತ್ತೆ. ಒಂದು 10,000 ಎರೆಹುಳು ಇದಾವೆ ನಮ್ಮ ಭೂಮಿನಲ್ಲಿ ಟ್ರೆಂಚ್ ಮಾಡ್ಕೊಂಡು ನಾವು ಹ್ಯೂಮಸ್ ಕ್ರಿಯೇಟ್ ಮಾಡಿದೀವಿ ಅಂತ ಹೇಳಿದ್ರೆ ಎಷ್ಟು ಹೋಲುಗಳನ್ನ ಮಾಡ್ದಂಗಾಯ್ತು, ಎಷ್ಟು ರಂಧ್ರಗಳನ್ನ ಕೊರಿತು ಎರೆಹುಳು. ಆಮೇಲೆ ಆ ರಂಧ್ರಗಳನ್ನ ಕೊರಿಯುವಾಗ ಒಂದು ದಮ್ ಬಿಡುತ್ತೆ, ಮತ್ತೆ ಆ ರಂಧ್ರಗಳು ಯಾವತ್ತೂ ಮುಚ್ಕೊಳಲ್ಲ. ಆ ತರದ ಕೆಲಸ ಆಗೋದ್ರಿಂದ ಅಲ್ಲಿ ಮಳೆ ನೀರು ಹಿಂಗುತ್ತೆ. ಬಹಳ ಮುಖ್ಯವಾಗಿ ಮಳೆ ನೀರು ಹಿಂಗೋದ್ರ ಜೊತೆಗೆ ಅದು ತಿನ್ನೋದೇನಪ್ಪಾ ಅಂತ ಹೇಳಿದ್ರೆ ಭೂಮಿಯ ಒಳಗಡೆ ಇರೋ ಸಣ್ಣ ಸಣ್ಣ ಕಲ್ಲುಗಳನ್ನ, ಸಣ್ಣ ಸಣ್ಣ ಮಣ್ಣಿನ ಕಣಗಳನ್ನ ತಿನ್ನುತ್ತೆ. ಈ ಕಲ್ಲುಗಳಲ್ಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ, ಭೂಮಿಯ ಒಳಗಡೆ ಇರೋ ಕಲ್ಲುಗಳಲ್ಲಿ ಏನಿರುತ್ತೆ ಅಂದ್ರೆ ಅದರಲ್ಲಿ ನಾವು ಇವತ್ತು ಮರಗಿಡಗಳ ಬೆಳವಣಿಗೆಗೆ ಬೇಕಾಗಿರೋ ಪೋಷಕಾಂಶಗಳು, ಪೋಷಕ ಪದಾರ್ಥಗಳು ಅಂತ ಏನ್ ಕರಿತೀವಿ, ಅಥವಾ ನಮ್ಮ ದೇಹದ ಬೆಳವಣಿಗೆಗೆ ಬೇಕಾಗಿರೋ ಪೋಷಕ ಪದಾರ್ಥಗಳು, ಪೋಷಕಾಂಶಗಳು ಅಂತ ಏನ್ ಕರಿತೀವಿ, ಆ ಎಲ್ಲ ಪೋಷಕಾಂಶಗಳು ಕಲ್ಲಿನ ರೂಪದಲ್ಲಿರುತ್ತೆ. ಫಾಸ್ಫರ್, ಐರನ್, ಬೋರಾನ್, ಜಿಂಕ್ ಅಂತ ನಾವೇನ್ ಕೊಂಡ್ಕೊಂಡ್ ಬರ್ತಾ ಇದೀವಿ ಇವತ್ತು ಅಂಗಡಿನಲ್ಲಿ, ಸಲ್ಫರ್, ಇವೆಲ್ಲ ಕೊಂಡ್ಕೊಂಡ್ ಬರ್ತಿದೀವಲ್ಲ, ಇವೆಲ್ಲ ಫ್ಯಾಕ್ಟ್ರಿ ಅವನ್ ಹೆಂಗ್ ತಯಾರು ಮಾಡ್ತಾನಪ್ಪ ಅಂದ್ರೆ ಅಲ್ಲೊಂದ್ ಕಡೆ ಗಣಿಗಾರಿಕೆ ಮಾಡ್ತಾನೆ, ಅಲ್ಲಿಂದ ಕಲ್ಲುಗಳನ್ನ ತರ್ತಾನೆ. ಅದ್ರೊಳಗೆ ಈಗ ಬಳ್ಳಾರಿಯಲ್ಲಿ ಐರನ್ ಜಾಸ್ತಿ ಇದೆ ಅಂತ, ಇನ್ನೊಂದು ಭೂಮಿನಲ್ಲಿ ಸಲ್ಫರ್ ಜಾಸ್ತಿ ಇರ್ಬೋದು, ಇನ್ನೊಂದು ಭೂಮಿನಲ್ಲಿ ಅಲ್ಯೂಮಿನಿಯಂ ಜಾಸ್ತಿ ಇರ್ಬೋದು. ಹಿಂಗೆ ಬೇರೆ ಬೇರೆ ಕಡೆ ಇರುವಂತ ಕಲ್ಲುಗಳನ್ನ ತಗೊಂಡು ಫ್ಯಾಕ್ಟ್ರಿನಲ್ಲಿ ಪ್ರೋಸೆಸ್ ಮಾಡಿ ಅದನ್ನ ನಮ್ಗೆ ಬ್ಯಾಗ್ ಅಲ್ಲಿ ಹಾಕಿ ತುಂಬಿ ಕೊಡ್ತಾರೆ. ಅದ್ರ ಬದಲು ನಮ್ಮ ಭೂಮಿನಲ್ಲೇ ಕಲ್ಲುಗಳಿದ್ದು ಆ ಕಲ್ಲುಗಳನ್ನ ತಗೊಂಡು ಉಳುಮೆ ಮಾಡಕ್ ಕಷ್ಟ ಆದ್ರೆ ಮೇಲಿನ ಪದರದ ಒಂದಡಿ 1.5 ಅಡಿ ಕಲ್ಲುಗಳನ್ನ ತಗೊಂಡು ಟ್ರೆಂಚ್ಗಳನ್ನ ಹಾಕ್ತಾ ಹೋದ್ರೆ ಅದು ನಿಧಾನಕ್ಕೆ ಕರಗ್ತಾ ಬರುತ್ತೆ. ಅದನ್ನ ವೆದರಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ವಿಜ್ಞಾನ ವೆದರಿಂಗ್ ಪ್ರೋಸೆಸ್ ಅಂತ ಹೇಳುತ್ತೆ. ಮಳೆ ನೀರು, ಸೂರ್ಯನ ಕಿರಣಗಳು ಎರಡು ಒಟ್ಟಿಗೆ ಕೂಡಿದಾಗ ಆ ಕಲ್ಲುಗಳನ್ನ ಕರಗುವಂತ ಆಮ್ಲಗಳು ಉತ್ಪತ್ತಿ ಆಗುತ್ತೆ. ಮರಗಿಡಗಳ ಬೇರುಗಳು, ಅದರಿಂದ ಹೊರಬರುವಂತ ರಾಸಾಯನಿಕಗಳು, ಪ್ರಾಣಿ ಪಕ್ಷಿಗಳು ಸತ್ತಾಗ ಅದರ ದೇಹದಿಂದ ಹೊರಬರುವಂತ ರಾಸಾಯನಿಕಗಳು ಎಲ್ಲ ಸೇರಿ ಕಲ್ಲನ್ನ ಕರಗಿಸುವಂತ ಆಮ್ಲಗಳು, ಆಸಿಡ್ಸ್ ಉತ್ಪತ್ತಿ ಆಗುತ್ತೆ. ಈಗ ಉದಾಹರಣೆಗೆ ಫ್ಲೋರಿಕ್ ಆಸಿಡ್, ಈ ತರದ ಆಸಿಡ್ಗಳು ಕಲ್ಲುಗಳನ್ನ ನಿಧಾನವಾಗಿ ಕರಗಿಸ್ತಾ ಬರ್ತಿರೋವಂಗೆ ನಾವೇನ್ ನಮ್ಮ ಭೂಮಿನಲ್ಲಿ ಕಲ್ಲುಗಳಿರುತ್ತೆ ಅಲ್ಲಿ ನಿಧಾನವಾಗಿ ಆ ಕಲ್ಲುಗಳು ರಿಲೀಸ್ ಆಗ್ತಾ ಬರುತ್ತೆ, ಅದ್ರಲ್ಲಿ ರಸ ಸಾರ್ತಾ ಬರುತ್ತೆ, ಅದು ಬೇರುಗಳು ತಗೊಳುತ್ತೆ. ಆವಾಗ ನಮ್ಮ ಮರಗಳಿಗೆ ಬೇಕಾಗಿರೋ ಎಲ್ಲ ಪೋಷಕಾಂಶಗಳು ತಗೊಳುತ್ತೆ ಅಂತ ಅನ್ನೋದು. ಹಿಂಗೆ ಎರೆಹುಳು ಆ ಸಣ್ಣ ಸಣ್ಣ ಕಲ್ಲುಗಳನ್ನ ತಿನ್ಕೊಂಡು ಅದನ್ನ ಅರಗಿಸ್ಕೊಂಡು ಭೂಮಿ ಒಳಗಡೆ ಸತ್ತ ಪ್ರಾಣಿಗಳನ್ನ, ಸಣ್ಣ ಸಣ್ಣ ಕ್ರಿಮಿಕೀಟಗಳನ್ನ, ಬ್ಯಾಕ್ಟೀರಿಯಾಸ್ ಅನ್ನ ತಿನ್ಕೊಂಡು ಯಾರಿಗೂ ವಾಯ್ಸ್ ಜಾಸ್ತಿ ಆಗಿದೆ, ಮ್ಯೂಟ್ ಮಾಡ್ತಾರೆ.
ಕೇಳಿಸ್ಕೊತಾ ಇದ್ರಿ ಯಾರದು? ಸರ್ ಮ್ಯೂಟ್ ಮಾಡಿದ್ದೀನಿ, ಮಾಡಿ ಸರ್. ಅಲ್ಲ, ಬೈಕ್ ಓಡಿಸ್ತಾ ದಯವಿಟ್ಟು ನೀವು ಕೇಳಿಸ್ಕೋಬೇಡಿ, ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಒಂದು ಎರೆಹುಳು ಈ ತರದ ಮಣ್ಣುಗಳೆಲ್ಲ ತಗೊಂಡು ಕಲ್ಲುಗಣ್ಣ ಅಂಶಗಳನ್ನ ತಗೊಂಡು ತಿನ್ಕೊಂಡು ಅದು ಭೂಮಿಯ ಮೇಲೆ ಬಂದ ತನ್ನ ಸರ್ ವಾಲ್ಯೂಮ್ ಕಡಿಮೆ ಆಯ್ತು. ನಂದ? ಹೌದು ಸರ್, ಹೌದು ಸರ್. ನಂದು ಹಂಗೆ ಇದೆ ಸರ್, ಯಾವ್ದೋ ಫೋನ್ ಬರ್ತಾ ಇದೆ. ಈ ಕ್ಲಿಯರ್ ಇದೆ ಸರ್? ಹಾ, ಎಸ್ ಸರ್, ಎಸ್ ಸರ್, ಪ್ಲೀಸ್ ಸರ್. ಅದು ಫೋನ್ ಬಂತು ಅಲ್ವಾ? ಸೊ ಈ ತರ ನಮ್ ಭೂಮಿನಲ್ಲಿ ಒಂದು 10,000 ಎರೆಹುಳು ಇದೆ ಅಂತ ಅನ್ಕೊಂಡು ಒಂದು ಎರೆಹುಳು ಒಂದು ಗ್ರಾಮ್ ಪಿಕ್ಕೆ ಹಾಕ್ತು ಒಂದ್ ಭೂಮಿ ಮೇಲೆ ಬಂದು ದಿನಕ್ಕೆ ಅಂತ ಅನ್ಕೊಂಡ್ರು ಕೂಡ 1 ಕೆಜಿ ನಮ್ಗೆ ಫಲವತ್ತಾದ ಅದ್ಭುತವಾದ ಗೊಬ್ಬರ ಸಿಗುತ್ತೆ ಎರೆಹುಳು ಪಿಕ್ಕೆಯಿಂದ. ದಿನಕ್ಕೆ 1 ಕೆಜಿ ಅಂತ ಹೇಳಿದ್ರೆ ತಿಂಗಳಿಗೆ 30 ಕೆಜಿ ಸಿಕ್ತು. ನಾವು ಈ 30 ಕೆಜಿ ಈ ಅದ್ಭುತವಾದ ಗೊಬ್ಬರವನ್ನ ತರ್ಲಿಕ್ಕೆ ನಾವು 1,000 ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ಸೊ ಅದರ ಬದಲು ಎರೆಹುಳುಗಳನ್ನ ಬೆಳೆಸ್ಲಿಕ್ಕೆ ಕೂಡ ಟ್ರೆಂಚ್ ಒಳಗೆ ನಾವು ಏನ್ ಹ್ಯೂಮಸ್ ಅನ್ನ ತಯಾರು ಮಾಡ್ತೀವಿ ಅದು ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ. ಇದ್ರ ಜೊತೆಗೆ ನಾವು ಮರಗಿಡಗಳ ಬೆಳವಣಿಗೆಗೆ ಬೇಕಾಗಿರೋ ಪೋಷಕಾಂಶಗಳು ಹೆಂಗೆ ನಾವು ಸಹಜವಾಗಿ ಒದಗಿಸ್ತಾ ಹೋಗ್ಬೋದು ಅಂದ್ರೆ, ಎಲ್ರೂ ಹುತ್ತವನ್ನ ನೋಡಿರ್ತೀರಿ. ಹುತ್ತವನ್ನ ಕಟ್ಟೋದು ಗೆದ್ಲು. ಈ ಗೆದ್ಲು ಏನ್ ಮಾಡುತ್ತೆ, ಹುತ್ತವನ್ನ ಕಟ್ಲಿಕ್ಕೆ ಮಣ್ಣು ಬೇಕಲ್ಲ, ಆ ಮಣ್ಣನ್ನ ಎತ್ಕೊಂಡ್ ಬರೋದೆಲ್ಲಪ್ಪ ಅಂದ್ರೆ ಭೂಮಿ ಒಳಗಡೆ ಹೋಗುತ್ತೆ, ಒಂದು 30-40 ಅಡಿ ಆಳಕ್ಕೆ ಹೋಗುತ್ತೆ. ಅಲ್ಲಿ ಸಿಗುವಂತ ಮಣ್ಣಿನ ಕಣಗಳನ್ನ ತಗೊಂಡ್ಬರುತ್ತೆ. ಇನ್ನು ಬೈಲಲ್ಲಿ ಆ ಕಡೆ ಈ ಕಡೆ ಹೋಗುತ್ತೆ, ಭೂಮಿ ಒಳಗಡೆ ಅಲ್ದೇನೆ ಹೊರಗಡೆನೂ ಹೋಗುತ್ತೆ. ಅಲ್ಲಿ ಸತ್ತ ಪ್ರಾಣಿಗಳದ್ದು, ಮರಗಿಡಗಳ ತ್ಯಾಜ್ಯಗಳದ್ದು ಅದ್ರದ್ದೆಲ್ಲ ತಿನ್ನುತ್ತೆ, ಅದ್ರ ಪಿಕ್ಕೆಗಳನ್ನೆಲ್ಲ ತರುತ್ತೆ. ಹಿಂಗೆ ತಂದು ಹುತ್ತದ ಮಣ್ಣನ್ನ ಕಟ್ಟುತ್ತೆ. ಸೊ ಯಾವಾಗ ಒಂದು ಗೆದ್ಲು ಭೂಮಿಯ ಒಳಗಡೆ 20-30 ಅಡಿ ಆಳಕ್ಕೆ ಹೋಗಿ ಅಲ್ಲಿ ಕಲ್ಲುಗಳನ್ನ ತಿಂದ್ಕೊಂಡು ಮೇಲಕ್ಕೆ ತಗೊಂಡ್ಬರುತ್ತೆ ಅಂದ್ರೆ ಆ ಹುತ್ತದ ಮಣ್ಣಲ್ಲಿ ಮತ್ತೆ ನಮ್ಮ ಬೆಳವಣಿಗೆಗೆ ಬೇಕಾಗಿರೋ, ನಮ್ಮ ಮರಗಿಡಗಳ ಬೆಳವಣಿಗೆಗೆ ಬೇಕಾಗಿರೋ ಸಲ್ಫರ್, ಐರನ್, ಬೋರಾನ್, ಜಿಂಕ್ ನಂತ ಎಲ್ಲಾ ಅಂಶಗಳು ಆ ಹುತ್ತದ ಮಣ್ಣಲ್ಲಿ ಇರುತ್ತೆ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಭೂಮಿನಲ್ಲಿ ಸಾಕಷ್ಟು ಹುತ್ತಗಳು ಬೆಳೆದಿದೆ. ನನ್ನ ಭೂಮಿಯ ಸುತ್ತಮುತ್ತ ಕೂಡ ಹುತ್ತಗಳು ಬೆಳೆದಿದೆ. ಪ್ರತಿ 3 ತಿಂಗಳಿಗೊಮ್ಮೆ, ಅದರಲ್ಲೂ ಬಹಳ ಮುಖ್ಯವಾಗಿ ಮಳೆಗಾಲದಲ್ಲಿ. ಬೇಸಿಗೆನಲ್ಲಿ ಒಂದು ಹುತ್ತನ ಹೊಡೆದ್ರೆ ಮತ್ತೆ ಆ ಗೆದ್ಲು ತಕ್ಷಣ ಅದನ್ನ ಕಟ್ಕೊಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವು ನೀರಿನ ತೇವಾಂಶ ಇದ್ರೆ ಮಾತ್ರ ಅದು ಬಹಳ ಬೇಗ ಕಟ್ಟುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಮಳೆಗಾಲದಲ್ಲಿ ಮೇ ತಿಂಗಳಲ್ಲಿ ಮಳೆ ಬಿದ್ದ ತಕ್ಷಣ ಹೋಗ್ಬಿಟ್ಟು ಹುತ್ತದ ಮಣ್ಣನ್ನು ತಗೊಂಡ್ಬರ್ತೀನಿ. ಒಂದೊಂದು ಗಿಡಕ್ಕೆ ಒಂದು ತೆಂಗಿನ ಮರ ಬಹಳ ದೊಡ್ಡದಾಗೋಗಿದೆ, ಅದೊಂದು 20-25 ವರ್ಷದ ಹಳೇದು, ಅದಕ್ಕೊಂದು 3 ಕೆಜಿ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಗಿಡ ಇದ್ರೆ ಅದಕ್ಕೊಂದು 4 ಕೆಜಿ ಹಾಕ್ತೀನಿ. ಹಿಂಗೆ ಪ್ರತಿಯೊಂದು ಗಿಡಕ್ಕೂ 3 ತಿಂಗಳಿಗೆ ಒಮ್ಮೊಮ್ಮೆ ನಾವು ಆ ಹುತ್ತದ ಮಣ್ಣನ್ನ ಹಾಕ್ತಿವಿ. ಇದನ್ನ ಹಾಕೋದ್ರಿಂದ ಏನಾಗುತ್ತೆ, ಆ ಮಣ್ಣು ನಿಧಾನವಾಗಿ ಭೂಮಿನಲ್ಲಿ ಕರಗ್ತಾ ಮಳೆಗಾಲ ಬರುತ್ತಲ್ಲ, ಆ ಹುತ್ತದ ಮಣ್ಣು ನಿಧಾನಕ್ಕೆ ಕರಗ್ತಾ ಅದ್ರೊಳಗಿರೋ ರಸಸಾರ ಎಲ್ಲ ಬಿಟ್ಕೊಂಡು ನಾವ್ ಏನ್ ಅಂಗಡಿಯಿಂದ ಕೊಂಡ್ಕೊಂಡ್ ಬರ್ತೀವಿ ಆ ಸಂಪೂರ್ಣವಾದ ದುಡ್ಡನ್ನ ನಾವು ನಿಲ್ಲಿಸ್ದಂಗ ಆಗತ್ತೆ. ಹುತ್ತದ ಮಣ್ಣು ಬಹಳ ಅದ್ಭುತ. ಇನ್ನೊಂದು ಒಂದು ಮರಗಿಡಗಳಿಗೆ ಬೇಕಾಗಿರೋ ಇತರದ ಪೋಷಕಾಂಶಗಳು ಸಿಗುತ್ತೆ ಅನ್ನೋದ್ರ ಜೊತೆಗೆ ನಾವ್ ಇನ್ನೊಂದೇನ್ ಮಾಡ್ತೀವಿ, ಆಡು ಕುರಿಗೆ ಹಸುಗಳಿಗೆ ಮಿನರಲ್ ಮಿಕ್ಸರ್ ಅಂತ ತರ್ತಾರೆ. ಅದ್ರಲ್ಲಿ ಏನ್ ಕೊಟ್ಟಿರ್ತಾನೆ ಅಂತ ನಮಗ್ ಗೊತ್ತಿರಲ್ಲ. ಅದು ಮಿನರಲ್ ಮಿಕ್ಸರ್ ಅಂತ ಹೇಳಿದ್ರೆ ಮಿನರಲ್ಸ್ ಇರುತ್ತೆ. ಅದು ಮಿನರಲ್ಸ್ ಅಂದ್ರೆ ಮತ್ತು ಫಾಸ್ಫರ್, ಐರನ್, ಬೋರಾನ್, ಜಿಂಕ್ ಅಂತ ಮಿನರಲ್ಸ್ ಇರ್ಬೇಕು ಅದ್ರಲ್ಲಿ. ಆದ್ರೆ ಅದು ಏನ್ ತುಂಬಿರ್ತಾನೆ ಅಂತ ನಮಗೂ ಗೊತ್ತಿಲ್ಲ, ನಾವು ಲ್ಯಾಬ್ ಅಲ್ಲೂ ಟೆಸ್ಟ್ ಮಾಡ್ಸಿಲ್ಲ. ಇದೇ ಹುತ್ತದ ಮಣ್ಣಲ್ಲಿ ಆ ತರದ ಎಲ್ಲಾ ಮಿನರಲ್ಸ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, 2 ಕೆಜಿ ಹುತ್ತದ ಮಣ್ಣನ್ನ ತಗೊಂಡ್ಬಂದು 20 ಲೀಟರ್ ನೀರಿನ ಜೊತೆ ಸಣ್ಣ ಹುರಿನಲ್ಲಿ ಒಂದು 4-5 ಗಂಟೆ ಚೆನ್ನಾಗಿ ಕುದಿಸ್ತೀವಿ. ಕುದಿಸಿ ಅದನ್ನ ಒಂದಿನ ತಣ್ಣಗಾಗಕ್ಬಿಟ್ಟು ಮಾರನೇ ದಿನ ಬಟ್ಟೆ ತಗೊಂಡು ಕೆಳಗಡೆ ಎಲ್ಲ ಕಷ್ಟ ಕೂತಿರುತ್ತೆ, ಮೇಲ್ಗಡೆ ತಿಳಿ ನೀರಿರುತ್ತೆ, ಸೋಸಿ ಒಂದ್ 2-3 ಸರಿ ಸೋಸಿ ಅದನ್ನ ನಾವು ಒಂದು ಕ್ಯಾನ್ಗೆ ಹಾಕಿ ಎತ್ತಿಟ್ಕೊತೀವಿ. ಈ ತರ ಕ್ಯಾನ್ಗೆ ಹಾಕಿ ಎತ್ತಿಟ್ಕೊಂಡ್ಮೇಲೆ ದಿನಾ ಇಷ್ಟು ಅಂದ್ರೆ ನೀವು ಮೊದಲನೇ ಬಾರಿ ಹಸು, ಆಡು, ಕುರಿಗೆ ಕುಡಿಸ್ತೀನಿ ಅನ್ನೋದಾದ್ರೆ ಒಂದೇ ಸರಿ ಜಾಸ್ತಿ ಕುಡಿಸ್ಬಾರ್ದು. ಒಂದಿಷ್ಟುದ್ದದ ಲೋಟದಲ್ಲಿ ನಾವು ನೀರ್ ಲೋಟ ಕುಡಿತೀವಲ್ಲ, ಅಷ್ಟುದ್ದದ ನೀರ್ ಲೋಟದಲ್ಲಿ ಮೊದಲ 1 ವಾರ 4-5 ಹನಿ ಹಾಕಿ ಚೆನ್ನಾಗಿ ಒಂದು ಆಡುಗೋ, ಹಸುಗೋ, ಕುರಿಗೋ ರೂಢಿ ಮಾಡಿಸಿ ಆ ನೀರನ್ನ ಕುಡಿಸ್ಲಿಕ್ಕೆ. 2ನೇ ವಾರ ಇನ್ನೊಂದು 8-10 ಹನಿ ಮಾಡಿ, 3ನೇ ವಾರ ಒಂದ್ ಸ್ವಲ್ಪ ಜಾಸ್ತಿ ಮಾಡಿ. ಹಿಂಗೆ ಒಂದ್ 4-5 ತಿಂಗಳು ರೂಢಿ ಮಾಡ್ತಾ ಒಂದ್ 4-5 ತಿಂಗಳಲ್ಲಿ ಒಂದು ದಿನಕ್ಕೆ ಒಂದು ಆಡು ಅಥವಾ ಕುರಿ 1/2 ಲೀಟರ್
ಹಸು ಆ ದೇಹಕ್ಕೆ ಬೇಕಾಗಿರೋ ಅಂತ ಫಾಸ್ಫರ್, ಐರನ್, ಬೋರಾನ್, ಜಿಂಕ್ ಅಂತ ಎಲ್ಲಾ ತರದ ಬೆಳೆಗಳು ಅಲ್ಲಿ ಸಿಗುತ್ತೆ ಅಂತ ಅನ್ನೋದು ಬಹಳ ಮುಖ್ಯ. ಇದು ಆ ನಮ್ಗೆ ಯಾವುದೇ ದುಡ್ಡಿಲ್ದೇನೆ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಆ ಆ ಆ, ಪದಾರ್ಥಗಳ ಮೂಲಕ, ಹುಟ್ಟಿದ ಮಣ್ಣಿನ ಮೂಲಕ, ಹ್ಯೂಮಸ್ ನ ಮೂಲಕ, ಒಳ್ಳೆ ಕೆಮಿಕಲ್ ಗಳನ್ನ ಹಾಕದೆ ಬೆಳೆದಿರೋ ಅಂತ ಜೋಳ, ಆ ತರದ ಭತ್ತದ ಗದ್ದೆಗಳು, ಈ ತರದ ಮೂಲಕ ನಾವು ಮರ ಗಿಡಗಳಿಗೆ ಸಿಗುವಂತ ತ್ಯಾಜ್ಯಗಳನ್ನ ನಾವು ಹಸು, ಆಡು, ಕುರಿಗೆ ತಿನ್ಸದಾದ್ರೆ ಅಪೌಷ್ಟಿಕತೆಯಿಂದ ಅವು ದೂರ ಸರಿಯುತ್ತೆ ಅಂತ ಅನ್ನೋದು. ಈ ರೀತಿ ಹುತ್ತದ ಮಣ್ಣುಗಳನ್ನ ಬೆಳೆಸುವಂತದ್ದು, ಅದನ್ನ ಬಳಸುವಂತದ್ದು, ಎರೆಹುಳುಗಳನ್ನ ಭೂಮಿನಲ್ಲಿ ಬಳಸುವಂತದ್ದು, ಟ್ರೆಂಚ್ ಅನ್ನ ಮಾಡಿ ನೀರಿಟ್ಟಿಟ್ಕೊಳ್ಳುವಂಥದ್ದು, ಈ ತರದ ವಿಧಾನಗಳನ್ನ ನಾವು ಮಾಡ್ತಾ ಬಂದ್ರೆ ನಾವು ಒಂದು ಅದ್ಭುತವಾದ ತೋಟವನ್ನ ಕಟ್ಲಿಕ್ಕೆ, ನಾ ಆಹಾರವನ ಅಂತ ಏನ್ ಹೇಳಿದೆ, ಪ್ರತಿ 3 ಎಕರೆಗೆ 1 ಎಕರೆ ಆದ್ರೂ ನಮ್ಗೆ ಈ ತರದ ಮರ ಗಿಡಗಳಿಂದ ಕೂಡಿರುವಂತ ಕೃಷಿ ಪದ್ಧತಿಗೆ ನಾವು ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ಕಳೆದ ವರ್ಷದ ತರ ನಮ್ಗೆ ಮಳೆನೇ ಬರದೇ ಇರುವಂತ ದಿನಗಳಿದೆ. ಜಾಸ್ತಿ ಮಳೆ ಬಂದು ಫಸಲು ಹಾಳಾಗಿರುವಂತ ದಿನಗಳು ಇದೆ. ಸೊ ಇಲ್ಲಿ ಮಳೆ ಬರದೇ ಇದ್ದಾಗ ಟ್ರೆಂಚ್ ಒಳಗಿರೋ ನೀರು, ಹ್ಯೂಮಸ್ ಹಿಡಿದಿಟ್ಕೊಂಡಿರುವಂತ ನೀರು ನಾವು ಒಂದು 50% ಆದ್ರೂ ಮರಗಿಡಗಳಿಗೆ ಕೊಡ್ತಾ ಹೋಗ್ಬೋದು. ಮಳೆ ಹೆಚ್ಚಾಯ್ತಂತ ಅಂತ ದಿನಗಳಲ್ಲಿ ನಾವು ಅದೇ ಟ್ರೆಂಚ್ ಒಳಗೆ ಏನು ನೀರ್ ನಿಲ್ಲುತ್ತೆ ಅದನ್ನ ಸಹಜವಾಗಿ ನಾವು ಆಚೆ ಕಳ್ಸಂಗ್ ಮಾಡ್ಕೊಂಡು, ಒಂದ್ ಗುದ್ಲಿನಲ್ಲಿ ಒಂದ್ ಟ್ರೆಂಚ್ಗೂ ಇನ್ನೊಂದ್ ಟ್ರೆಂಚ್ಗೂ ಒಂದ್ ಸಣ್ಣ ಕಾಲುವೆ ತರ ಮಾಡ್ಕೊಂಡು ಆಚೆ ಕಳ್ಸಂಗ್ ಆಗ್ಬಿಟ್ರೆ ಮಳೆ ಜಾಸ್ತಿ ಆಗಿರೋ ದಿನಗಳು, ಸೊ ನಮ್ ಬೆಳೆಗಳು ಕೂಡ ಯಾವುದೇ ತರವಾದ ನಷ್ಟ ಇಲ್ದೇನೆ ಆರಾಮಾಗಿ ಬೆಳೆಯುತ್ತೆ ಅಂತ ಅನ್ನೋದು. ನಮ್ಮ ಆಹಾರ ವನದಲ್ಲಿ ನಾವು ಏನು 1 ಎಕರೆನಲ್ಲಿ 1,000 ಮರಗಿಡಗಳನ್ನ ಬೆಳೆಸ್ತೀವಿ. ಇದಕ್ಕೆ ಬೇಕಾಗಿರೋ ನೀರು ಮತ್ತೆ ಗೊಬ್ಬರ ನಾವು ಈ ಮೂಲಕ ಒದಗಿಸ್ತಾ ಹೋಗ್ಬೋದು. ಅಂದ್ರೆ ಇದು 1-2 ವರ್ಷದ ಸತತ ಪ್ರಯತ್ನದಿಂದ ಮಾತ್ರ ಸಾಧ್ಯ ಆಗುತ್ತೆ. ನಾವು ಒಮ್ಮೆಲೆ ಏನನ್ನು ಕೂಡ ಸಾಧ್ಯ ಮಾಡ್ಲಿಕ್ಕೆ ಎಲ್ಲನೂ ಹ್ಯೂಮಸ್ ಅನ್ನು ಉತ್ಪತ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ರಾಸಾಯನಿಕ ಕೃಷಿಯಿಂದ ರಾಸಾಯನಿಕ ಮುಕ್ತ ಕೃಷಿಗೆ ಪದ್ಧತಿಗೆ ನಾವು ಬರ್ಬೇಕಪ್ಪ ಅಂತ ಹೇಳಿದ್ರೆ ಆ ಬದಲಾವಣೆ ಕೂಡ, ರಾಸಾಯನಿಕಗಳನ್ನ ಇಷ್ಟು ವರ್ಷ ನಮ್ಮ ಭೂಮಿನಲ್ಲಿ ಬಳಸಿರ್ತೀವಿ, ಈಗ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಗೆ ನಾವು ಒಲವನ್ನ ತೋರಿಸ್ತಾ ಇದೀವಿ. ಇಂಥ ಸಮಯದಲ್ಲಿ ಆ ಬದಲಾವಣೆಗೆ ನಾವು ಒಂದು 3 ವರ್ಷ ನಾವು ಸಮಯವನ್ನ ಮೀಸಲಿಡುವುದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಯಾಕೆ ನಾವು ಆ ಬದಲಾವಣೆಗೆ ಸಮಯವನ್ನ ಮೀಸಲಿಡಬೇಕು ಅಂತ ಹೇಳಿದ್ರೆ, ಈ ವರ್ಷ ನಾವು ರಾಸಾಯನಿಕಗಳನ್ನ ಅಂದ್ರೆ ಯೂರಿಯಾ ಮತ್ತೆ DAP ಯನ್ನ ಬಳಸೋಣ. ಮೊದಲನೇ ವರ್ಷ ಒಂದಷ್ಟು ಬೆಳೆಗಳನ್ನ ಹಾಕೊಂಡಿದೀವಪ್ಪ ನಾವು. ಈ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ದಿನ ಅಂದ್ರೆ ಮೊದಲನೇ ವರ್ಷ ಯೂರಿಯಾ ಮತ್ತೆ DAP ಯನ್ನ ಬಳಸೋಣ. ಆದ್ರೆ ಕ್ರಿಮಿನಾಶಕಗಳನ್ನ ಬಳಸೋದು ಬೇಡ. ಕ್ರಿಮಿನಾಶಕಗಳನ್ನ ನಾವು ಬಳಸದೇ ಹೋದ್ರೆ ಮತ್ತೆ ರೋಗಗಳನ್ನ ತಡೆಯೋದು ಹೇಗಪ್ಪ ಅನ್ನೋ ಪ್ರಶ್ನೆಗೆ ಬಹಳ ಸರಳವಾದ ಉತ್ತರಗಳು ಇದೆ, ಈಗ ಪದ್ಧತಿಗಳು ಇದೆ. ನಾವೇ ನಮ್ಮ ಭೂಮಿನಲ್ಲಿ ಕಷಾಯಗಳನ್ನ ನಾವು ತಯಾರು ಮಾಡ್ಕೊಂಡು ಬರ್ಬೋದು. ಹೆಂಗಪ್ಪ ಅಂತ ಹೇಳಿದ್ರೆ, ನಾನು ನೋಡಿರೋ ಪ್ರಕಾರ ನಮ್ಗೆ ಕಣ್ಣಿಗೆ ಕಾಣಿಸುವಂತ ಹುಳಗಳು ಕೆಲವಿರುತ್ತೆ, ಕಣ್ಣಿಗೆ ಕಾಣಿಸದೇ ಇರುವಂತ ಹುಳಗಳು ಕೆಲವಿರುತ್ತೆ. ಈ ತರದ ಕಣ್ಣಿಗೆ ಕಾಣಿಸೋ ಅಂತ ಹುಳಗಳು ಅಂತ ಏನ್ ಬರುತ್ತೆ, ಅದು ಮೆಕ್ಕೆಜೋಳ, ತೊಗರಿ, ಅಲಸಂದೆ, ಹೆಸರು ಕಾಳುಗಳಿಗೆ ಬರುವಂತ ಹಸುರುಳ ಆಗಿರ್ಬೋದು, ಮಾವಿನ ಮರಗಳಿಗೆ ಬರುವಂತ ಹೂಜಿ ಹುಳಗಳಾಗಿರ್ಬೋದು. ಈ ತರದ ಕಣ್ಣಿಗೆ ಕಾಣಿಸುವಂತ ಹುಳಗಳಿಗೆ ಒಂದು ಔಷಧಿ ಹೆಂಗ್ ತಯಾರು ಮಾಡ್ಕೋಬಹುದು ಅಂತ ಹೇಳಿದ್ರೆ, ಸಮಯದ ಅಭಾವದಿಂದ ನಾನು ಜಾಸ್ತಿ ಸ್ಪೀಡ್ ಆಗಿ ಹೇಳ್ತಾ ಹೋಗ್ತಾ ಇದ್ದೀನಿ, ಎಷ್ಟ್ ಜನ ಬರ್ಕೊಂಡ್ಲಿಕ್ಕೆ ಸಾಧ್ಯನೋ ಅದು ಗೊತ್ತಾಗ್ತಾ ಇಲ್ಲ. ಬಟ್ ಕೊನೆಗೆ ನನ್ನ ನಂಬರ್ ಕೊಡ್ತೀನಿ, ಯಾರು ಆಸಕ್ತರಿದ್ರೆ ನೀವು ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಕೂಡ ನಾನು ನಿಮ್ಗೆ ಅದನ್ನ ಹೇಳ್ಕೊಡ್ತೀನಿ. ಸೊ ಹೆಂಗ್ ತಯಾರು ಮಾಡ್ಕೋಬಹುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲಾ ಭೂಮಿನಲ್ಲೂ ರಸ್ತೆ ಬದಿಗಳಲ್ಲಿ ಲಂಟನ ಎಲೆ, ರೋಜಾ ಕಡ್ಡಿ ಬೆಳೆದಿರುತ್ತೆ. ಆ ರೋಜಾ ಕಡ್ಡಿ ಎಳೆಯ ಚಿಗುರುಗಳು, ಹೂವು, ಅದನ್ನ 1-2 kg ತಗೊಂಡ್ಬಂದು, 2 kg ಬೇವಿನೆಲೆ ತಗೊಂಡ್ಬಂದು, ಆಮೇಲೆ ನಮ್ಮ ಭೂಮಿನಲ್ಲೇ ಕಾಂಗ್ರೆಸ್ ಗಿಡ, ಪಾರ್ಥೇನಿಯಂ ಗಿಡ ಬೆಳೆದಿರುತ್ತೆ, ಅದನ್ನ 1-2 kg ತಗೊಂಡ್ಬಂದು 20 ಲೀಟರ್ ಗಂಜಳದಲ್ಲಿ, ನೀರಲ್ಲ, 20 ಲೀಟರ್ ಗಂಜಳದಲ್ಲಿ ಸಣ್ಣ ಊರಿನಲ್ಲಿ ಕುದಿಸಿದ್ರೆ ಇದು ನಿಮ್ಗೆ ಕಣ್ಣಿಗೆ ಕಾಣಿಸೋ ಹುಳಗಳಿಗೆ ಒಂದು ಕಷಾಯ ಆಗಿ ರೆಡಿ ಆಗುತ್ತೆ. ಇನ್ನೊಂದ್ಸರಿ ಹೇಳ್ತೀನಿ, 20 ಲೀಟರ್ ಗಂಜಳದಲ್ಲಿ 2 kg
ಬೇವಿನ ಎಲೆ, 2 ಕೆಜಿ ಲಂಟನ ಅಥವಾ ರೋಜಾ ಕಡ್ಡಿ ಎಲೆ, 2 ಕೆಜಿ ಪಾರ್ಥೆನಿಯಂ ಎಲೆಯನ್ನ ತಗೊಂಡ್ಬಂದ್ರೆ ಇದು ಒಂದು ಕಷಾಯ ರೆಡಿ ಆಗುತ್ತೆ. ಈ ಕಷಾಯವನ್ನ ಕುದಿಸಿ ಮಾರನೇ ದಿವಸ ಸೋಸಿಟ್ಕೊಂಡು ಮತ್ತೆ ಕೊನೆಗೆ ಗಷ್ಟ ಸಿಗುತ್ತಲ್ಲ, ಸೋಸ್ದಾಗ ನಮ್ಗೊಂದು ಗಷ್ಟ ಸಿಗುತ್ತಲ್ಲ, ಆ ಗಷ್ಟವನ್ನ ತಗೊಂಡು ಅದ್ರ ಜೊತೆಗೆ ಅರ್ಧ ಕೆಜಿ ಹೊಗೆ ಸೊಪ್ಪು ಹಾಕಿ, ಅರ್ಧ ಕೆಜಿ ಹಸಿಮೆಣಸಿನ್ಕಾಯಿ, ಅರ್ಧ ಕೆಜಿ ಬೆಳ್ಳುಳ್ಳಿ ಹಾಕಿ, ಇನ್ನೊಂದು 20 ಲೀಟರ್ ಗಂಜಳ ಹಾಕಿ ಕುದಿಸಿದ್ರೆ ಅದು ಇನ್ನೂ ಸ್ಟ್ರಾಂಗ್ ಡೋಸ್ ಆಗುತ್ತೆ. ಒಂದು ಮೈಲ್ಡ್ ಡೋಸ್ ಆಯ್ತು ಫಸ್ಟ್ ಕುದಿಸಿರೋದು, ಎರಡನೇ ಕುದಿಸಿರೋದು ಇನ್ನೊಂದ್ ಸ್ವಲ್ಪ ಸ್ಟ್ರಾಂಗ್ ಡೋಸ್ ಆಯ್ತು. ಈ ಸ್ಟ್ರಾಂಗ್ ಡೋಸ್ ಇದೆಯಲ್ಲ, ಇದನ್ನ ನೀವು ಯಾವುದೇ ಹುಳಕ್ಕೆ ನೀವು ಸುಮ್ನೆ ನೀವೇ ಪ್ರಯೋಗ ಮಾಡಿ ನೋಡಿ. 20 ಲೀಟರ್ ಗಂಜಳದಲ್ಲಿ ಕುದಿಸ್ತೇನೆ, 1 ಲೀಟರ್ ಗಂಜಳದಲ್ಲಿ ಒಂದ್ ಸ್ವಲ್ಪ ಎಲೆಗಳನ್ನೆಲ್ಲ ತಗೊಂಡ್ಬಂದು ನೀವೇ ಕುದಿಸಿ ಅದನ್ನ ಹುಳದ ಮೇಲೆ ಹಾಕಿ ನೋಡಿ, ಆ ಹುಳು ಸಾಯುತ್ತೋ ಸಾಯಲ್ವೋ ಅನ್ನೋದು ನಿಮ್ ಗಮನಕ್ಕೆ ಬರುತ್ತೆ. ಆಮೇಲೆ ಅದಷ್ಟು ಅಂದ್ರೆ ನಾನು ಇವೆಲ್ಲ ಪ್ರಯೋಗಗಳನ್ನ ಮಾಡಿ ನನ್ನ ಭೂಮಿನಲ್ಲೂ ನಾನು ಬಳಸ್ತಾ ಇರೋದ್ರಿಂದ ನಾನ್ ಬಹಳ ಆತ್ಮವಿಶ್ವಾಸದಿಂದ ಇದೀನಿ. ನೀವು ಒಂದ್ ಸಣ್ಣ ಪ್ರಯೋಗ ಮಾಡಿ ನೋಡಿ, ನಿಮ್ಗೂ ಗೊತ್ತಾಗುತ್ತೆ ಅದು ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಕಣ್ಣಿಗೆ ಕಾಣಿಸುವಂತ ಎಲ್ಲಾ ಹುಳಗಳನ್ನ ಇದರಿಂದ ನಾವು ನಿರ್ಮೂಲನೆ ಮಾಡಬಹುದು. ಇನ್ನು ಕಣ್ಣಿಗೆ ಕಾಣಿಸದೇ ಇರುವಂತ ಹುಳ ಇರುತ್ತಲ್ಲ, ಅದಕ್ಕೆ ಸುಮ್ನೆ ಒಂದು 200 ಲೀಟರ್ ಡ್ರಮ್ ತಗೊಂಡ್ಬಂದು 150 ಲೀಟರ್ ನೀರ್ ಹಾಕಿ ಅದಕ್ಕೆ ಒಂದು 20 ಕೆಜಿ ಬೇವು ಹಾಕಿ 1 ತಿಂಗಳು ಅದನ್ನ ಕಳಿಲಿಕ್ಕೆ ಬಿಟ್ರೆ ನಿಧಾನಕ್ಕೆ ಅದು ಕಳಿತಾ ಇರುತ್ತೆ. 1 ತಿಂಗಳೊಳಗೆ ಒಂದು ಅದ್ಭುತವಾದ ಕಷಾಯ ರೆಡಿ ಆಗುತ್ತೆ. ಇದನ್ನೇನ್ ಕುದಿಸೋದ್ ಬೇಕಾಗಿಲ್ಲ, ಇನ್ನೇನು ಮಾಡ್ಬೇಕಾಗಿಲ್ಲ. 150 ಲೀಟರ್ ನೀರ್ ಜೊತೆ ಒಂದು 20 ಕೆಜಿ ಬೇವಿನ ಎಲೆ ಒಂದು ಡ್ರಮ್ ಅಲ್ಲಿ ಹಾಕಿಡೋದು ಅಷ್ಟೇ. 1 ತಿಂಗಳೊಳಗೆ ಇದನ್ನ ನೀವು ಸ್ಪ್ರೇ ಮಾಡ್ತಾ ಹೋದ್ರೆ, ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಅಲಸಂದೆ ತೊಗರಿ ಇವೆಲ್ಲ ಬರಿಬೇಕಾದ್ರೆ ಪುಡಿ ಹೊಡೆಯೋ ಜಾಗದಲ್ಲಿ ಒಂದು ಕಪ್ಪು ಹುಳಗಳು ಬಂದಿರುತ್ತೆ, ಬ್ಲಾಕ್ ಕಲರ್ ಫಂಗಸ್ ತರ ಬಂದಿರುತ್ತೆ. ಅದೆಲ್ಲದಕ್ಕೂ ಅಂದ್ರೆ ಕಣ್ಣಿಗೆ ಕಾಣಿಸದೇ ಇರುವಂತ ಹುಳಗಳಿಗೆ ಇದು ಅದ್ಭುತವಾದ ಕಷಾಯ ಆಗಿ ತಯಾರಾಗುತ್ತೆ. ಇನ್ನೊಂದು ನಮ್ಗೆ ಬರೋ ರೋಗ ಅಂತ ಹೇಳಿ ಎಲೆ ಮುದುಡು ರೋಗ, ಅಂದ್ರೆ ವೈರಸ್ ಅಂತ ನಾವ್ ಏನ್ ಕರಿತೀವಿ, ಎಲೆಗಳೆಲ್ಲ ಮುದುಡ್ಕೊಂಡು ಹೋಗುತ್ತಲ್ಲ ಆ ತರದ್ದು. ಇದು ಸಾಮಾನ್ಯವಾಗಿ ನಿಂಬೆ, ಪಪ್ಪಾಯ, ಎಲ್ಲ ಸಿಟ್ರಸ್ ಫ್ಯಾಮಿಲಿಗೆ ಬರುತ್ತೆ, ಹಸಿಮೆಣಸಿನ್ಕಾಯಿ, ಟೊಮೊಟೊಗೂ ಬರುತ್ತೆ. ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಹುಳಿ ಮಜ್ಜಿಗೆ ಕಷಾಯನ ಮಾಡ್ಕೋಬೇಕು. ಒಂದ್ 5 ಲೀಟರ್ ಮೊಸರು ತಗೊಂಡ್ಬಂದು ಒಂದ್ 20 ಲೀಟರ್ ನೀರಲ್ಲಿ ಹಾಕಿ ಒಂದು ಗಾಳಿ ಆಡದೆ ಇರೋ ಡಬ್ಬಿನಲ್ಲಿ ಮುಚ್ಚಿಟ್ಬಿಟ್ರೆ ಒಂದ್ 7-8 ದಿನದಲ್ಲಿ ಚೆನ್ನಾಗಿ ಹುಳಿ ಎದ್ದು ಹೋಗುತ್ತೆ. ಅದ್ರ ಹತ್ರಕ್ಕೂ ಹೋಗಬಾರ್ದು, ಹೋಗಕ್ಕೆ ಬಿಡಬಾರ್ದು, ಅಷ್ಟು ವಾಸನೆ ಬರ್ಬೇಕು. ಅಂತ ಹುಳಿ ಬಂದಿರೋ ಅಂತ ಮೊಸರನ್ನ ಇದು ಮಜ್ಜಿಗೆನ ತಗೊಂಡು ನಮ್ದು ಮಿತ್ರ ಒಂದ್ 14 ಲೀಟರ್ ಸ್ಪ್ರೇಯರ್ ಇದೆ ಅಂತ ಹೇಳಿದ್ರೆ 10 ಲೀಟರ್ ನೀರ್ ಹಾಕೊಂಡು 2.5 ಲೀಟರ್ ಹುಳಿ ಮಜ್ಜಿಗೆ ಹಾಕೊಂಡು ನಾವು ಸ್ಪ್ರೇ ಮಾಡಿದ್ರೆ ಆ ತರದ ಎಲೆ ಮುದುಡು ರೋಗ ಅಂತ ಏನಿದೆ ಅದರಿಂದ ಕೂಡ ನಿವಾರಣೆಯನ್ನ ನಾವು ಪಡೆಯುವುದು. ಇನ್ನು ಈ ಮೂರರ ಜೊತೆಗೆ ಪ್ರಿಕಾಷನರಿ ಮೆಷರ್ಸ್, ಅಂದ್ರೆ ನಮ್ಗೆ ಯಾವ್ದು ರೋಗಗಳು ಬರಬಾರ್ದಪ್ಪ, ಒಂದ್ ಸ್ವಲ್ಪ ನಾವು ಹುಷಾರಾಗಿರ್ಬೇಕು ಅಂತ ಅನ್ನಬೇಕಂದ್ರೆ ಪ್ರತಿ 3 ದಿನಕ್ಕೆ ಒಂದ್ಸರಿ ಅದು ನಾಟಿ ಹಸಿವು ಆಗಿರ್ಲಿ, HF ಜರ್ಸಿ ಆಗಿರ್ಲಿ, ಯಾವ್ದಾರು ಆಗಿರ್ಲಿ, ಒಂದು 10 ಲೀಟರ್ ನೀರಿಗೆ 1 ಲೀಟರ್ ಗಂಜಳವನ್ನ ಹಾಕೊಂಡು ನಮ್ ಬೆಳೆಗಳಿಗೆ 2-3 ದಿನಕ್ಕೊಂದ್ಸರಿ ಸ್ಪ್ರೇ ಮಾಡ್ತಾ ಇದ್ರೆ ಒಂದು 50% ಗಿಂತ ಜಾಸ್ತಿ ರೋಗವನ್ನ ನಾವೇ ಅಲ್ಲೇ ತಡಿತಾ ಹೋಗ್ಬೋದು. ಇನ್ನೊಂದು ಬಹಳ ಮುಖ್ಯವಾಗಿ, ನಾವು ಯಾವಾಗ ಒಂದ್ ಎಕರೆನಲ್ಲಿ 30 ಜಾತಿಯ ಬೆಳೆಗಳನ್ನ ಬೆಳಿತೀವೋ ಸಹಜವಾಗಿಯೇ ರೋಗಗಳು ಅರ್ಧಕ್ಕರ್ಧ ಅಲ್ಲಿ ಕಮ್ಮಿ ಆಗೋಗ್ಬಿಡುತ್ತೆ. ನಿಮ್ಗೆ ಅರ್ಧಕ್ಕರ್ಧ ಬರದೇ ಇಲ್ಲ. ಇನ್ ಬಂದಿರೋ ಮಾತ್ರ ಈ ತರದ ಕಷಾಯಗಳನ್ನ ಹಾಕೊಂಡು ಎಲ್ಲ ಬೆಳೆಗೂ ಹೊಡಿಬೇಕಾಗಿಲ್ಲ. ಯಾವ ಗಿಡಕ್ಕೆ ಯಾವ ಇದಕ್ಕೆ ರೋಗ ಬಂದಿದೆಯೋ ಆ ಗಿಡಕ್ಕೆ ಮಾತ್ರ ಹೊಡೆಯೋದು. ಆದ್ರೆ ಪ್ರತಿ 2-3 ದಿನಕ್ಕೊಂದ್ ಕೆಲಸ ಇರುತ್ತೆ. ನಾವು ಒಂದ್ಸರಿ ಮಾಡ್ಬಿಟ್ವಿ, ಇನ್ 15 ದಿನ ಯಾವ ಕಷಾಯನ ಹೊಡಿಯಕ್ ಆಗಲ್ಲ ಅನ್ನೋದಾದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಪ್ರತಿ 2-3 ದಿನಕ್ಕೆ ಒಂದ್ಸರಿ ನಾವು ಕಷಾಯಗಳನ್ನ ಈ ತರ ಹೊಡಿತಾ ಹೋದ್ರೆ ಅದ್ಭುತವಾಗಿ ನಾವು ಈ ವರ್ಷ ರಾಸಾಯನಿಕ ಅಂದ್ರೆ ಕೀಟನಾಶಕ, ಕ್ರಿಮಿನಾಶಕಗಳನ್ನ ಬಳಸ್ತೇನೆ ಅದ್ಭುತವಾದ ಕೃಷಿಯನ್ನ ಆರಂಭ ಮಾಡಬಹುದು. ಇನ್ನು 2ನೇ ವರ್ಷದಷ್ಟೊತ್ತಿಗೆ ಈ ಎಲ್ಲಾ ಮರಗಿಡಗಳ ಅಲಸಂದೆ ಕಾಳುಗಳನ್ನ ಬೆಳೆದ್ರೆ, ಈಗ ನಾನು ಅಲಸಂದೆನೇ ಬೆಳೀರಿ 1ನೇ ವರ್ಷ ಅಂತ ಹೇಳ್ತೀನಿ ಸಾಮಾನ್ಯವಾಗಿ ಜನಗಳಿಗೆ. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ನಾಟಿ ಅಲಸಂದೆಯ ಬೀಜವನ್ನ ತಗೊಂಡ್ ಬಂದು ನಮ್ ಭೂಮಿಗೆ ಹಾಕಿದ್ರೆ ಅದೊಂದ್ 3-4 ಅಡಿ ಅಗಲ ಬೆಳೆಯುತ್ತೆ. ಈ 3-4 ಅಡಿ ಅಗಲ ಬೆಳೆದು ಅದೊಂದ್ 120ರಿಂದ 130-140 ದಿನದ ಬೆಳೆ ಅನ್ಕೊಂಡ್ರೆ, ಈ 120 ದಿನದಲ್ಲಿ ಸುಮಾರು ಒಂದು 15ರಿಂದ 20 ಕೆಜಿ ತ್ಯಾಜ್ಯ ಕೊಡುತ್ತೆ ಅದು. ಎಲೆ, ರೆಂಬೆ, ಕೊಂಬೆ, ಬೇರು ಎಲ್ಲ. ಸೊ ಒಂದ್ ಎಕರೆನಲ್ಲಿ ಒಂದ್ 10,000 ಬೀಜ ಹಾಕ್ಬಿಟ್ರೆ ಅಲಸಂದೆ 3 ಬೆಳೆಗೆ ಅಂತ, ನಮ್ಗೆ ಒಂದು ಅಲಸಂದೆ ಬೀಜ 10 ಕೆಜಿ ಅದರ ಗೊಬ್ಬರವನ್ನ ಕೊಟ್ರು ಕೂಡ, ಎಲೆದು, ರೆಂಬೆ, ಕೊಂಬೆ, ಕಾಂಡದ ತ್ಯಾಜ್ಯಗಳನ್ನ ಭೂಮಿಗೆ ಒದಿಸಿದ್ರು 10,000 ಕೆಜಿ ಅಂದ್ರೆ 1 ಲಕ್ಷ ಕೆಜಿ ಆಯ್ತು. ಅಂದ್ರೆ ಭೂಮಿ 1 ಲಕ್ಷ ಕೆಜಿ ಗೊಬ್ಬರವನ್ನ ಪಡ್ಕೊಂಡು ಎಷ್ಟು ಅದ್ಭುತವಾದ ಫಲವತ್ತತೆಯಿಂದ ಕೂಡಿರ್ಬೋದು ಅಂತ ಯೋಚನೆ ಮಾಡಿ ನೀವೇನೆ. ಬರೀ 3 ತಿಂಗಳಲ್ಲಿ
ಸೊ ಅಲಸಂದೆಯನ್ನ ಹಾಕೋದ್ರ ಜೊತೆಗೆ ಮನೆಗೆ ಬೇಕಾಗಿರೋ ಬೇಳೆ ಕಾಳುಗಳನ್ನ ಹಾಕೊಂಡು ಅದ್ರ ತ್ಯಾಜ್ಯವನ್ನ ಭೂಮಿಗೆ ಒದಗಿಸೋದು ಒಂದು ಯಾರಪ್ಪಿ ಅದು ಮ್ಯೂಟ್ ಮಾಡ್ಕೊಳ್ರ. ಸೊ ಈ ರೀತಿ ಗೊಬ್ಬರವನ್ನ ಮಾಡ್ಕೊಳೋದ್ರ ಜೊತೆಗೆ ಆ ಅಲಸಂದೆ ಕಾಳು ದ್ವಿದಳ ಧಾನ್ಯದ ಕಾಳುಗಳು ಏನಿದೆ ಇದು ಭೂಮಿಗೆ ಸಾರಜನಕವನ್ನ ಸ್ಥಿರೀಕರಣ ಮಾಡ್ತಾ ಹೋಗುತ್ತೆ. ನಾವ್ ಏನ್ ಅಂಗಡಿಯಿಂದ ಯೂರಿಯಾ ತರ್ತೀವಿ, ಯೂರಿಯಾದಲ್ಲಿ ಸಾರಜನಕ ಇದೆ ಅಂದ್ರೆ ನೈಟ್ರೋಜನ್ ಇದೆ. ಭೂಮಿಯ ಒಳಗಡೆ ಸಾರಜನಕವನ್ನ ಸ್ಥಿರೀಕರಣ ಮಾಡಿಸ್ತಾ ಹೋಗುತ್ತೆ. ಒಂದು 100 ದಿನದ ಅಲಸಂದೆ ಅಲ್ಲಿದೆ ಅಂತ ಹೇಳಿದ್ರೆ ಸುಮಾರು ಒಂದೂವರೆ ಕೆಜಿ ಅಷ್ಟು ಸಾರಜನಕವನ್ನ, ವಾತಾವರಣದಲ್ಲಿರುವಂತ ಸಾರಜನಕವನ್ನ ಭೂಮಿಗೆ ಸ್ಥಿರೀಕರಣ ಮಾಡ್ತಾ ಹೋಗುತ್ತೆ. ಆಗ ನಾವು ಅಂಗಡಿಯಿಂದ ಏನು ಯೂರಿಯಾ ತರ್ತಾ ಇದೀವಿ ಆ ಯೂರಿಯಾ ಕೂಡ ತರೋ ಅವಶ್ಯಕತೆ ಇಲ್ಲ ಅಂತ. ಹಿಂಗೆ ಮೊದಲನೇ ವರ್ಷ ಕ್ರಿಮಿನಾಶಕ ಕೀಟನಾಶಕಗಳನ್ನ ಬಳಸ್ತೇನೆ ನಾವು ಬೇರೆ ತರದ ಕಷಾಯಗಳನ್ನ ತಯಾರು ಮಾಡ್ಕೊಂಡು ನಮ್ಮ ಬೆಳೆಗಳಿಗೆ ಕೊಡೋದ್ರ ಜೊತೆಗೆ 2ನೇ ವರ್ಷಕ್ಕೆ ಸಾಕಷ್ಟು ಪ್ರಮಾಣದ ಗೊಬ್ಬರ ಅಲ್ಲೇ ಸಿಕ್ಕಿರೋದ್ರಿಂದ ನಾವು DAP ಅನ್ನು ನಿಲ್ಲಿಸ್ತಾ ಬರ್ಬೋದು. ಬೇಕಾದ್ರೆ 2ನೇ ವರ್ಷ ಸ್ವಲ್ಪ ಪ್ರಮಾಣದ ಯೂರಿಯಾವನ್ನ ಬಳಸಿದ್ರು ಅಡ್ಡಿ ಇಲ್ಲ. 3ನೇ ವರ್ಷಕ್ಕೆ ನಾವು ಯೂರಿಯಾ, DAP, ಕ್ರಿಮಿನಾಶಕ ಏನೂ ಬಳಸ್ಬೇಕಾಗಿಲ್ಲ. ಯಾಕೆ ಅಂದ್ರೆ ನಾವು ಬೆಳೆಯುವಂತ ಎಲ್ಲಾ ಬೆಳೆಗಳು ಆ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಗೆ ಈ 2 ವರ್ಷದಲ್ಲಿ ಹೊಂದ್ಕೊಳ್ಳೋದ್ರಿಂದ ಆಮೇಲೆ ನಮಗೂ ಕೂಡ ಕ್ರಿಮಿನಾಶಕ ಕೀಟಗಳನ್ನ ತಡೆಗಟ್ಟುವಂತ ಕಷಾಯಗಳನ್ನ ತಯಾರು ಮಾಡ್ಕೊಂಡು ಹೊಡೆದು ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಗೋದ್ರಿಂದ ಭೂಮಿಗೆ ಒಂದು ಅದ್ಭುತವಾದ ಗೊಬ್ಬರನೂ ಒದಗೋದ್ರಿಂದ 3ನೇ ವರ್ಷ ನಾವು ಯಾವುದೇ ರಾಸಾಯನಿಕಗಳನ್ನ ಬಳಸ್ತೇನೆ ನಾವು ಅದ್ಭುತವಾದ ಕೃಷಿಯನ್ನ ಮಾಡ್ತಾ ಬರ್ಬೋದು. ಇದ್ರ ಜೊತೆಗೆ ನಮ್ಮ ಭೂಮಿನಲ್ಲಿ ಹ್ಯೂಮಸ್ ತಯಾರಾಗಿರುತ್ತೆ. ಅಲ್ಲಿ ಮರಗಿಡಗಳ ತ್ಯಾಜ್ಯಗಳನ್ನೆಲ್ಲ ಹಾಕಿರ್ತೀವಿ. ಆ ಹ್ಯೂಮಸ್ ಅಲ್ಲಿ ಸಾಧ್ಯವಾದಷ್ಟು ಜೀವಾಣುಗಳು, ಎರೆಹುಳುಗಳು ಬಂದು ನೆಲೆಸಿರ್ತವೆ, ಪ್ರಾಣಿ ಪಕ್ಷಿಗಳು ಬಂದು ನೆಲೆಸಿರ್ತವೆ. ಇದಾದಾಗ ಒಂದು ಅದ್ಭುತವಾದ ಜೀವನ ನಮ್ಮ ಕೃಷಿ ಭೂಮಿನಲ್ಲಿ ಆರಂಭ ಆಗುತ್ತೆ. ಈ ಅದ್ಭುತವಾದ ಜೀವನ ಹೆಂಗಿರ್ಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ಈಗ ನಾವು ಮನುಷ್ಯರು ನಮ್ಗೆ ವಿಜ್ಞಾನ ಕಲ್ತಿದೀವಿ ಅನ್ನೋ ಅಹಮ್ಮಲ್ಲಿ, ನಾವು ಓದಿದೀವಿ ಅನ್ನೋ ಅಹಮ್ಮಲ್ಲಿ ನಾನೊಬ್ಬನೇ ಇದ್ರೆ ಸಾಕು, ಇನ್ಯಾರೂ ಬೇಕಾಗಿಲ್ಲ ಅನ್ನೋ ಮನೋಭಾವನೆಯನ್ನ ನಾವು ಬೆಳೆಸ್ಕೊತಾ ಇದೀವಿ. ಆದ್ರೆ ಪ್ರಕೃತಿ ನಾವೊಬ್ರೇ ಅಲ್ಲಪ್ಪ, ನೀನು ಪರಾವಲಂಬ ಜೀವಿ, ನೀನೊಬ್ನೇ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ, ನಿನ್ ಜೊತೆ ಇನ್ನೊಂದ್ 4-6 ಜನ ಇದ್ರೆ ಮಾತ್ರ ಬದುಕು, ನೀನ್ ಬದುಕ್ತೀಯಾ ಅಂತ ನಮ್ಮ ಸುತ್ತಮುತ್ತ ಎಷ್ಟೆಲ್ಲ ಜೀವ ಸಂಕುಲವನ್ನ ಬೆಳೆಸಿತ್ತು. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಮ್ಗೆ ಗೊತ್ತಿಲ್ಲದೆ ನಾವು ಬೇರೆ ಕಾರಣಗಳಿಂದ ಆ ತರದ ಎಷ್ಟೋ ಜೀವ ಸಂಕುಲವನ್ನ ನಾವು ನಾಶ ಮಾಡ್ಬಿಟ್ಟಿದ್ವಿ. ಈಗ ಕ್ರಿಮಿನಾಶಕಗಳನ್ನ ಹೊಡಿತಾ ಇದೀವಿ. ಕ್ರಿಮಿನಾಶಕಗಳನ್ನ ಹೊಡೆದ ತಕ್ಷಣ ಅಲ್ಲಿ ಸಹಜವಾಗಿಯೇ ಸಾಕಷ್ಟು ಜೀವ ಸಂಕುಲ ನಶಿಸ್ತಾ ಹೋಯ್ತು, ಅವು ಸತ್ತೋಗ್ತಾ ಹೋದ್ವು. ಈ ರೀತಿ ನಮ್ಗೆ ಗೊತ್ತಿಲ್ಲದೇನೋ ಸಾಕಷ್ಟು ಪ್ರಮಾಣದಲ್ಲಿ ನಾವು ಪ್ರಕೃತಿಯನ್ನ ನಾಶ ಮಾಡ್ತಾ ಇದೀವಿ. ಇದು ನಮ್ಮ ಭೂಮಿಗೆ ಹೆಂಗೆ ಹೊಂದಾಣಿಕೆ ಆಗ್ಬೇಕು, ಕೃಷಿಗೆ ಹೆಂಗ್ ಹೊಂದಾಣಿಕೆ ಆಗ್ಬೇಕು, ಮರಗಿಡಗಳು ಹೆಂಗೆ ಅದ್ಭುತವಾಗಿ ಬೆಳಿಬೇಕು ಅಂತ ಅನ್ಲಿಕ್ಕೆ ನಾವು ಟ್ರೆಂಚಸ್ ಅನ್ನ ಮಾಡ್ಕೊಂಡು ಅಲ್ಲಿ ಜೀವಾಣುಗಳನ್ನ ಉತ್ಪತ್ತಿ ಮಾಡಿ, ಎರೆಹುಳುಗಳನ್ನ ಉತ್ಪತ್ತಿ ಮಾಡಿ, ನಾವೇನು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿನಲ್ಲಿ ನಾನು ಹೇಳಿರೋ ಕಷಾಯಗಳನ್ನ ನೀವು ಸ್ಪ್ರೇ ಮಾಡ್ತೀರಿ, ಇದು ಯಾವ್ದು ಕೂಡ ಎಲ್ಲಾ ತರದ ಜೀವಾಣುಗಳನ್ನ ಸಾಯಿಸಲ್ಲ. ಹತ್ರ ಬರದೇ ಇರೋ ನೋಡ್ಕೊಳ್ಳೋದು, ಅಂದ್ರೆ ನಮ್ಮ ಬೆಳೆಗಳು ಸೇಫ್ ಆಗಿರುತ್ತೆ. ಅವು ಎಲ್ಲೋ ಪ್ರಕೃತಿ ಮಧ್ಯೆ ಬೇರೆ ಬೆಳೆಗಳ ಜೊತೆಗೆ ಬೇರೆ ಮರಗಿಡ ಕಾಡಲ್ಲಿರುತ್ತೆ, ರಸ್ತೆ ಬದಿಗಳಲ್ಲಿರುತ್ತೆ, ಅಲ್ಲಿ ಹೋಗಿ ತನ್ನ ಜೀವನವನ್ನ ಆರಾಮ್ಸೆ ಆರಂಭಿಸುತ್ತೆ. ಅಂದ್ರೆ ಜೀವಾಣುಗಳು ಕೂಡ, ಜೀವ ಸಂಕುಲಕ್ಕೆ ಕೂಡ ಎಲ್ಲೂ ಹಾನಿ ಆಗದೇ ಇರುವಂತ ಒಂದು ಅದ್ಭುತವಾದ ವಾತಾವರಣ ಈ ತರದ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯಿಂದ ಆರಂಭ ಆಗೋದ್ರಿಂದ ಇವತ್ತು IPCC ಪ್ಯಾನಲ್ ಇದೆ, IPCC ಪ್ಯಾನಲ್ ಒಂದು ವರದಿ ಹೇಳುತ್ತೆ, IPCC ಪ್ಯಾನಲ್ ಒಂದು ವರದಿ ಹೇಳುತ್ತೆ, ಈ ಭೂಮಿ ಮೇಲೆ ಎಷ್ಟು ಜೀವ ಸಂಕುಲ ಬದುಕ್ತಾ ಇತ್ತು ಮುಂಚೆ, ಅದರಲ್ಲಿ 40% ಜೀವ ಸಂಕುಲ ನಾಶ ಆಗೋಗಿದೆ. ಈಗಾಗ್ಲೇ ನಾವೇ ಮನುಷ್ಯನೇ ಆ ಜೀವ ಸಂಕುಲವನ್ನ ಸಾಯಿಸ್ಲಿಕ್ಕೆ ಅಥವಾ ಕೊಲ್ಲಲಿಕ್ಕೆ ಕಾರಣ ಆಗಿದ್ದಾನೆ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾರೆ ವಿಜ್ಞಾನಿಗಳು ಮತ್ತೆ IPCC ಪ್ಯಾನಲ್. ಅಂದ್ರೆ ನಾನು ಮುಂಚೆನೆ ಹೇಳಿದ್ನಲ್ಲ, ಈಗ ಇನ್ನೊಂದು 70-80 ವರ್ಷಗಳಲ್ಲಿ ಈ ಭೂಮಿ
ಭೂಮಿಯ ಮೇಲೆ ಯಾವ ಜೀವ ಸಂಕುಲವು ಬದುಕಲಿಕ್ಕೆ ಸಾಧ್ಯ ಆಗದೇ ಇರುವಂತ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅಂತ. ಆ ತರ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಈ ಜೀವ ಸಂಕುಲ ಸತ್ತೋಗಿರೋದು, ನಶಿಸಿರೋದು, ಕೊಲ್ಲಲ್ಪಟ್ಟಿರೋದು ಕೂಡ ಒಂದು ಕಾರಣ ಆಗ್ತಾ ಇದೆ. ಹಾಗಾಗಿ ಇನ್ ಮುಂದಿನ ದಿನಗಳಲ್ಲಿ ನಾವು ನಮ್ಮದೇ ಜೀವನವನ್ನ ಕಾಪಾಡ್ಕೋಬೇಕಪ್ಪ ಅಂತ ಅಂದಾಗ ನಾವು ಈ ರೀತಿಯ ಕೃಷಿಯನ್ನ, ಅಂದ್ರೆ ಹೊಸ ಹೊಸ ವಿಧಾನಗಳನ್ನ ಕೂಡಿರುವಂತ ಕೃಷಿಯನ್ನ ಆರಂಭಿಸ್ಬೇಕಾಗಿರೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ ನನ್ಗೆ. ಈಗ ಒಂದು ಕೃಷಿ ಭೂಮಿ ಹೇಗೆ ಇರ್ಬೇಕಪ್ಪ ಅಂದ್ರೆ, ಬೆಳೆಗಳನ್ನ ಆಯೋಜಿಸಿದ್ರೆ ಅದ್ರ ಮಧ್ಯ ನಾವು ಈಗ ನಾ ಹೇಳಿದ್ನಲ್ಲ ಒಂದಷ್ಟು ಕಾಳುಕಡ್ಡಿಗಳನ್ನ ಬೆಳಿಲಿಕ್ಕೆ ಅಥವಾ ಇನ್ನೊಂದನ್ನ ಈ ತರ ಹೆಂಗಪ್ಪ ಆಯೋಜನೆ ಮಾಡ್ಕೋಬಹುದು ಅನ್ಲಿಕ್ಕೆ ನಿಮ್ಗೆ ಒಂದು 2 ಫೋಟೋಗಳನ್ನ ತೋರಿಸ್ತೀನಿ. ನೋಡಿ, ಇಲ್ಲೊಂದು ಟ್ರೆಂಚ್ ಇದೆ, ಇದೊಂದು ಟ್ರೆಂಚ್ ಇದೆ, ಇಲ್ಲೊಂದು ಟ್ರೆಂಚ್ ಇದೆ. ಇಲ್ಲೆಲ್ಲ ನಾವು ಒಂದಷ್ಟು ಮರಗಿಡಗಳನ್ನ ಆಯೋಜಿಸ್ಕೊಂಡಿದೀವಿ. ಈ ಮರಗಿಡಗಳನ್ನ ಆಯೋಜಿಸ್ಕೊಳ್ಳೋದ್ರ ಜೊತೆಗೆ ನಾವು ಮಧ್ಯದಲ್ಲಿ ಇಲ್ಲೊಂದ್ ಸಣ್ಣ ಸ್ಪ್ರಿಂಕ್ಲರ್ ಹಾಕೊಂಡು ಒಂದ್ ಪಾತಿ ಕಟ್ಕೊಂಡು, ಇದೊಂದ್ ಸಣ್ಣ ಪಾತಿ ಇದು. ಈ ಪಾತಿನಲ್ಲಿ ಒಂದಷ್ಟು ಸೊಪ್ಪನ್ನ ಬೆಳಿತಿದೀವಿ. ಮನೆಗೆ ಬೇಕಾಗಿರೋ ಒಂದಷ್ಟು ಸೊಪ್ಪುಗಳನ್ನ ಬೆಳಿತಿದೀವಿ. ಸೈಡ್ ಅಲ್ಲೆಲ್ಲ ಬೇರೆ ಬೇರೆ ತರದ ಬೆಳೆಗಳನ್ನ ಆಯೋಜಿಸ್ಕೊಂಡಿದೀವಿ. ಇಲ್ಲಿ ನೋಡಿ, ಒಂದು ಸೀಬೆ ಗಿಡ ಹಾಕಿದೀವಿ ಮಧ್ಯದಲ್ಲಿ, ಅದಿನ್ನು ಚಿಕ್ಕದು. ಇಲ್ಲೆಲ್ಲ ಟೊಮೊಟೊ ಹಾಕೊಂಡಿದೀವಿ, ಆ ಕಡೆ ಈ ಕಡೆ. ಇಲ್ಲಿ ಸೀಬೆ ಗಿಡ ಇನ್ನೊಂದು ಹಾಕೊಂಡಿದೀವಿ. ಇಲ್ಲೂ ಕೂಡ ಟೊಮೊಟೊ ಬೇರೆ ಬೆಳೆಗಳನ್ನ ಹಾಕೊಂಡಿದೀವಿ. ಈ ರೀತಿ ಹಾಕೊಂಡು ಮಧ್ಯದಲ್ಲಿ ಈ ರೀತಿ ಮನೆಗೆ ಬೇಕಾಗಿರೋ ಒಂದಷ್ಟು ಸೊಪ್ಪುಗಳನ್ನ ಬೆಳಿತಾ ಇದೀವಿ. ಹಿಂಗೆ ಬೆಳೆದಾಗ ಏನಾಗುತ್ತೆ ಅಂದ್ರೆ, ನಮ್ದಿನ್ನು ಈ ವರ್ಷನೇ ನಾವು ಮರಗಿಡಗಳಿಂದ ಕೂಡಿರೋ ಕೃಷಿ ಪದ್ಧತಿಗೆ ಆದ್ಯತೆಯನ್ನ ಕೊಡ್ತಾ ಇದೀವಿ ಅಂತ ಅನ್ನೋದ್ರಿಂದ ಈ ರೀತಿ ಮನೆಗೆ ಬೇಕಾಗಿರೋ ಸೊಪ್ಪು ಕಾಳುಗಳನ್ನ ಬೆಳೆಯೋದ್ರ ಜೊತೆಗೆ ಭೂಮಿಯ ಫಲವತ್ತತೆಗೂ ಕೂಡ ಒಂದಷ್ಟು ಬೆಳೆಗಳನ್ನ ಬೆಳಿಬಹುದು ಅಂತ. ನಾವು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿನಲ್ಲಿ ಯಾವುದೇ ಇಲ್ಲಿ ನೋಡಿ, ಟೊಮೊಟೊ ಕಾಣಿಸ್ತಾ ಇದೆ ನಿಮ್ಗೆ. ಇದಕ್ಕೊಂದ್ ಸ್ವಲ್ಪನೂ ಕ್ರಿಮಿನಾಶಕ, ಕೀಟನಾಶಕಗಳನ್ನ ಹಾಕಿಲ್ಲ. ಒಂದೊಂದ್ ಗಿಡ ನಮ್ಗೆ 50-60 ಕೆಜಿ ಮೇಲೆ ಇಳುವರಿ ಕೊಟ್ಟಿದೆ. ಮಧ್ಯದಲ್ಲಿ ಒಂದು ಹಸಿಮೆಣಸಿನ್ಕಾಯಿ, ಇಲ್ಲೊಂದು ಹಸಿಮೆಣಸಿನ್ಕಾಯಿ ಇದೆ, ಇಲ್ಲೊಂದು ಟೊಮೊಟೊ ಇದೆ. ಅಂದ್ರೆ ಅದ್ಭುತವಾದ ಕೃಷಿಯನ್ನ ಆರಂಭಿಸ್ಲಿಕ್ಕೆ ನಮ್ಗೆ ಈ ತರದ ವಿಧಾನಗಳು ಕೂಡ ಕಾರಣ ಆಗುತ್ತೆ. ಇದು ಕೂಡ ನಮ್ಗೆ ಸಹಕಾರಿಯಾಗುತ್ತೆ ಅಂತ ಅನ್ನೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಇಲ್ಲೊಂದು ತೆಂಗಿನ ಸಸಿ ನೆಟ್ಟಿದ್ವಿ ನೋಡಿ, ಇಲ್ಲೊಂದು ತೆಂಗಿನ ಸಸಿ ನೆಟ್ಟಿದೀವಿ. ಈ ತೆಂಗಿನ ಸಸಿ ನೆಡೋದ್ರ ಜೊತೆಗೆ ಅದ್ರ ಪಕ್ಕದಲ್ಲೇನೆ ರೋಗನ್ ತಡಿಲಿಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ವಿ. ಹಬ್ಬಕ್ಕೆ ಕೂಡ ಹಸಿಮೆಣಸಿನ್ಕಾಯಿ ಆಯ್ತು. ಈ ಕಡೆ ಟೊಮೊಟೊ ಇವೆಲ್ಲ ಬೆಳೆಗಳು ಇದೆ ನೋಡಿ. ಟೊಮೊಟೊ ಇದು ಯಾವ್ದಕ್ಕೂ ಕೂಡ ನಾವು ಕ್ರಿಮಿನಾಶಕ, ಕೀಟನಾಶಕ ಅಂದ್ರೆ ಅಂಗಡಿಲಿ ಸಿಗೋ ಯಾವ್ದನ್ನು ನಾವು ತಂದು ಹಾಕಿಲ್ಲ. ಇವೆಲ್ಲ ಕೂಡ ನಾವೇ ತಯಾರು ಮಾಡ್ಕೊಂಡು ಮನೆಯಲ್ಲಿ, ನಾ ಹೇಳಿದ್ನಲ್ಲ, ಬೇವಿನ ಎಲೆ, ಲಂಟನ ಎಲೆ, ಪಾರ್ಥೇನಿಯಂಯಿಂದನೇ ತಯಾರು ಮಾಡ್ಕೊಂಡಿರೋ ಕಷಾಯ, ಹುಳಿ ಮಜ್ಜಿಗೆಯಿಂದ ಮಾಡ್ಕೊಂಡಿರೋ ಕಷಾಯ, ಬೇವಿನ ಎಲೆಯಿಂದ ಮಾಡ್ಕೊಂಡಿರೋ ಕಷಾಯಗಳಿಂದನೇ ನಾವು ಬೆಳೆಗಳನ್ನ ಬೆಳೀತಾ ಇರೋದು. ಇಲ್ಲೊಂದು ಪಪ್ಪಾಯ ಗಿಡ ಇದೆ. ಎಷ್ಟು ಅದ್ಭುತವಾಗಿ ನಾವು ರೋಗಗಳನ್ನ ತಡೆಗಟ್ಟಬಹುದು ಅಂತ ಹೇಳಿದ್ರೆ, ಇಲ್ಲೊಂದು ಫೋಟೋ ಇದೆ, ನನ್ಗೆ ಬಹಳ ಇಷ್ಟ ಈ ಫೋಟೋ. ಪ್ರತಿದಿನ ನಾನು ಹಸು ಹತ್ರ ಹೋಗಿ ಮುಟ್ಟಿ ಮಾತಾಡ್ಸೋ ಅಂತ ರೂಢಿ ನನಗೆ. ನೋಡಿ, ದಿನಾ ಬೆಳಿಗ್ಗೆ ನನ್ ಭೂಮಿಗೆ ಹೋದ್ರೆ ಹಸುಗಳು ಒಂದೊಂದೇ ಬರ್ಬೇಕು, ಅವನ್ ಮುಟ್ಟಬೇಕು, ಮಾತಾಡಿಸ್ಬೇಕು. ಎಷ್ಟು ಅದ್ಭುತವಾದ ಜೀವನ ಅಂತ ಹೇಳಿದ್ರೆ, ನನ್ಗೊಬ್ಬ ರೈತ ಆದ್ಮೇಲೆ, ನಾನು ಮುಂಚೆ ಬಿಸ್ನೆಸ್ ಮಾಡ್ತಾ ಇದ್ದೆ. ಬಿಸ್ನೆಸ್ ಮಾಡುವಾಗ ಈ ತರದ ಸಂಬಂಧಗಳ ಪರಿಚಯ ನನಗಿರ್ಲಿಲ್ಲ. ಆದ್ರೆ ಕೃಷಿಗೆ ಬಂದ್ಮೇಲೆ ಹಸುಗಳ ಜೊತೆ, ಮರಗಿಡಗಳ ಜೊತೆ, ಪ್ರಾಣಿ ಪಕ್ಷಿಗಳ ಜೊತೆ ಒಂದು ಅದ್ಭುತವಾದ ಸಂಬಂಧ ಬೆಳೀತಾ ಹೋಯ್ತು ನನಗೆ. ಇದೊಂದು ವಿಡಿಯೋ ಇದೆ, ನಮ್ ತೋಟ ಹೇಗ್ ಕಾಣಿಸುತ್ತಪ್ಪ ಅಂತ ತೋರಿಸ್ಲಿಕ್ಕೆ. ಮೇಲ್ಗಡೆಯಿಂದ ನಮ್ ಸ್ನೇಹಿತನ ಹತ್ರ ಡ್ರೋನ್ ಕ್ಯಾಮ್ರಾ ಇತ್ತು, ಅದರಿಂದ ತೆಗ್ದಿದ್ ಫೋಟೋ. ಇಲ್ಲಿ ನೋಡಿ, ಇಲ್ಲಿ ತೆಂಗಿದೆ, ಇಲ್ಲಿ ಮಾವಿದೆ, ಇಲ್ಲೆಲ್ಲ ಬೇರೆ ತರದ ಬೆಳೆಗಳು ಇದೆ. ಅದರ ಮಧ್ಯ ಇದನ್ನ ಝೂಮ್ ಮಾಡುವ,
ಇಲ್ಲಿ ಈ ಖಾಲಿ ಭೂಮಿ ಏನ್ ಕಾಣಿಸ್ತಾ ಇದೆ ಇಲ್ಲೆಲ್ಲ ಕೂಡ ಮಳೆಗಾಲದಲ್ಲಿ ಶೇಂಗಾ ಬೆಳಿತೀವಿ, ಹುರುಗಡ್ಲೆ ಬೆಳಿತೀವಿ, ಸೊಪ್ಪು ಕಾಳುಗಳನ್ನ ಬೆಳಿತೀವಿ. ಅಂದ್ರೆ ಒಂದು ಒಂದು ಸ್ವಲ್ಪ ಒಂದು ಸ್ವಲ್ಪ ಭೂಮಿ ಕೂಡ ಜಾಗ ಕೂಡ ಖಾಲಿ ಬಿಡದೇನೆ ಬೇರೆ ಬೇರೆದೇ ತರದ ಬೆಳೆಗಳನ್ನ ಬೆಳೀತಾ ಹೋಗ್ಬೋದು ಅಂತ ಅನ್ನೋದು. ಈ ರೀತಿಯ ಒಂದು ಅದ್ಭುತವಾದ ಕೃಷಿಯನ್ನ ಮಾಡ್ಲಿಕ್ಕೆ, ಬೇರೆ ಬೇರೆ ತರದ ಬೆಳೆಗಳನ್ನ ಬೆಳಿಲಿಕ್ಕೆ ನಮ್ಗೆ ನಾವು ತಯಾರು ಮಾಡ್ಕೊಂಡಿರುವಂತ ಕಷಾಯಗಳೇ ಸಾಕಾಗುತ್ತೆ. ಇದು ಮಳೆಗಾಲ, ಮಳೆ ಬಂದಿರುವಂತ ದಿನಗಳು. ಇಲ್ಲಿ ನೋಡಿ ಟ್ರೆಂಚ್ ಒಳಗೆ ಎಷ್ಟ್ರ ಮಟ್ಟಿಗೆ ನೀರ್ ನಿಲ್ಲುತ್ತೆ ಅಂದ್ರೆ ಇನ್ನೇನು ನಾವು ವರ್ಷದಲ್ಲಿ ಒಂದು 7-8 ತಿಂಗಳು ನೀರೇ ಕೊಡ್ಬೇಕಾಗಿಲ್ಲ ನಮ್ಮ ಭೂಮಿಗೆ, ಅಷ್ಟು ಪ್ರಮಾಣದಲ್ಲಿ ಟ್ರೆಂಚ್ ಒಳಗಡೆ ನೀರ್ ಹಿಂಗುತ್ತಾ ಹೋಗುತ್ತೆ ಪ್ರತಿಯೊಂದು ಟ್ರೆಂಚ್ ಅಲ್ಲೂ. ಇದು ಭತ್ತ ಬೆಳೀತಾ ಇರೋದು. ಈ ರೀತಿಯ ಅದ್ಭುತವಾದ ಕೃಷಿಯನ್ನ ಮಾಡ್ಲಿಕ್ಕೆ ನಮ್ಗೆ, ಅಂದ್ರೆ ರಾಸಾಯನಿಕ ಮುಕ್ತ ಕೃಷಿಯನ್ನ ಮಾಡ್ಲಿಕ್ಕೆ ನಾವೇ ತಯಾರು ಮಾಡ್ಕೊಂಡಿರುವಂತ ಕಷಾಯಗಳು ಬಹಳ ಮುಖ್ಯವಾಗಿ ಸಹಕರಿಸ್ತಾ ಹೋಗುತ್ತೆ. ಇನ್ನು ನಾವು ಬಳಸುವಂತ ಕೊಟ್ಟಿಗೆ ಗೊಬ್ಬರಕ್ಕೆ ಬರೋಣ. ಮೊದಲನೇ ವರ್ಷ ನಾವು ಯಾವುದೇ ತರವಾದ ಹ್ಯೂಮಸ್ ತಯಾರಾಗಿಲ್ಲ ನಮ್ಮ ಭೂಮಿನಲ್ಲಿ, ನಾವು ಒಂದಷ್ಟು ಕೊಟ್ಟಿಗೆ ಗೊಬ್ಬರವನ್ನ ಪರ್ಯಾಯವಾಗಿ ಕೊಡ್ಲೇಬೇಕು. ಈ ರೀತಿ ಕೊಟ್ಟಿಗೆ ಗೊಬ್ಬರವನ್ನ ಪರ್ಯಾಯವಾಗಿ ನಮ್ಮ ಬೆಳೆಗಳಿಗೆ ನಾವು ಕೊಡುವಾಗ ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ಹಸು ಇದೆ ಅಂತ ಹೇಳಿದ್ರೆ ಒಂದು ತಿಪ್ಪೆಗುಂಡಿ ಮಾಡ್ಕೊಂಡಿರ್ತೀವಿ. ಅಲ್ಲಿ ಕೊಟ್ಟಿಗೆ ಗೊಬ್ಬರವನ್ನ ಒಂದು 6 ತಿಂಗಳು 1 ವರ್ಷನ ನಾವು ಶೇಖರಣೆ ಮಾಡಿಡ್ತಾ ಬರ್ತೀವಿ. ಈ ರೀತಿ ಕೊಟ್ಟಿಗೆ ಗೊಬ್ಬರವನ್ನ ಶೇಖರಣೆ ಮಾಡಿಡುವಾಗ ಅಲ್ಲಿ ಕೆಲವು ಆಮ್ಲಗಳು ಉತ್ಪತ್ತಿಯಾಗಿ ವಾತಾವರಣ ಸೇರ್ತಾ ಇರ್ತವೆ. ಉದಾಹರಣೆಗೆ ಮಿಥೈನ್ ಅಂತ ಒಂದು ಅನಿಲ. ಈ ಅನಿಲ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಮಿಥೈನ್ ಅಂತ 2 ಅನಿಲಗಳು ಕೂಡ ಆ ಕೊಟ್ಟಿಗೆ ಗೊಬ್ಬರದಲ್ಲಿ ಇರುತ್ತೆ. ಈ ಅನಿಲಗಳು ನಾವು ಯಾವಾಗ ಹೆಚ್ಚು ದಿನ ಶೇಖರಣೆ ಮಾಡ್ತಾ ಹೋಗ್ತೀವಿ, ಒಂದು ಹಸು ಸಗಣಿ ಹಾಕ್ತು ಅಂತ ಹೇಳಿದ್ರೆ ಒಂದು 4-5 ದಿನದಲ್ಲಿ ಆ ಸಗಣಿ ಫ್ರೆಶ್ ಆಗಿರುತ್ತೆ, ಯಾಕಂದ್ರೆ ಅದರಲ್ಲಿ ನೀರಿನ ತೇವಾಂಶ ಇರುತ್ತೆ. ಹಂಗಾಗಿ ಅದು ಬಹಳ ಉತ್ಕೃಷ್ಟ ಅಂತ ಹೇಳ್ಬೋದು. ಅದನ್ನ ನಾವು ಭೂಮಿಗೆ ಬಳಸಿದ್ರೆ ಅದರಲ್ಲಿರೋ ರಸಸಾರದಲ್ಲಿ ಸಿಗುವಂತ ಎಲ್ಲ ಪೋಷಕ ಪದಾರ್ಥಗಳನ್ನ ಮರಗಿಡಗಳು ತಗೊಳುತ್ತೆ, ಅದು ಅದ್ಭುತವಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು. ಆದ್ರೆ ಅದೇ ನೀರಿನ ತೇವಾಂಶ ಒಣಗ್ತಾ ಒಣಗ್ತಾ ಬರ್ತಾ ಇರೋ ಹಂಗೆ ಅದರಲ್ಲಿ ಆ ತರದ ಪೋಷಕ ಪದಾರ್ಥಗಳು ಆವಿಯಾಗಿ ಹೋಗ್ತದೆ. ನೀರು ಆವಿ ಆಗ್ತಿದ್ದಂಗೆ ಆ ತರದ ಪೋಷಕ ಪದಾರ್ಥಗಳು ಕೂಡ ಆವಿಯಾಗಿ ಹೋಗ್ತಾ ಹೋಗುತ್ತೆ. ಈ ತರ ಆವಿಯಾಗಿ ಹೋಗ್ತಾ ಇರುವಾಗ ಹಲವಾರು ಅನಿಲಗಳು ರಿಲೀಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್, ಮಿಥೇನ್ ಅಂತ ಹಲವಾರು ಅನಿಲಗಳು ರಿಲೀಸ್ ಆಗುತ್ತೆ. ಈ ತರ ರಿಲೀಸ್ ಆಗಿ ಹೋಗಿ ನೀವೊಂದು ಒಂದು ವರ್ಷದ ಹಳೆ ಕೊಟ್ಟಿಗೆ ಗೊಬ್ಬರವನ್ನ ಕೈಯಲ್ಲಿ ಇಟ್ಕೊಂಡು ನೋಡಿದ್ರೆ ಎಷ್ಟು ಬಿಸಿ ಇರುತ್ತೆ ಅಲ್ಲ. ಆ ಬಿಸಿ ಇರುವಂತ ಕೊಟ್ಟಿಗೆ ಗೊಬ್ಬರ ಅಂದ್ರೆ ಸುಮ್ನೆ ಯೋಚನೆ ಮಾಡಿ, ನಾವು ಗೋಬರ್ ಗ್ಯಾಸ್ ಅಂತ ಬಳಸ್ತೀವಲ್ಲ, ಅಲ್ಲಿ ಏನ್ ಮಾಡ್ತೀವಿ, ಹಸುವಿನ ಸಗಣಿ ಮತ್ತೆ ಗಂಜಳ ತಗೊಂಡ್ಬರ್ತೀವಿ, ಒಲೆ ಉರಿಯುವಂತ ಬೆಂಕಿ ಅಲ್ಲಿ ಉತ್ಪತ್ತಿ ಆಗುತ್ತೆ ಅಲ್ವಾ. ಅಂದ್ರೆ ಎಷ್ಟು ಹಳೇದಾಗುತ್ತೋ ನಾವು ತಿಪ್ಪೆಗುಂಡಿನಲ್ಲಿ ಶೇಖರಣೆ ಮಾಡಿರುವಂತ ಅಲ್ಲಿ ಈ ತರದ ಬೆಂಕಿ ಉತ್ಪತ್ತಿ ಆಗ್ತಾ ಇರುತ್ತೆ. ನಾವು ಅದನ್ನ ತಗೊಂಡ್ಬಂದು ಭೂಮಿಗೆ ಹಾಕಿದಾಗ ಮರಗಿಡಗಳ ಬೇರುಗಳು ಅಂತ ಏನಿದೆ, ಅದಿನ್ನು ಎಳೆ ಬೇರುಗಳು ಅವೆಲ್ಲ ಸುಟ್ಟೋಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ನೀವು ಈಗ ಸುಮಾರು ಕಡೆ ಕೇಳಿರ್ಬೋದು ಅನ್ಕೋತೀನಿ ನಾನು, ಬೇರೆಯವ್ರು ಹಾಕಿದ್ದಕ್ಕಿಂತ ಇನ್ನೂ 4-5 ಟ್ರ್ಯಾಕ್ಟರ್ ಲೋಡು ಜಾಸ್ತಿ ಗೊಬ್ಬರ ಹಾಕದೆ ಆದ್ರೂ ನನ್ಗೆ ಇಳುವರಿ ಬಂದಿಲ್ಲ ಅನ್ನೋ ಮಾತುಗಳನ್ನ ಕೇಳಿಸ್ಕೊಂಡಿರ್ಬೋದು ಅಂತ ಅನ್ಕೋತೀನಿ. ನಾನ್ ಕೇಳಿಸ್ಕೊಂಡಿದ್ದೀನಿ. ಯಾಕಂಗಾಗುತ್ತೆ ಅಂತ ಹೇಳಿ, ನಾವು ಈ ಎಷ್ಟು ಹಳೇದಾಗಿ ಆ ಕೊಟ್ಟಿಗೆ ಗೊಬ್ಬರವನ್ನ ಶೇಖರಣೆ ಮಾಡಿರ್ತೀವೋ ಅಷ್ಟು ಸತ್ವವನ್ನ ಕಳ್ಕೊತಾ ಬರ್ತಾ ಇರುತ್ತೆ ಅದು. ಹಂಗಾಗಿ ಅದನ್ನ ನಾವ್ ಏನ್ ಮಾಡ್ಬೇಕಪ್ಪ, ಸತ್ವವನ್ನ ಕಳ್ಕೊಳ್ದೆ ಇರೋ ಹಂಗೆ ನಾವ್ ಹೆಂಗ್ ಶೇಖರಣೆ ಮಾಡಿ ಇಡ್ಬೋದು ಅಂತ ನಾವು ಸ್ವಲ್ಪ ನೋಡೋದಾದ್ರೆ, ಅದೇ 10 ಅಡಿ ಒಂದ್ ಗುಂಡಿ ಮಾಡ್ಕೊಂಡು, ನಿಮ್ ಹತ್ರ ಎಷ್ಟು ಹಸು ಇದೆ ಅನ್ನೋದ್ರ ಮೇಲೆ ಎಷ್ಟು ದೊಡ್ಡ ಗುಂಡಿ ಮಾಡ್ಕೋಬಹುದು ಅಂತ ನೀವು ಯೋಚನೆ ಮಾಡಿ. ಒಂದು ಗುಂಡಿಯನ್ನ ಮಾಡ್ಕೊಂಡು 10 ಅಡಿ ಒಂದು ಗುಂಡಿ ಮಾಡ್ಕೊಂಡು ಕೆಳಗಡೆಗೆ 10 ಅಡಿ ಆಳದಲ್ಲಿ ಕೆಳಗಡೆಗೆ ಫಸ್ಟ್ ದಪ್ಪ ರೆಂಬೆ ಕೊಂಬೆಗಳನ್ನ
ಯೂರಿಯಾ, ಸುಬಾಬುಲ್ ಈ ತರದ ಯಾವ್ದಾದ್ರು ತ್ಯಾಜ್ಯಗಳನ್ನ ಒಂದ್ ಲೇಯರ್ ಮಲ್ಚ್ ಮಾಡಿ, ಅದ್ರ ಮೇಲೆ ಇನ್ನೊಂದಡಿ ಗೊಬ್ಬರವನ್ನ ಹಾಕಿ. ಹಿಂಗೆ ನೀವು 10 ಅಡಿ ತುಂಬವರೆಗೂ ಲೇಯರ್ ಅಂದ್ರೆ ಅಲ್ಲಿ ಕೊಟ್ಟಿಗೆ ಗೊಬ್ಬರನೂ ಇರಬೇಕು, ಅಂದ್ರೆ ಸಗಣಿನೂ ಇರಬೇಕು, ಎಲೆಗಳ ಮರಗಿಡಗಳ ತ್ಯಾಜ್ಯಗಳು ಎಲೆಗಳು ಎಲ್ಲನೂ ಅಲ್ಲಿ ಮಿಕ್ಸ್ ಆಗ್ತಾ ಹೋಗ್ಬೇಕು. ಇಷ್ಟೇ ಪಾಯಿಂಟ್ ಇರೋದಲ್ಲಿ. ಸೊ ನೀವ್ ಇಷ್ಟನ್ನ ಮಾಡ್ತಾ ಬಂದ್ರೆ ಈ ಎಲೆ ತ್ಯಾಜ್ಯಗಳ ರೆಂಬೆ ಕೊಂಬೆಗಳ ಮಧ್ಯೆ ಇರುವಂತ ಸಗಣಿಯಿಂದ ಆವಿಯಾಗಿ ಹೊರಗೋಗುವಂತ ಆ ಗೊಬ್ಬರ ಡ್ರೈ ಆಗುವಂತ ನೀರಿನ ತೇವಾಂಶನ ಒಣಗಿಸುವಂತ ಪರ್ಸೆಂಟೇಜ್ ಅಂತ ಏನಿದೆ ಅದು ಬಹಳ ಕಮ್ಮಿ ಆಗ್ತಾ ಬರುತ್ತೆ. ಈ ತರ ತಯಾರು ಮಾಡ್ಕೊಂಡಿರೋ ಗೊಬ್ಬರಕ್ಕೆ ಮಳೆಗಾಲ ಅಂದ್ರೆ ತಿಪ್ಪೆ ಗುಂಡಿಗೆ ಗೊಬ್ಬರದ ಗುಂಡಿಗೆ ನೀವು ಮಳೆಗಾಲದಲ್ಲಿ ಏನ್ ನೀರ್ ಕೊಡ್ಬೇಕಾಗಿಲ್ಲ. ಆದ್ರೆ ಬೇಸಿಗೆನಲ್ಲಿ ನಿಮ್ಮ ಹತ್ರ ಬೋರ್ ಇತ್ತು, ಸ್ವಲ್ಪ ನೀರ್ ಕೊಡ್ತೀನಿ ಅಂತ ಹೇಳಿದ್ರೆ ಒಂದ್ 15-20 ದಿನಕ್ಕೊಂದ್ಸರಿ ಒಂದ್ 500-1000 ಲೀಟರ್ ಆ ಗುಂಡಿಗೆ ನೀರನ್ನ ಹಾಕಿ. ಯಾರ ಹತ್ರ ಬೋರ್ ಇಲ್ಲ ಹಂಗೆ ಇಟ್ಕೋತೀವಿ ಅಂದ್ರೆ ಅವ್ರನ್ನ ಹಂಗೆ ಇಟ್ಕೊಳ್ಳಿ. ಮೇಲ್ಗಡೆ ಒಂದು ಹೊದಿಕೆ ಮಾಡಿ, ನೇರವಾದ ಸೂರ್ಯನ ಕಿರಣಗಳು ಆ ಗುಂಡಿ ಮೇಲೆ ಬೀಳದೆ ಇರುವಂಗೆ ಒಂದು ಚೆನ್ನಾಗಿ ಗೋಣಿಚೀಲ ಹಾಸೋದು, ಅಥವಾ ತೆಂಗಿನ ಗರಿಗಳು ಅಥವಾ ಯಾವ್ದಾದ್ರು ಎಲೆ ಸೊಪ್ಪು ತರಗು ಏನೇನ್ ಸಿಗುತ್ತೋ ಅಷ್ಟನ್ನು ಕೂಡ ನೀವು ಅದನ್ನ ಹಾಸಿದ್ರೆ ಒಳಗಡೆ ಒಂದು ತಂಪಾದ ವಾತಾವರಣ ಇರುತ್ತೆ. ಇದು ಮಳೆಗಾಲದಲ್ಲಿ ಆ ಎಲೆ ತ್ಯಾಜ್ಯಗಳು ರೆಂಬೆ ಕೊಂಬೆಗಳು ಕಳೀತಾ ಬರ್ತಾ ಕೊಳಿಯಲ್ಲ, ಎಲ್ಲಿ ಕೊಳಿಯುತ್ತೋ ಅದು ಉಪಯೋಗಕ್ಕಿಲ್ಲ, ಇವು ಕಳೀತಾ ಬರ್ತವೆ. ಸಗಣಿಯ ಜೊತೆ ಮರಗಿಡಗಳ ತ್ಯಾಜ್ಯಗಳು ಎಲೆಗಳು ಎಲ್ಲ ಕಳೀತಾ ಬರ್ತಿದ್ದಕ್ಕೆ 1 ವರ್ಷ ಆದ್ರೂನು ಅದ್ರಲ್ಲಿ 100-80% ಅದ್ರ ಸತ್ವವನ್ನ ಉಳಿಸ್ಕೊಂಡಿರುತ್ತೆ, ಹಸಿ ಆಗಿರುತ್ತೆ. ಆ ತರದ ಗೊಬ್ಬರದಲ್ಲಿ ಒಂದಷ್ಟು ಜೀವಾಣುಗಳು ಹೆಚ್ಚು ನೆಲೆಸಿರ್ತವೆ. ಅಲ್ಲಿ ಹಾವು, ಇಲಿ, ಗೆದ್ಲು, ಎರೆಹುಳು ಎಲ್ಲಾ ತರದ ಜೀವ ಸಂಕುಲನ ಬದುಕುವಂತ ಒಂದು ವಾತಾವರಣ ನಿರ್ಮಾಣ ಆಗಿರುತ್ತೆ. ಆ ತರದ ಕೊಟ್ಟಿಗೆ ಗೊಬ್ಬರವನ್ನ ಇದನ್ನ ನಾನು ಸಂರಕ್ಷಿಸಲ್ಪಟ್ಟ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀನಿ. ಈ ತರದ ಕೊಟ್ಟಿಗೆ ಗೊಬ್ಬರವನ್ನ ನೀವು ಭೂಮಿಗೆ ಬಳಸಂಗಾದ್ರೆ, ನಿಮ್ಮ ಮರಗಿಡಗಳಿಗೆ ಬಳಸಂಗಾದ್ರೆ, ಯಾವುದೇ ಬೆಳೆಗಳಿಗೆ ಬಳಸಂಗಾದ್ರೆ ಇದು ಅದ್ಭುತವಾದ ಶಕ್ತಿಯನ್ನ ರಸಸಾರವನ್ನ ಕೊಡೋದ್ರಿಂದ ಬೆಳೆಗಳು ನಾವು ನಿರೀಕ್ಷಿಸಿದ ಮಟ್ಟಕ್ಕೆ ಇಳುವರಿ ಕೊಡುತ್ತೆ ಅಂತ ಅನ್ನೋದು ಬಹಳ ಮುಖ್ಯ. ಇವತ್ತೇನ್ ತಾಪಮಾನ ಏರಿಕೆ ಆಗ್ತಾ ಇದೆ, ಹವಾಮಾನದಲ್ಲಿ ಬದಲಾವಣೆ ಆಗ್ತಾ ಇದೆ, ಇದಕ್ಕೆ ರೈತರ ಹತ್ರ ಇರುವಂತ ಹಸು, ಆಡು, ಕುರಿಗಳು ಅಥವಾ ರಾಸುಗಳಿಂದ ಹೊರ ಬರುವಂತ ಆ ಸಗಣಿ ಗಂಜಲದಲ್ಲಿ ಏನಿದೆ ಅದರಿಂದ ಮಿಥೇನ್ ರಿಲೀಸ್ ಆಗ್ತಿದೆ. ಈ ಮಿಥೇನು ಈಗ ವಾತಾವರಣವನ್ನ ಬದಲಾವಣೆ ಆಗ್ಲಿಕ್ಕೆ ಮತ್ತೆ ಬಿಸಿ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗ್ತಿದೆ. ಹಂಗಾಗಿ ಇನ್ನು ಮುಂದೆ ಯಾವ ರೈತರ ಹತ್ರನೂ ರಾಸುಗಳೇ ಇರಬಾರದು ಅಂತ ಒಂದಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು, ವಿಜ್ಞಾನಿಗಳು ಹೇಳ್ತಿದ್ದಾರೆ. ನಮಗೆ ಆದಾಯದ ಮೂಲ ನಮ್ಮ ಹಸುಗಳು, ಆಡು ಕುರಿಗಳು ಆದಾಯದ ಮೂಲ, ನಮ್ ಮನೇಲೆ ಹುಟ್ಟಿ ಬೆಳೆದಿರುವಂತವು. ಆದ್ರೆ ಅಂತ ಆದಾಯ ಕೊಡುವಂತ ನಮ್ ಭೂಮಿಗೆ ಗೊಬ್ಬರ ಕೊಡುವಂತ ರಾಸುಗಳನ್ನೇ ನಾವು ನಮ್ಮ ಮನೇಲಿ ಬೆಳೆಸ್ತಾ ಹೋದ್ರೆ ನಮ್ ಜೀವನ ಹೇಗಿರ್ಬೋದು ಅಂತ ಸ್ವಲ್ಪ ಯೋಚನೆ. ಹಂಗಾಗಿ ನಾವ್ ಅಂತವ್ರಿಗೆ ಹೆಂಗ್ ಉತ್ತರ ಕೊಡ್ಬೇಕಪ್ಪ ಅಂದ್ರೆ, ನೋಡುವ ನನ್ನ ಹತ್ರ ಹಸು ಇದೆ, ಆದ್ರೆ ನಾನು ಈ ತರ ಶೇಖರಣೆ ಮಾಡಿ ಇಡ್ತಾ ಇದ್ದೀನಿ, ಇದು ಆ ತಾಪಮಾನ ಏರಿಕೆಗೆ ಕಾರಣ ಆಗಿರುವಂತ ಮಿಥೇನ್ ಅನಿಲವನ್ನ ಸಾಕಷ್ಟು ಪ್ರಮಾಣದಲ್ಲಿ ಕಮ್ಮಿಯಾಗಿ ರಿಲೀಸ್ ಮಾಡುತ್ತೆ. ಹಂಗಾಗಿ ನೀನ್ ಆ ಮಾತನ್ನ ಹೇಳಬೇಡ ಅನ್ನಂಗ್ ಆಗಬೇಕು. ಇಲ್ದಾದ್ರೆ ಮುಂದೆ ಒಂದಿನ ಹಿಂಗೆ ಬಿಸಿಲು ಜಾಸ್ತಿ ಆಗ್ತಾ ಹೋದ್ರೆ ಯಾವ ಹಸು ಸಾಕ್ಬೇಡ್ರಿ ಅಂತ ಒಂದು ರೂಲ್ ತಂದ್ಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಹೇಳ್ತಾ ಹೋದ್ರೆ ನಮ್ಮ ಮನೇಲಿ ಹುಟ್ಟಿರುವಂತ, ನನ್ನ ಜೊತೆನೆ ಬೆಳೀತಾ ಇರುವಂತ ನಾಟಿ ಹಸುವಿನ ಸಗಣಿ ಮತ್ತೆ ಗಂಜಲದ ಹಕ್ಕು ಇವತ್ತು ಇಲ್ಲ. ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಅದು ದುರ್ಗದಲ್ಲಿ ನಾನು ಅಂತ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಇನ್ನೊಂದಷ್ಟು ವಿಚಾರಗಳನ್ನ ಇಲ್ದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಇದೆ. ನಮ್ಗೆ ಗೊತ್ತಿಲ್ಲದೆ ಎಲ್ಲಾರು ನನ್ನಲ್ಲಿ ಬಹಳ ಸರಿ ಅನ್ಸುತ್ತೆ, ಏನಪ್ಪಾ ಅಂದ್ರೆ ಏನೋ ತರ್ತಾನೆ, ಇದು ಜಾಸ್ತಿ ಕೊಡ್ಲಿ ಅಂತ ನಾವು ಕೂಡ ಅದನ್ನ ಬೆಳೀತಾ ಹೋಗ್ಬೇಕು ಅನ್ನೋ
ಸಮಸ್ಯೆ ಇದೆ. ಸ್ವಲ್ಪ ಮಾಡಂಗಾದ್ರೆ ಆತರ ಅಲ್ಲಪ್ಪ ಈ ತರ ಇದೆ ಅನ್ನೋ ಯೋಚನೆ ಮಾಡಂಗಾದ್ರೆ, ನಾವು ವಿಚಾರಗಳನ್ನ ತಿಳ್ಕೊಳಂಗಾದ್ರೆ, ನಾವು ಕೂಡ ಪ್ರಶ್ನೆಗಳನ್ನ ಕೇಳಂಗಾದ್ರೆ, ಅಂದ್ರೆ ಸರಿಯಾದ ಪ್ರಶ್ನೆಗಳನ್ನ ಸರಿಯಾದ ಇಲ್ಲದೆ ಹೋದ್ರೆ ನಮ್ಮ ಮೇಲೆ ಆಗ್ತಾ ಇರೋ ದಬ್ಬಾಳಿಕೆ ಇದೇ ರೀತಿ ಮುಂದುವರಿಯುತ್ತೆ ಅಂತ ಅನ್ಸುತ್ತೆ. ಈಗಾಗಲೇ ಸಾಕಷ್ಟು ನಷ್ಟದಲ್ಲಿರೋ ರೈತರು ನಾವೆಲ್ಲರೂ ಇನ್ನೊಂದಷ್ಟು ದಬ್ಬಾಳಿಕೆಗೆ ಒಳಗಾದ್ರೆ ಕೃಷಿಯನ್ನ ಬಿಟ್ಟು ನಾವು ಬೇರೆ ಜೀವನವನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ ವಾತಾವರಣ ಇರೋದ್ರಿಂದ ಮುಂದಿನ ದಿನಗಳು ಹೇಗಿರ್ಬೋದಪ್ಪ ಅಂತ ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ. ಹಾಗಾಗಿ ಸರಿಯಾದ ವಿಚಾರಗಳನ್ನ ಪ್ರಶ್ನೆ ಮಾಡಿ ಕೇಳೋಣ, ಸರಿಯಾದ ರೀತಿನಲ್ಲಿ ನಾವು ಗೊಬ್ಬರವನ್ನು ಬಳಸ್ತಾ ಬರೋಣ ಆಗುವಂತ ಒಂದು ವಾತಾವರಣ ನಮ್ಮ ಜೊತೆ ನಿರ್ಮಾಣ ಆಗುತ್ತೆ ಅಂತ ಅನ್ನೋದು ಹಾಗಾಗಿ ಬಹಳ ಮುಖ್ಯ ಅಂತ ಅನ್ಸುತ್ತೆ ನಾನು. ಸೊ ಇಲ್ಲಿ ಬಹಳ ಮುಖ್ಯವಾಗಿ ನಾ ಇಷ್ಟೊತ್ತು ಹೇಳಿರೋದ್ರಲ್ಲಿ ಒಂದು ಮರಗಿಡಗಳಿಂದ ಕೂಡಿರೋ ಕೃಷಿ ಪದ್ಧತಿ ಆಗಿರ್ಬೇಕು, ಬಿದ್ದ ಮಳೆಗಾಲದ ಹನಿ ಹನಿ ನೀರನ್ನು ನಮ್ಮ ಭೂಮಿನಲ್ಲಿ ಹಿಡಿದಿಟ್ಕೋಬೇಕು, ರಾಸಾಯನಿಕಗಳನ್ನ ಬಳಸ್ತೇನೆ ನಾವು ಕೃಷಿ ಆರಂಭ ಮಾಡುವಂತ ವಿಧಾನಗಳನ್ನ ಕಲಿಬೇಕು, ಕ್ರಿಮಿನಾಶಕ ಕೀಟನಾಶಕಗಳನ್ನ ಯಾವ್ದನ್ನು ಬಳಸ್ತೇನೆ, ಯೂರಿಯಾ DAP ಅನ್ನು ಬಳಸ್ತೇನೆ, ಭೂಮಿಯ ಫಲವತ್ತತೆ ಹೆಚ್ಚಾಗ್ಲಿಕ್ಕೆ ಬೇಕಾಗಿರುವಂತ ವಿಧಾನಗಳನ್ನ ನಾವು ಕಲಿತಾ ಬರಬೇಕು. ಈಗ ಪ್ರಶ್ನೋತ್ತರ ಕಾರ್ಯಕ್ರಮ ಒಂದು ಇಟ್ಕೊಂಡು ಎಸ್ ಸರ್ ಈಗ ಆತ್ಮೀಯ ರೈತ ಬಂದವರೇ, ಇಲ್ಲಿವರೆಗೂ TGS ಅವಿನಾಶ್ ಅವರು ನಮ್ಗೆ ಆಹಾರ ವನದ ಒಂದು ಪರಿಕಲ್ಪನೆ ಬಗ್ಗೆ ನಮ್ಗೆಲ್ಲ ಹೇಳಿದ್ರು. ಸುಸ್ಥಿರ ಕೃಷಿ ಒಂದು ನಾವೇ ಸ್ವಯಂ ಸ್ವಾವಲಂಬಿ ಕೃಷಿ ಹೇಗೆ ಮಾಡ್ಬೋದು, 1 ಎಕರೆ ಆಗ್ಲಿ 2 ಎಕರೆ ಆಗ್ಲಿ, ನಮ್ಮ ಜಮೀನಿನಲ್ಲಿರುವ ನಮ್ಮಲ್ಲಿರುವ ಏನ್ ಇನ್ಪುಟ್ಸ್ ಅದನ್ನೇ ಉಪಯೋಗಿಸ್ಕೊಂಡು ನಾವ್ ಹೆಂಗೆ ಒಂದು ಸುಸ್ಥಿರ ಕೃಷಿ ಕಡೆಗೆ ನಾವು ಹೋಗ್ಬೋದು ಅನ್ನೋ ಒಂದು ನಮಗೆ ಪರಿಕಲ್ಪನೆಯನ್ನ ಕೊಟ್ರು. ಇದಕ್ಕೆ ಪೂರಕವಾಗಿ ತಮ್ಮದೇನಾದ್ರೂ ಕ್ವಶನ್ಸ್ ಇದ್ರೆ ತಾವು ಕೇಳ್ಬಹುದು. ದಯಮಾಡಿ ರೈತ ಬಾಂಧವರು ತಮ್ಮ ಏನು ಪ್ರಶ್ನೆಗಳಿದಾವೆ ಅಥವಾ ಸಂದೇಶಗಳಿದಾವೆ ಅದನ್ನ ಕೇಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನಾನು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಸಿಂಗರಮರಹಳ್ಳಿಯಿಂದ ಮಾತಾಡ್ತಾ ಇರೋದು ಸರ್. ಸರ್ ಆಕ್ಚುಲಿ ನಾನು ಜಾಬ್ ಮಾಡ್ತಾ ಇರೋದು ಬಂದು ಕೆಮಿಕಲ್ ಅಂದ್ರೆ ಬಾಯರ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇರೋದು. ಆದ್ರೂ ಕೂಡ ನನಗೆ ಈ ಸಾವಯವ ಕೃಷಿ ಏನ್ ಬರುತ್ತೆ ಇದ್ರ ಮೇಲೆ ಒಲವು ಜಾಸ್ತಿನೇ. ಸೊ ನಾನು ಕೂಡ ಸಾವಯವಗೆ ಏನು ಯಾವ್ದು ರೀತಿ ಮಾಡ್ಕೋಬೇಕು ಅನ್ನೋದ್ರ ತಿಳ್ಕೋಬೇಕು ಮತ್ತೆ ಮಾಡ್ಬೇಕು ಅನ್ನೋದು ತುಂಬಾನೇ ಇದೆ. ಬಟ್ ಆದ್ರೆ ರೈತರಲ್ಲಿ ಅವ್ರಿಗೆ ಭಯ ಏನಿದೆ ಅಂತಂದ್ರೆ ಸಾವಯವ ಕೃಷಿ ಮಾಡಿದಾಗ ಲಾಸ್ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್, ಮನಸ್ಥಿತಿ. ಸೊ ಈಗ ಯಾವ್ದು ಭಯ ಪಟ್ಟು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕೆಮಿಕಲ್ ನ ಯೂಸ್ ಮಾಡೋದು ಈ ತರದಲ್ಲಿ ಮಾಡ್ತಾ ಇದಾರೆ. ನಾವು ಈಗ ರೈತರನ್ನ ಚೇಂಜ್ ಮಾಡ್ಬೇಕು ಅಂದ್ರೆ ಸಾವಯವಕ್ಕೆ ಬರೋ ತರ ಮಾಡ್ಬೇಕು ಅಂತಂದ್ರೆ ಯಾವ್ಯಾವ ದಾರಿಗಳು ಇರ್ಬೋದು ಸರ್? ನಮ್ಗೆ ಮಾದರಿ ತೋಟ ಅಂತ ನಾವ್ ಏನ್ ಹೇಳ್ತೀವಿ, ಈಗ ಸುಮ್ನೆ ಎಲ್ಲೋ ಒಂದ್ ಕಡೆ ಮೈಸೂರಲ್ಲಿ ಇರೋದು ಅಥವಾ ನಮ್ಮಿಂದ 100 ಕಿಲೋಮೀಟರ್ 200 ಕಿಲೋಮೀಟರ್ ದೂರ ಇರೋದು ಆ ತರದಲ್ಲದೆ ಒಂದೊಂದು ಹಳ್ಳಿಗೂ ಒಂದೊಂದು ಮಾದರಿ ತೋಟ ಇರಬೇಕು ಅನ್ನೋದು ನನ್ ಕನಸು. ಆದ್ರೆ ಪ್ರಾಕ್ಟಿಕಲಿ ಸ್ವಲ್ಪ ಕಷ್ಟ ಅದು. ಅಟ್ಲೀಸ್ಟ್ ಹೋಬಳಿಗೆ ಒಂದೊಂದು, ತಾಲೂಕಿಗೆ ಒಂದೊಂದಾದ್ರೂ ಮಾದರಿ ತೋಟವನ್ನ ಒಂದು ಕಟ್ಟಿ ಬೆಳೆಸಿದ್ರೆ, ನಾನು ಬೆಳಕಿನ ಬೇಸಾಯ ಅಂತ ಕರಿತೀನಿ, ಇನ್ನೊಬ್ರು ರಾಸಾಯನಿಕ ಅಂದ್ರೆ ಸಾವಯವ ಕೃಷಿ ಅಂತಾರೆ, ನೈಸರ್ಗಿಕ ಕೃಷಿ ಅಂತಾರೆ, ಸಹಜ ಕೃಷಿ ಅಂತ ಕರೀತಾರೆ. ಈ ತರದ ಹಲವಾರು ಹೆಸರುಗಳನ್ನ ಹೋಗ್ಲಾಡಿಸಿ ಒಂದು ರಾಸಾಯನಿಕ ಕೃಷಿ ಅನ್ಕೋಬೇಕು, ಇನ್ನೊಂದು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿ ಅನ್ಕೋಬೇಕು. ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಗೆ ಒಂದೇ ಹೆಸರನ್ನ ಹುಡುಕಿ, ಇದೆಲ್ಲ ಬೇಸಿಕ್ ಪ್ರಿನ್ಸಿಪಲ್ಸ್ ಎಲ್ರದ್ದು ಒಂದೇ. ದಬೋಳ್ಕರ್, ನಾರಾಯಣ್ ರೆಡ್ಡಿ ಅವರು, ಪಾಳೇಕರ್ ಅವರು, ಸುಭಾಷ್ ಪಾಳೇಕರ್
ಪ್ರಿನ್ಸಿಪಲ್ಸ್ ಒಂದೇನೆ, ವಿಧಾನಗಳು ಬೇರೆ ಬೇರೆ ಇದೆ, ಪದ್ಧತಿಗಳು ಬೇರೆ ಬೇರೆ ಇದೆ. ಈ ಪದ್ಧತಿಗಳೆಲ್ಲ ಒಂದೇ ಅಪ್ಪ ಅಂತ ನಾವು ಹೇಳಂಗಾಗಿ ಒಂದು ಮಾದರಿ ತೋಟವನ್ನ ಕಟ್ಟಿ ಬೆಳೆಸಿದ್ರೆ ಅದ್ರ ಮೂಲಕ ನಾವು ಹೆಚ್ಚು ಹೆಚ್ಚು ರೈತರಿಗೆ ಆರಾಮಾಗಿ ಕನ್ವಿನ್ಸ್ ಮಾಡ್ತಾ ಬರ್ಬೋದು. ಈಗ ಮಾದರಿ ತೋಟ ಇಲ್ಲದೆ ಇರೋದೇ ನಮ್ಗೆ ದುರಂತ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಾವು ರೈತರು ಅಳವಡಿಸ್ಕೊಳ್ಳುವಂತ ಒಂದು ವಿಧಾನ ಕೂಡ ಇದೆಯಲ್ಲ. ಅಂದ್ರೆ ಈಗ ಯೂಟ್ಯೂಬ್ಗಳು ಎಲ್ಲ ಇದು ಜಾಸ್ತಿ ಬಂದ್ಮೇಲೆ 3 ಗುಂಟೆನಲ್ಲಿ 3 ಲಕ್ಷ ಆದಾಯ, 1 ಎಕರೆನಲ್ಲಿ 10 ಕೋಟಿ ಆದಾಯ ಅಂತ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟು ನಾವು ಅದ್ರ ಪೂರ್ವಾಪರ ವಿಚಾರಿಸ್ದೇನೆ ನಾವು ಸುಮ್ಮನೆ ಬ್ಲೈಂಡ್ ಆಗಿ ಒಂದನ್ನ ಫಾಲೋ ಮಾಡ್ಕೊಂಡು ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಲ್ಲ, ಇದು ಕೂಡ ತಪ್ಪು ದಾರಿ ಹಿಡಿಲಿಕ್ಕೆ ಕಾರಣ ಆಗ್ತಿದೆ. ಈ ತಪ್ಪು ದಾರಿ ಕೂಡ ನಾವು ಬದಲಾಯಿಸಬೇಕಾಗಿದೆ ಅಲ್ವಾ? ಹೌದು. ಮಾದರಿ ತೋಟವನ್ನ ಕಟ್ಟಿ ಬೆಳೆಸೋದಿದೆಯಲ್ಲ, ಇದು ತುಂಬಾನೇ ಇಂಪಾರ್ಟೆಂಟ್. ಇವಾಗ ಎಲ್ಲರೂ ಫಾರ್ಮರ್ ಏನಂತಂದ್ರೆ ಕಮರ್ಷಿಯಲ್ ಬಿದ್ಬಿಟ್ಟಿದ್ದಾರೆ ಸರ್, ದುಡ್ಡು ಸಂಪಾದನೆ ಮಾಡ್ಬೇಕಷ್ಟೇ. ದುಡ್ಡು ಬೇಕು, ರೈತ ದುಡ್ಡು ಬೇಡ ಅಂತ ಯಾರು ಹೇಳ್ತಾರೆ? ನಾನು ಹೇಳಲ್ಲಪ್ಪ ಅದನ್ನ. ನಮಗೆ ಯೋಚನೆ ಮಾಡ್ತಾರೆ ಸರ್. ಸಡನ್ ಆಗಿ ಬರುತ್ತೆ. ಈಗ ಈಗ ಏನಾಗಿದೆ ಗೊತ್ತಾ, ಯಾವುದು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿ ಅಂದ ತಕ್ಷಣ ನಾನೇ ನೋಡಿದ ಸಾಕಷ್ಟು ಬಳಸ್ತಾರೆ. ಜೀವಾಮೃತ ಹಾಕಿದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅನ್ನೋ ಭಾವನೆ ಇದೆ ಅವ್ರಿಗೆ. ಹೌದು ಸರ್. ಜೀವಾಮೃತ ಈ ಕಡೆ ಊಟನೂ ಅಲ್ಲ, ಆ ಕಡೆ ಗೊಬ್ಬರನೂ ಅಲ್ಲ ಗಿಡಕ್ಕೆ. ನಾವು ಊಟ ಕೊಡ್ಬೇಕು ಅಂದ್ರೆ ಊಟ ಕೊಡೋ ದಾರಿ ಯಾವ್ದು ಅಂತ ನಾವು ಯೋಚನೆ ಮಾಡಿರ್ಬೇಕು. ನಮ್ಗೆ ಆ ಪದ್ಧತಿನೂ ಗೊತ್ತಿರ್ಬೇಕು. ಇದು ಗೊತ್ತಿಲ್ಲದೇನೆ ತಪ್ಪಲೀಡ್ ಆಗ್ತಾ ಇದೆ. ನಾವೊಂದ್ ಸ್ವಲ್ಪ ಜಾಗ್ರತೆ ವಹಿಸಿ ನೋಡಪ್ಪ, ಒಂದು ಕೃಷಿನ ಫ್ರೇಮ್ ಅಲ್ಲಿ ಕಟ್ಕೊಡಕ್ ಆಗಲ್ಲ, ಇಷ್ಟು ಮಾಡ್ಬೇಕು. ತಿಳಿಸ್ಕೊಡೋದು ಹೆಂಗೆ ಅನ್ನೋದೇ ತಲೆಗೆ ಬರ್ತಾ ಇಲ್ಲ ಸರ್. ಹೆಂಗ್ ಹೇಳಿದ್ರೆ ಈ ತರದ ಹಲವಾರು ಕಾರ್ಯಕ್ರಮಗಳು, ವಿಚಾರ ಮಂಡನೆಗಳು ಸರಿಯಾದ ದಿಕ್ಕಿನಲ್ಲಿ ಅಳವಡಿಸ್ಕೊಂಡಿರುವಂತ ವ್ಯಕ್ತಿಗಳ ಹತ್ರ ನಾವು ಸೆಮಿನಾರ್ಸ್ ಕಂಡಕ್ಟ್ ಮಾಡೋದು ಅಲ್ವಾ? ಹೌದು ಸರ್. ಇದ್ರ ಮೂಲಕನೇ ಹೇಳ್ಬೇಕು. ಸರ್ ಸರ್ ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ಮೈಸೂರಲ್ಲಿ ಎಲ್ಲಿಗೆ ಬಂದ್ರೆ ಕಾಂಟ್ಯಾಕ್ಟ್ ಸಿಗ್ಬೋದು ಸರ್? ಅಥವಾ ನಿಮ್ದು ನಂಬರ್ ಏನಾದ್ರು ಕೊಡಕ್ಕಾಗುತ್ತೆ ಸರ್? ಫೋನ್ ನಂಬರ್ ಕೊಡ್ತೀನಿ. ಸರ್ ಲಾಸ್ಟ್ ಅಲ್ಲಿ ಕೊಡಿ ಸರ್, ಏನ್ ತೊಂದ್ರೆ ಇಲ್ಲ. ಸರ್ 81978 1 ಸೆಕೆಂಡ್ ಸರ್. ನಂಬರ್ ಹೇಳಿ ಸರ್. 81978 56 132. ಸರಿ ಸರ್, ಥ್ಯಾಂಕ್ ಯು ಸರ್. ಅವಿನಾಶ್ PGS. ಸರಿ ಸರ್, ನಾವು ಕೂಡ ನಿಮ್ ಜೊತೆಗೆ ಇರ್ತೀವಿ ಸರ್. ನಿಮ್ ಜೊತೆ ನಾವು ಇದೀವ್ರಿ. ಎಲ್ಲರೂ ಇದ್ದಾಗ ಮಾತ್ರ ಇನ್ನೊಂದಷ್ಟು ರೈತರನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ. ಬರ್ಲಿ ಸರ್, ಚೆನ್ನಾಗಿರಲ್ಲ ಸರ್. ಇದು ರಾಸಾಯನಿಕ ಏನಿರುತ್ತೆ, ಇದು ನಾವ್ ಹಿಂಗೆ ಕಂಟಿನ್ಯೂ ಹೋಗ್ತೀವಿ ಅಂತಂದ್ರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಆಹಾರನು ಸಿಗದೆ ಇರೋ ತರ ಪರಿಸ್ಥಿತಿ ಬಂದೇ ಬರುತ್ತೆ ಸರ್. ಹೌದು, ಚೇಂಜ್ ಮಾಡೋಣ ಸರ್, ಜೊತೆಗೆ ಇರ್ತೀವಿ ಸರ್. ಥ್ಯಾಂಕ್ ಯು ಸರ್. ಬೇರೆ ಯಾರು ಇದ್ರೆ ಕೇಳ್ಬೋದು. ಬೇರೆ ಇನ್ಯಾರ್ದಾರು ಪ್ರಶ್ನೆಗಳಿದೆಯಾ? ಮತ್ತೆ ಬೇರೆ ಯಾರ ರೈತ ಬಾಂಧವರು ಪ್ರಶ್ನೆ ಕೇಳಿ. ಮತ್ತೆ ಅವಿನಾಶ್ ಸರ್ ನಂಬರ್ ಹಾಕಿದೀನಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ ನೋಡಿ, ಮೆಸೇಜ್ ಬಾಕ್ಸ್ ಅಲ್ಲಿ. ಯಾರಿಗೂ ಪ್ರಶ್ನೆಗಳಿಲ್ಲ ಅಂದ್ರೆ ನನ್ಗೆ 2 ತರ ಅನ್ಸುತ್ತೆ. ಒಂದು, ನಾನ್ ಸರಿಯಾಗಿ ನಿಮ್ಗೆ ಹೇಳಿಲ್ಲ, ಇಲ್ಲ ನಿಮಗ್ ಸರಿಯಾಗಿ ಅರ್ಥ ಆಗಿಲ್ಲ ಅಂತ. ಸರ್ ನಮಸ್ತೆ. ಸರ್ ನಮಸ್ತೆ, ನಾಗರಾಜ್ ಅಂತ. ನಮಸ್ತೆ ನಾಗರಾಜ್ ಅವರೇ. ಸರ್ ನಮ್ದು ಕುಣಿಗಲ್ ತಾಲೂಕು. ತಮ್ದು ತುಂಬಾ ಚೆನ್ನಾಗಿ ಬಂತು ಸರ್ ಪ್ರೆಸೆಂಟೇಶನ್ ಎಲ್ಲ, ವೆರಿ ನೈಸ್, ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ಆಲ್ಮೋಸ್ಟ್ ಫಾರ್ ಆಲ್ಮೋಸ್ಟ್ 1.5 hour. ಈಗ ಅವ್ರು ಕೇಳಿದಂಗೆ ಸರ್, ಈಗ ಯಾರೊಬ್ರು ಸ್ನೇಹಿತರು ಹೇಳಿದ್ರಲ್ಲ, ಇನ್ನೊಬ್ರು ಪಾರ್ಟಿಸಿಪೆಂಟ್, ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಟ್ರಾಕ್ಟಿವ್ ಇಲ್ಲ ಬಿಕಾಸ್ ಅದರಲ್ಲಿ ಈಲ್ಡ್ ಕಡಿಮೆ, ಆಮೇಲೆ ಅವ್ರು ಮಾರಾಟ ಮಾಡಕ್ಕೆ ಈಗ ಹೆಚ್ಚು ಬೆಳೆದ್ರೆ ಪಾಪ ವರ್ಕೌಟ್ ಆಗಲ್ಲ ರೈತರಿಗೆ. ಇನ್ನ ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿ ಅವರು ಮನೆಗ್ ಬೆಳ್ಕೊಂಡು, ಅವರು ಚೆನ್ನಾಗಿದ್ರೆ ಅವ್ರ ಮನೆಗ್ ಬೆಳ್ಕೊಂಡು ಅವ್ರು ಮ್ಯಾನೇಜ್ ಮಾಡ್ಕೋಬಹುದು.
ಬಿಟ್ರೆ ಈ ತರ ಕಮರ್ಷಿಯಲ್ ಆಗಿ ಬೆಳೆದು ಈಗ ಕಷ್ಟ ಅಂತ ಅವ್ರು ಹೇಳಿದ್ ಕರೆಕ್ಟ್, ತುಂಬಾ ಅದು ನ್ಯಾಚುರ ಇದ್ರದ್ದು. ಬಟ್ ನನಗೇನಂದ್ರೆ ಸರ್, ಅಟ್ಲೀಸ್ಟ್ ಯಾರ ಮನೆಗೆ ಬೆಳಿತಾರೋ ಅದಾದ್ರೆ ತಾವು ಸುಮಾರು ಎಷ್ಟು ವರ್ಷದಿಂದ ಸರ್ ತಮ್ಮದು ಇದು ಅನುಭವ ಇದ್ರದ್ದು? 15 ವರ್ಷ. 15 years. ಓಕೆ, ವೆರಿ ಲಾಂಗ್ ಪೀರಿಯಡ್. ಗ್ರೇಟ್ ಸರ್, ಗ್ರೇಟ್. ಯಾಕಂದ್ರೆ ಒಂದೆರಡು ವರ್ಷದಲ್ಲಿ ಇವೆಲ್ಲ ಸಿಗೋದಿಲ್ಲ. ಈಗ ನೀವು 15 ವರ್ಷ ಸತತ ಪ್ರಯತ್ನ ಪಟ್ಟು ನೋಡಿ ಇಷ್ಟು ಆಳವಾಗಿ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ತುಂಬಾ ಸಂತೋಷ ಸರ್. ತುಂಬಾ ಚೆನ್ನಾಗಿ ಬಂತು ನಮ್ದು. ಆಮೇಲೆ ಮಾರ್ಕೆಟ್ ಏನ್ ಗೊತ್ತಾ, ಈಗ ಬೆಳೆಯೋದು ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಬೆಳೆದಿರೋಷ್ಟು ಈಲ್ಡ್ ಬರಲ್ಲ ಅನ್ನೋ ಮಾತು ನಾನು ಒಪ್ಕೊಳ್ಳಿಕ್ ತಯಾರಿಲ್ಲ. 100% ಅವರಷ್ಟೇ ಈಲ್ಡ್ ಬರುತ್ತೆ ನಮ್ಗೆ. ನಾ ಹೇಳಿದ್ನಲ್ಲ, ಸಂರಕ್ಷಿಸಲ್ಪಟ್ಟ ಕೊಟ್ಟಿಗೆ ಗೊಬ್ಬರ ತಯಾರು ಮಾಡಿ ಇಟ್ಕೊಳೋದು, ಹ್ಯೂಮಸ್ ತಯಾರು ಮಾಡೋದು ಅಲ್ವಾ. ಇದು ಅಂದ್ರೆ ನ್ಯೂಟ್ರಿಷನಲ್ ಫುಡ್ ನಾವು ಗಿಡಗಳಿಗೆ ಏನೇನ್ ಕೊಡ್ಬೇಕು ಅದು ಪರ್ಫೆಕ್ಟ್ ಆಗಿ ನಾವು ಫಸ್ಟೇ ಪ್ಲಾನ್ ಮಾಡ್ಕೊಂಡ್ಬಿಟ್ರೆ, ನಾನು ಸುಮ್ಮನೆ ಏನು ಗೊತ್ತಿಲ್ದೇನೆ ಕೃಷಿ ಗಿಡ ನೆಟ್ಬಿಟ್ಟು ನಾನು ಇವೆಲ್ಲ ಮಾಡ್ತೀನಿ ಅನ್ನೋದಲ್ಲ. ಗಿಡ ನೆಡಕ್ಕಿಂತ ಮುಂಚೆ 1-2 ತಿಂಗಳು ರಿಸರ್ಚ್ ಮಾಡಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ನಾನು ಗಿಡ ನೆಟ್ರೆ 100% ನಮ್ಗೆ ಅವರಷ್ಟೇ ಈಲ್ಡ್ ಸಿಗುತ್ತೆ. ಇದನ್ನ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಬೇಕಾದ್ರೆ ನಿಮ್ಮ. ಡೆಫಿನೆಟ್ಲಿ ಸರ್, ಯಾಕಂದ್ರೆ ತಾವೀಗ 50 years ಇಂದ ಮಾಡ್ತಾ ಇದ್ದೀರಾ. ಸೊ ಈಗ ಲ್ಯಾಂಡ್ ಏನಿದೆ ಅದು ಹೈಲಿ ಫರ್ಟೈಲ್ ಆಗಿರ್ತದೆ. ಈವನ್ 5 years ಆಫ್ಟರ್. ಬಟ್ ರೈತರಿಗೆ ಆ ಪೇಷನ್ಸ್ ಬೇಕು. ಆ 5 years ಅವರು ಸ್ಯಾಕ್ರಿಫೈಸ್ ಮಾಡ್ಬೇಕಾಗುತ್ತೆ. ರಿಟರ್ನ್ಸ್ 100%. ಅವ್ರೇನ್ ಸ್ಯಾಕ್ರಿಫೈಸ್ ಮಾಡ್ಲೇಬೇಕಾಗಿಲ್ಲ. ಈಗ ಇನ್ಶಿಯಲ್ ಅಲ್ಲೇ ನಾನು ಹೇಳ್ತಿರೋದು. ಅದಕ್ಕೆ 2 months ರಿಸರ್ಚ್ ಮಾಡಿ ನಾವ್ ಏನೇನ್ ಪ್ರೊಸೀಜರ್ ಫಾಲೋ ಮಾಡ್ಬೇಕು, ನ್ಯೂಟ್ರಿಷನಲ್ ಫುಡ್ ಹೆಂಗ್ ತಯಾರು ಮಾಡಿ ಇಟ್ಕೋಬೇಕು ಅನ್ನೋದ್ ನಾವ್ ಕಲ್ತು ಬಿಟ್ರೆ ನಮ್ಗೆ ಯಾವ್ದೇ ಸಮಸ್ಯೆ ಬರಲ್ಲ. ಅವ್ರೇನ್ ಟೈಮ್ ವೇಸ್ಟ್ ಮಾಡ್ಬೇಕಾಗಿಲ್ಲ. 3 ತಿಂಗಳು ಕಾಯ್ಬೇಕಾಗಿಲ್ಲ, 3 ವರ್ಷ ಕಾಯ್ಬೇಕಾಗಿಲ್ಲ. ಆಯ್ತಾ? ಅದಕ್ಕೆ ಹೇಳಿದ್ ನಾನ್ ನಿಮ್ ಭೂಮಿನಲ್ಲಿ ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ. ನನ್ ಭೂಮಿ ಫರ್ಗೆಟ್ ಇಟ್. ಓಕೆ ಸರಿ, ನಮ್ಮಲ್ಲಿ ಏನಾದ್ರು ಅಲ್ಲ ತಾವೇನಾದ್ರು ಅಲ್ಲಿ ಫೀಲ್ಡ್ ಟ್ರೈನಿಂಗ್ ಆತರ ಏನಾದ್ರು ಇರ್ತಾವ ಸರ್? ಫೀಲ್ಡ್ ಪ್ರೆಸೆಂಟೇಶನ್ ಆತರ ಏನಾದ್ರು? ಸರಿ, ತಿಂಗಳಿಗೊಂದ್ಸ ನಾನು ತೋಟದಲ್ಲೇ ಸೆಮಿನಾರ್ ಮಾಡ್ತೀನಿ. ಓಕೆ ಸರ್, ಫೈನ್. ಆಗಿದ್ರೆ ಅದು ಎಲ್ಲಿ ಸಿಗುತ್ತೆ ಸರ್? ನಿಮ್ ನಂಬರ್ಗೆ ನಾನು ಇದು ಮಾಡ್ಕೋಬೋದಲ್ಲ? ವಾಟ್ಸಪ್ ಹಾಕ್ತೀನಿ. ವಾಟ್ಸಪ್ ಆಗ್ತಾ ಇರಲ್ಲ, ತುಂಬಾ ಫೋನ್ ಕಲ್ತು ತುಂಬಾ ನಂಬರ್ಸ್ ಇರುತ್ತೆ. ನಂದು ಬನವಾಸಿ ಫಾರಂ ಅಂತ ಫೇಸ್ಬುಕ್ ಅಕೌಂಟ್ ಇದೆ. ಬನವಾಸಿ ಫಾರಂ ಅಂತ. ಬನವಾಸಿ ಫಾರಂ ಅಂತ ನೀವು ಅದ್ರಲ್ಲಿ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಅದ್ರ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಸರ್, ಈ ಮಂತ್ ಅಲ್ಲಿ ಯಾವತ್ತು ಇದೆ ಸರ್ ಈ ಮಂತ್ ಇದು ಪ್ರೋಗ್ರಾಮ್? ಈ ಮಂತ್ ಅಲ್ಲಿ ಈಗ ಬರೋ ಭಾನುವಾರ ಅನ್ಕೊಂಡಿದ್ದೆ, ಆಗಿಲ್ಲ. ನೆಕ್ಸ್ಟ್ ವೀಕು ಆಗಲ್ಲ. ನೋಡೋಣ, ಹೇಳ್ತೀನಿ. ಆಮೇಲೆ ನಾನು ಮರೆಯೋದ್ರ ಮತ್ತೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಮಾರ್ಕೆಟ್ ಬಗ್ಗೆ. ಒಂದು ಈಲ್ಡ್ ಆಯ್ತು. ಈಲ್ಡ್ ಅದ್ಭುತವಾಗಿ ಬರುತ್ತೆ, ಅದ್ರಲ್ಲಿ ನೋ ಡೌಟ್. ಅದನ್ನ ಮತ್ತೆ ಮಾತಾಡ್ತಾ ಬರೋಣ. ಮಾರ್ಕೆಟ್ ಹೆಂಗಿರ್ಬೇಕಪ್ಪ ಅಂದ್ರೆ, ಈಗ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿ, ನಾನ್ ಕೆಮಿಕಲ್ ಫಾರ್ಮಿಂಗ್ ಅಂದ ತಕ್ಷಣ ಒಂದಷ್ಟು ಆರ್ಗ್ಯಾನಿಕ್ ಶಾಪ್ಸ್ ಸಿಗುತ್ತೆ ನಮ್ಗೆ, ಎಕ್ಸ್ಪೋರ್ಟ್ ಮಾಡ್ಬೋದು. ಈ ತರದ ಒಂದು ಮಾರ್ಕೆಟ್ ಅಂತ ಹೇಳ್ತಾರಲ್ಲ, ಇದು ಎಲ್ರಿಗೂ ರೀಚಬಲ್ ಇಲ್ಲ. ಇದು ಎಲ್ರಿಗೂ ಹಳ್ಳಿಲಿ ಇರುವನು ಕೂಡ ಅವನಿಗೆ ಅಲ್ಲೇ ಮಾರ್ಬೇಕು ಅಂತ ಹೇಳಿದ್ರೆ, ಒಂದು ಗೌರ್ಮೆಂಟ್ ಏನ್ ಮಾಡ್ಬೇಕು, ಪ್ರತಿಯೊಂದು ಹಳ್ಳಿನಲ್ಲೂ ಒಂದೊಂದು ಸರ್ಕಾರಿ ಕಚೇರಿ ಅಂತ ಇರುತ್ತೆ. ಅದ್ರ ಮುಂದೆ ಒಂದು ಸಣ್ಣ ಕಾಂಪೌಂಡ್ ಇದೆ. ಸೊ ಗೌರ್ಮೆಂಟ್ ನೋಡಪ್ಪ, ನಿನ್ಗೆ ತಿಂಗಳು 1 ಸರಿನೋ ಅಥವಾ 2 ಸರಿನೋ ನನ್ನ ಅಂದ್ರೆ ಸರ್ಕಾರಿ ಕಚೇರಿಯ ಮುಂಭಾಗದಲ್ಲಿ ನೀನ್ ಸಂತೆ ನಡೆಸ್ಲಿಕ್ಕೆ ನಿಂಗೆ ಜಾಗ ಕೊಡ್ತೀನಿ. ನಿನ್ನ ಪ್ರಾಡಕ್ಟ್ ಅನ್ನ ನೀನ್ ಮಾರಬಹುದು. ಇದು ನಾನ್ ನಿನಗೆ ಕೊಡ್ತಾ ಇರೋ ಮಾರಲ್ ಸಪೋರ್ಟ್ ಅಂತ ಹೇಳಿ ಸರ್ಕಾರನ ಹೇಳ್ಬೇಕು. ಡಿಪಾರ್ಟ್ಮೆಂಟ್ ಅವರು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಯೂನಿವರ್ಸಿಟಿ ಅವರು ಏನಿದ್ದಾರೆ, ಇವರು ಕೂಡ ಸರ್ಕಾರಕ್ಕೆ ಪ್ರೆಷರ್ ಹಾಕಿ ತುಂಬಾ ಜನ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯ ಬಗ್ಗೆ ಒಲವನ್ನ ಹೊಂದಿದ್ದಾರೆ. ಅವ್ರಿಗೆ ಈ ತರದ ಮಾರುಕಟ್ಟೆ ವ್ಯವಸ್ಥೆಯನ್ನ ಮಾಡ್ಕೊಡಿ ಅಂತ ಅವ್ರಿಗೆ ಹೇಳ್ಬೇಕು. ಪ್ರತಿಯೊಂದು APMC ಯಲ್ಲೂ ಕೂಡ ಒಂದೊಂದು ಮಳೆಗೆ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಗೆ ಅಂತ ಮೀಸಲಿಡಬೇಕು. ಈ ತರದ ಹಲವಾರು ಪದ್ಧತಿಗಳ ಜೊತೆಗೆ ನಿಮ್ಮ ಲೋಕಲ್ ಅಲ್ಲಿ ಯಾರು ಬೆಳಿತೀರಿ, ನೀವು ಒಂದು ಟೀಮ್ ಆಗಿ ಕನ್ವರ್ಟ್ ಆದ್ರೆ, ಈಗ ಸದ್ಯಕ್ಕೆ ಒಬ್ಬೊಬ್ರು ಇದಾರೆ, ಅಲ್ಲೊಬ್ರು ಇಲ್ಲೊಬ್ರು ಬೆಳೀತಾ ಇದಾರೆ, ಅದಲ್ದೇನೆ ಒಂದ್ 5 ಜನ ಟೀಮ್ ಆಗಿ ನೀವು ಕನ್ವರ್ಟ್ ಆಗಂಗಾದ್ರೆ, ಈಗ ನಾವು ಕರ್ನಾಟಕದಲ್ಲಿ ಕರ್ನಾಟಕ, ಆಂಧ್ರ, ತಮಿಳುನಾಡು ಸೇರಿ ಕಳೆದ 8 ವರ್ಷದ ಎಫರ್ಟ್ ನಮ್ದು. ನಾವು 184 ಜನ ರೈತರಿದ್ದೀವಿ. ಬೇರೆ ಬೇರೆ ಭಾಗದಲ್ಲಿ ಇದಾರೆ. ಡ್ರೈಲ್ಯಾಂಡ್ ಅಲ್ಲಿ ಇದಾರೆ, ಸಿಟಿಗೆ ಹತ್ರ ಇರೋರು ಇದಾರೆ, ನೀರ್ ಅಂದ್ರೆ ಬೋರ್ ಇರೋರು ಇದಾರೆ, ಬೋರ್ ಇಲ್ದೆ ಇರೋರು ಇದಾರೆ. ಈ ತರ ಎಲ್ಲ ಇದೀವಿ. ನಾವು ಬೆಳೆಗಳನ್ನ ಹಂಚ್ಕೊಂಡಿದೀವಿ. ನಾನ್ ಸಿಟಿಗೆ ಹತ್ರ ಇದ್ದೀನಿ, ನಾನ್ ತರಕಾರಿ ಬೆಳಿತೀನಿ. ಅದೇ ರಾಯಚೂರಲ್ಲಿ ಇರೋನು ತರಕಾರಿ ಬೆಳೆದ್ಬಿಟ್ಟು ಮೈಸೂರಿಗೆ ಕಳಿಸ್ತೀನಿ ಅಂದ್ರೆ ಆಗಲ್ಲ. ಅವಾಗ ಅವನಿಗೆ ಯಾವ ತರದ ಕ್ರಾಪ್ ಇರ್ಬೇಕು,
ತಿಂಗಳು ಒಂದು 15,000 ರಿಂದ 20,000 ರೂಪಾಯಿ ಆದಾಯ ಬರಂಗ್ ಮಾಡ್ಕೊಂಡಿದೀವಿ. ಇದು ಮಾರ್ಕೆಟ್ ಎಲ್ಲಿ ಮಾಡ್ತೀವಪ್ಪ ಅಂದ್ರೆ ಡೈರೆಕ್ಟ್ ಸೇಲ್. ಮೈಸೂರು ಮತ್ತೆ ಬೆಂಗಳೂರಲ್ಲಿ ಕೆಲವು ಮನೆಗಳನ್ನ ನಾವೇ ಗುರ್ತು ಮಾಡ್ಕೊಂಡ್ಬಿಟ್ಟಿದೀವಿ. ತಿಂಗಳಿಗೆ ಅವ್ರಿಗೆ ಏನು ಬೇಕೋ ಅಷ್ಟನ್ನೇ ನಾವು ಬೆಳ್ಕೊಡ್ತೀವಿ. ಅಷ್ಟಾಯ್ತಾ ನಾನು ಹೇಳಿದ್ದು? ನಾವು ಯಾವ್ದು ಅಡಿಷನಲ್ ಕ್ರಾಪೇ ಬೆಳೆಯೋದ್ ಬೇಡ. 5 ಮನೆ ಮಾತಾಡ್ಕೊಂಡು ಅವನಿಗೆ ಶೇಂಗಾ ಎಷ್ಟು ಬೇಕು, ಭತ್ತ ಎಷ್ಟು ಬೇಕು, ಇನ್ನೊಂದ್ ಎಷ್ಟು ಬೇಕು ಅಂತ ಬರ್ಕೊಂಡು ನಾವ್ ಅಷ್ಟು ಬೆಳೆದ್ ಬಿಟ್ರೆ ಸಾಕು. ತಿಂಗಳಿಗೆ 10,000 ರೂಪಾಯಿ ದುಡಿಬೋದು ಆರಾಮ್ಸೆ. ಈ ತರದ ಅಂದ್ರೆ ಹಳ್ಳಿಲಿರೋ ಒಬ್ಬ ಟಿಪಿಕಲ್ ಫಾರ್ಮರ್ ಏನಿರ್ತಾರೆ ಅವ್ರಿಗೆ ನಾವು ಓದಿರೋಂಥವ್ರು ಸ್ವಲ್ಪ ಈ ತರದ ಗೈಡೆನ್ಸ್ ಅನ್ನ ಕೊಟ್ಕೊಂಡು ಸಣ್ಣ ಮಾರ್ಕೆಟ್ ಅನ್ನ ನಾವು ಕ್ರಿಯೇಟ್ ಮಾಡಿ ಕೊಡಂಗ ಆಗ್ಬೇಕು. ಹಾಗೆ ಇನ್ನೂ ಹೆಚ್ಚು ಜನ ಇದ್ರ ಬಗ್ಗೆ ಒಲವು ತೋರಿಸ್ತಾರೆ. ಡೆಫಿನೆಟ್ಲಿ ಸರ್. ಈಗ ನಾವ್ ಹೇಳಿದ್ರೆ ಸೆಕೆಂಡ್ ಮೆಥಡ್ ಇಟ್ ವರ್ಕ್ಸ್ ಬಿಕಾಸ್ ಗವರ್ಮೆಂಟ್ ಅಷ್ಟು ವಿಲೇಜ್ ಪಂಚಾಯತ್ ಲೆವೆಲ್ ಬಂದ್ ಮಾಡೋದು ಈ ಸದ್ಯಕ್ಕಂತೂ ಅದು ರಿಮೋಟ್. ಯಾಕೆಂದ್ರೆ ಅವ್ರಿಗೆ ಅವ್ರದೇ ಬೇರೆ ಬೇರೆ ಸಮಸ್ಯೆಗಳು ಇರ್ತವೆ. ತಾವ್ ಹೇಳಿದ್ರಲ್ಲ ಈ ಸೆಕೆಂಡ್ ಮೆಥಡ್ ಇಟ್ಸ್ ಫೈನ್, ಇಟ್ ಕ್ಯಾನ್ ವರ್ಕ್, ದಿಸ್ ಕ್ಯಾನ್ ವರ್ಕ್. ಈ ತರ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಟ್ಕೊಂಡು ಡಿಜಿಟಲ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಇಟ್ ವಿಲ್ ಡೆಫಿನೆಟ್ಲಿ ವರ್ಕ್. ಹೌದು ಸರ್ ಮಾತಾಡ್ಬೋದಾ ಸರ್? ಒಂದು ಆರ್ಗ್ಯಾನಿಕ್ ಅಂತಂದ್ರೆ ಇವಾಗ ನಾವ್ ಈ ಮೀಟಿಂಗ್ ಅಲ್ಲಿ ಎಷ್ಟು ಕೇಳಿದ್ವಲ್ಲ, ಹಸಿರೆಲೆ ಗೊಬ್ಬರ ಮತ್ತೆ NPK ಬ್ಯಾಕ್ಟೀರಿಯಾಗಳನ್ನ ಹೆಚ್ಚು ಮಾಡ್ಕೊಳ್ಳೋದು, ಟ್ರೈಕೋಡರ್ಮಾ ಸೋಡೋಮೋನಾಸ್ ನ ಉಳಿಸ್ಕೊಳ್ಳೋದು, ಇದನ್ನ ನಾನು ಆರ್ಗ್ಯಾನಿಕ್ ಅಂತ ಒಪ್ಕೊಂತೀನಿ ಸರ್. ಬಟ್ ಕೆಲವೊಂದು ಕಂಪನಿಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಆರ್ಗ್ಯಾನಿಕ್ ಹೆಸರಲ್ಲಿ ಬೇರೆ ಬೇರೆ ಅವ್ರು ಬಿಸ್ನೆಸ್ ಮಾಡ್ಕೊಳಕ್ಕೋಸ್ಕರ ಟ್ರೈನ್ ಮಾಡ್ತಾ ಇರ್ತಾರೆ. ಇಲ್ಲಿ ಎಷ್ಟು ಜನ ಫಾರ್ಮರ್ ಇದಾರೆ, ಅಷ್ಟು ಜನ ಫಾರ್ಮರು ಅದನ್ನ ಸ್ವಲ್ಪ ಮನದಟ್ಟು ಮಾಡ್ಕೊಂಡು ಉಪಯೋಗಿಸೋದು ಒಳ್ಳೇದಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಇದು ಒಬ್ರು ಇಬ್ರು ಜವಾಬ್ದಾರಿ ಅಲ್ಲ, ಇದು ಎಲ್ರ ಜವಾಬ್ದಾರಿ ಕೂಡ. ಅದೇನೆ ಸರ್, ಅದನ್ನ ಚೇಂಜ್ ಮಾಡಕ್ ಆಗಲ್ಲ. ಬಟ್ ಎಷ್ಟ್ ಹೇಳಿದ್ರು ಫಾರ್ಮರ್ಗೆ ಅದು ಅರ್ಥ ಆಗಲ್ಲ. ಅಟ್ಲೀಸ್ಟ್ ನಿಮ್ಗೊಂದ್ ಮಾತು ಹೇಳ, ನನಗೆ ಒಂದು ಪ್ರಶಸ್ತಿ ಬಂದು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿನಲ್ಲಿ ನಾನು ಬುಕ್ ಬರೆದು ಎಲ್ಲ ಆಂಧ್ರ ಗೌರ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕನ್ಸಲ್ಟೆಂಟ್ ಆದ್ರೂ ಕೂಡ ನಮ್ಮ ಅಪ್ಪನ್ನ ಅಂದ್ರೆ ಒಪ್ಪಿಸ್ಲಿಕ್ಕೆ ನಾನು 4 ವರ್ಷ ಮಾಡಿದ್ದೀನಿ. ಅರ್ಥ ಆಯ್ತಾ ಹೇಳಿದ್ದು? ಇದು ನಮ್ಮ ಅಪ್ಪನ್ನ ಒಪ್ಪಿಸ್ಲಿಕ್ಕೆ 4 ವರ್ಷ ಬೇಕು ಅಂದ್ರೆ ರೈತರನ್ನ ಒಪ್ಪಿಸ್ಲಿಕ್ಕೆ ಎಷ್ಟು ವರ್ಷ ಬೇಕು? ಆದ್ರೆ ನಾನ್ ನಿಶ್ಚಯಿಸ್ಕೊಂಡಿದೀನಿ, ನಾನು ಇನ್ನೊಂದು 5 ವರ್ಷ ಬರೀ ಈ ತರದ ಎಫರ್ಟ್ ಹಾಕ್ತೀನಪ್ಪ, ವಿಚಾರನ ಮಂಡಿಸ್ಲಿಕ್ಕೆ ಎಫರ್ಟ್ ಹಾಕ್ತೀನಿ. ನಾವೆಲ್ಲರೂ ಒಟ್ಕೊಡ್ಬೇಕು. ಇಲ್ಲಿ ಈ ಬೆರಳೆಣಿಕೆಯವ್ರು ಮಾತ್ರ ಸರಿ ಇರೋದು ಅಲ್ವಾ? ಸೊ ನಾವೊಂದ್ 1000 ಜನ ಟೀಮ್ ಆಗಂಗಾದ್ರೆ ಯಾವಾಗ ಸಕ್ಸಸ್ ಆಗುತ್ತೆ ಸರ್? ಫಸ್ಟ್ ನಾನು ನೀವು ಕೂಡ ಬನ್ನಿ, ನಾವಿಬ್ರು ಆಗ್ತೀವಿ, ನಮ್ ಜೊತೆ ಇನ್ನೊಂದ್ 4 ಜನ ಸೇರ್ತಾರೆ ಅಲ್ವಾ? ಸರಿ ಸರ್. ಹೇಳಿ ಸರ್ ನಮಸ್ತೆ. ಲಕ್ಷ್ಮೀಪುರ ಅಂತ ವಿಜಯನಗರ ಜಿಲ್ಲೆಯಿಂದ ಮಾತಾಡೋದು, ರೈತರು. ನಮಸ್ತೆ ಸರ್, ಇವಾಗ ನೀವ್ ಹೇಳಿದ್ರಿ 1 ಎಕರೆ ಪ್ರದೇಶದಲ್ಲಿ ಒಂದು 30 ಬೆಳೆ ಬೆಳೆ ಬೆಳಿಬೇಕು ಅಂತ. ಅಂದ್ರೆ ನಮ್ದು ಈಗ ಅಡಿಕೆ ಇದೆ, ಅಡಿಕೆ ನಡುವೆ ನಾವು ಬೇಸಿಗೆಯಲ್ಲಿ ಇದನ್ನ ಹಾಕಿದ್ದೆ, ಏನು ಅಲಸಂದೆ ಹಾಕಿದ್ದೆ. ಸೊ ಇಳುವರಿ ಬರಲಿಲ್ಲ. ಅಂದ್ರೆ ಅದು ಸ್ವಲ್ಪ ಮನೆ ಅಡಿಕೆ ಆಯ್ತು, ಆಮೇಲೆ ಗೊಬ್ಬರಕ್ಕೆ ಅಂತ ನಾವು ರೋಟೋವೇಟರ್ ಓಡಿಸಿ ಅದನ್ನ ಮಾಡಿದ್ವಿ. ಈಗ ನೆಕ್ಸ್ಟ್ ಈಗ ಈ ಮಳೆಗಾಲದಲ್ಲಿ ಏನ್ ಹಾಕಿದ್ರೆ ಅಂದ್ರೆ 30 ಬೆಳೆಗೆ 1 ಎಕರೆ ಏನ್ ಹಾಕ್ಬೋದು? ಈಗ ಅಡಿಕೆ ಸ್ವಲ್ಪ ಸಮಸ್ಯೆನೇ ಅದು. ನೀವು 9 ಅಡಿ ಒಂದೊಂದು ಹಾಕಿರ್ತೀರಿ ಅಲ್ವಾ? 8 ಅಡಿ ಹಾಕಿವಿ ಸರ್. ಗಿಡದಿಂದ ಗಿಡಕ್ಕೆ 8 ಇದೆ, ಆಮೇಲೆ ಸಾವಿರದ 8 ಅಡಿ ಇದೆ. ಈ ತರ ಮುಂಚೆನೆ ಹಾಕಿರೋ ಗಿಡಗಳಿಗಾದ್ರೆ ಸ್ವಲ್ಪ ಸಮಸ್ಯೆ ಇದೆ. ನಾವು ಅನ್ಕೊಂಡ 30 ವೆರೈಟಿ ಬೆಳೆಗಳನ್ನು ಬೆಳಿಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾ ಹಂಗೆ ಹೇಳಕ್ಕೂ ಆಗೋದಿಲ್ಲ. ನೀವು ಈಗ ನನ್ನ ನಂಬರ್ ಇದೆಯಲ್ಲ, ಅದ್ರಲ್ಲಿ ವಾಟ್ಸಪ್ ಇದೆ, ನೀವೊಂದು ಸ್ಕೆಚ್ ಬರೆದು ಕಳಿಸಿ ನನ್ಗೆ. ನಾನು ಆಮೇಲೆ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೈಡ್ ಮಾಡ್ತೀನಿ. ಅಂದ್ರೆ ಫೋನಲ್ಲಿ ವಿಷಯ ಸರ್, ಅಂದ್ರೆ ನಾನೀಗ ಕೃಷಿ ಈಗ ನಾನು ಸ್ವಲ್ಪ ಅಂದ್ರೆ ಒಂದು ವರ್ಷದಿಂದ ಸುದೀರ್ಘವಾಗಿ ಸ್ವಲ್ಪ ಬೇರೆ ಕಡೆ ತುಮಕೂರಲ್ಲಿ ಗಾಂಧಿ ಸಹಜ ಭವನ ಅಂತ ಇದ್ದಾನೆ, ಮಂಜುನಾಥ್ ಅಂತ ಚರ್ಚೆ ಮಾಡಿದಾಗ ಕೃಷಿ ಬಂದು ಸ್ವಲ್ಪ ಏನಂದ್ರೆ ನಾವು ಒಂದೇ ಬೆಳೆ ಆಧಾರಿತ ರೈತರ ಆಗಲ್ಲ, ಅದ್ರ ಜೊತೆ ಉಪಕಸುಬು ಮಾಡಿದಾಗ ರೈತರಿಗೆ ಆದಾಯ ಬರುತ್ತೆ ಅಂತಂದ್ರೆ. ಸೊ ಹಾಗಾಗಿ ಸ್ವಲ್ಪ ಕುರಿ ಸಾಕಾಣಿಕೆ ಮಾಡಿದ್ವಿ, ಅದ್ರಲ್ಲಿ ಒಂದಿಷ್ಟು ಲಾಭ ಬಂತು, ತುಂಬಾ ಹೆಚ್ಚು ಬರಲಿಲ್ಲ. ಕೊನೆಗೆ ಕೋಳಿ ಸಾಕಾಣಿಕೆ ನಾಟಿಕೋಳಿ ನಮ್ಮ ಇದ್ರಲ್ಲೇ ಒಂದು ಲೋಕಲ್ ಅಲ್ಲೇ ಒಂದು 20 ಪರ್ಚೇಸ್ ಮಾಡಿದೆ ಚೆನ್ನಾಗಿ. ಮತ್ತೆ ನಾನು ಬೆಂಗಳೂರಿಂದ ಒಂದು 100 ತಂದಿದ್ದೀನಿ. ಬಿಡ್ತೀವಿ, ಅದ್ರಿಂದ ಏನಾದ್ರು ಬೆಳೆಗೆ ಆಮೇಲೆ ಏನಾದ್ರು ಸಮಸ್ಯೆ ಆಗುತ್ತೆ, ಗುಣ ಗಿಡ ಎಲ್ಲ ತಿನ್ನುತ್ತಲ್ಲ.
ಇದನ್ ಬಿಟ್ಟು ಬೇರೆ ಏನಾದ್ರು ಬೆಳಿಬಹುದು ಅಂತನಾ? ಹಾ ಅಂದ್ರೆ ಈಗ ಈ ಸ್ವಲ್ಪ ಗ್ರೋ ಆಗೋವರೆಗೂ ಬಿಡಲ್ಲ ಹೊರಗಡೆ, ಅದಾದ್ಮೇಲೆ ಬಿಡ್ಬೋದಲ್ಲ, ಯಾಕಂದ್ರೆ ಅದು ಎಲ್ಲ ತಿನ್ಬಿಟ್ಟು ಆಮೇಲೆ ಅಲ್ಲೆಲ್ಲ ಇದಾಗುತ್ತೆ, ಸೊ ಅದು ಗೊಬ್ಬರ ಆಗುತ್ತೆ. ಆತರ ಬಿಡ್ಬೋದಾ ಅಥವಾ ಅದನ್ನ ಹಾಕಿ ಬಿಡ್ಬೋದಾ ಅಂತ? ಬಿಡ್ಬೋದು. ಆದ್ರೆ ಬಿಟ್ಟಾಗ ನಮ್ಗೆ ಬೆಳೆಗಳು ಕೈಗೆಟಕಲ್ಲ ಅನ್ನೋದೊಂದು ಸಮಸ್ಯೆ ಇರುತ್ತೆ. ಅದನ್ನ ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಬಿಡ್ಬೋದು, ಅಡ್ಡಿ ಇಲ್ಲ. ಸ್ವಲ್ಪ ದೊಡ್ಡದು ಗ್ರೋ ಆದ್ಮೇಲೆ ಬಿಡ್ಬೋದಲ್ಲ? ಹಾ ಬಿಡ್ಬೋದು, ಅಡ್ಡಿ ಇಲ್ಲ. ಅಂದ್ರೆ ಈಗ ಅದು ಸ್ವಲ್ಪ ಇದು ಸಣ್ಣದಿದ್ದಾಗ ಆದ್ರೆ ಅದನ್ನ ತಿಂದ್ಬಿಡುತ್ತೆ ಅಂತ ಅಷ್ಟೇ. ಅದ್ ಸ್ವಲ್ಪ ನಿಮಗೆ ಒಂದು ವಾಟ್ಸ್ಆಪ್ ಮಾಡ್ತೀನಿ ಸರ್, ಅದ್ರಲ್ಲಿ ಏನ್ ಬೆಳಿಬೋದು ಅಂತ. ಮತ್ತೆ ನಮ್ಗೆ ಸ್ವಲ್ಪ ಮಾಹಿತಿ ಇದ್ದಿದ್ದಕ್ಕೆ ನಾವೇನ್ ಮಾಡಿದ್ರೆ, ಬೇಸಿಗೆಯಲ್ಲಿ ಒಂದು ಅರ್ಧ ಎಕರೆ ಕುಸುಬೆ ಹಾಕಿದ್ದೆ ಸರ್. ಅಂದ್ರೆ ಮನೆ ಬಳಕೆಗೆ ನೋಡೋಣ ಅಂತ ಒಂದು 2 ಕ್ವಿಂಟಲ್ ಬಂದಿದೆ. ಆಮೇಲೆ ಅದನ್ನ ಮನೆ ಬಳಕೆಗೆ ಎಣ್ಣೆ ಬಳಸ್ಬೋದು ಅಂತ ಮಾಹಿತಿ ಇತ್ತು. ಹಾಗಾಗಿ ಅದನ್ನ ಒಂದು 40 ಕೆಜಿ ನಾವು ಅದನ್ನ ಇದು ಗಾಣಕ್ಕೆ ಇಲ್ಲೇ ಮಿಷಿನಲ್ಲಿ ಹಾಕ್ತಿದ್ವಿ ನಮ್ಮ ತಾಲೂಕಲ್ಲಿ. ಒಂದು 8 ಕೆಜಿ ಸಿಕ್ಕಿದೆ. ಬಟ್ ಒಳ್ಳೆ ಎಣ್ಣೆ ಚೆನ್ನಾಗಿದೆ. ಅದನ್ನೊಂದು 5 ದಿನ ಸ್ವಲ್ಪ ಕೆಳಗೆ ಬಿಟ್ಟಾಗ ಅದೆಲ್ಲ ಗಸಿ ಬರುತ್ತೆ. ಅವರು ಫಿಲ್ಟರ್ ಮಾಡ್ಕೊಟ್ಟಾಗ್ಲೂ ಎಲ್ಲ ಗಸಿ ಬಂತು. ಮನೆ ಬಳಕೆಗೆ ಚೆನ್ನಾಗಿ ಅನಿಸ್ತಾ ಇದೆ. ಬಟ್ ನಾನು ಮಾರಾಟ ಏನ್ ಮಾಡಿಲ್ಲ, 2 ಕ್ವಿಂಟಲ್ ಅಷ್ಟಿದೆ. ಅದನ್ನ ಮನೆ ಬಳಕೆಗೆ ಬಳಸೋಣ ಅಂತ. ಯಾಕಂದ್ರೆ ಮೊದಲು ನಮ್ಗೆ ಈಗ ಹೊರಗಡೆ ಎಣ್ಣೆ ಎಲ್ಲ ಫಿಲ್ಟರ್ ಇರಲ್ಲ, ಅದು ಇದೆ ಅಂತೆಲ್ಲ ಕೇಳ್ಕೊತೀವಿ. ಹಾಗಾಗಿ ಈಗ ಮಾರಾಟ ಮಾಡೋದು ನಾವೇ ಬಳಸ್ತಾ ಇದೀವಿ. ಮತ್ತೆ ಅವರು ಎಣ್ಣೆಗಾಲಕ್ಕೆ ಹೋದಾಗ ಅವರೇ ಕೇಳಿದ್ರು, ನಾವೇ ಬೈ ಮಾಡ್ತೀವಿ, ನೀವು ನೆಕ್ಸ್ಟ್ ಬೆಳೆದ್ರೆ ಕೊಡಿ ಅಂತ. ಅದು ನಮ್ಗೊಂದು ಮಾರ್ಕೆಟ್ನೇ ಸಿಕ್ಕಂಗಾಯ್ತು ಅಂತ ಅನಿಸ್ತು. ಒಂದು ಅನುಭವ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲ, ಈ ಎಫರ್ಟ್ ಎಲ್ರು ಹಾಕ್ಬೇಕಂದ್ರೆ ನಾವು ಇಲ್ಲಿ ಫೋನಲ್ಲಿ ಕುತ್ಕೊಂಡು ಅಥವಾ ಝೂಮ್ ಮೀಟ್ ಅಲ್ಲಿ ಹಂಗೆಲ್ಲ ಗೈಡ್ ಮಾಡಕ್ ಆಗಲ್ಲ. ಲೋಕಲ್ ಸಿನಾರಿಯೋ ಏನೇನ್ ಇರುತ್ತೆ ನೋಡ್ಕೊಂಡು ನಿಮ್ಮ ಎಫರ್ಟ್ ಇರ್ಬೇಕಲ್ಲಿ. ಅದನ್ನೇ ಸರ್, ಅದೊಂದು ನಮ್ಗೆ ಗೊತ್ತಿತ್ತು. ಅಂದ್ರೆ ಈಗ ಕುಸುಬೆ ಎಲ್ಲ ಬೆಳೆಸ್ಬೋದು ಅಂತ. ಹಾಗಾಗಿ ಏನ್ ಮಾಡಿದ್ವಿ, ಬೇಸಿಗೆಲ್ಲ ಕಡಿಮೆ ನೀರಲ್ಲಿ ಬೆಳಿಬೋದು ಅಂತ. ಸೊ ಹಾಗಾಗಿ ಒಂದು ಪ್ರಯತ್ನ ಮಾಡಿದ್ವಿ. ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಗೆ ಬಂದಿಲ್ಲ ಅಂದ್ರೂ ಒಂದು 2 ಕ್ವಿಂಟಲ್ ಅಷ್ಟು ಬಂದಿದೆ. ಈಗ ಅಟ್ಲೀಸ್ಟ್ ಈಗ 40 ಕೆಜಿಗೆ ಇದಕ್ಕೆ ಕುಸುಬೆಗೆ ಒಂದು 8 ಕೆಜಿ ಎಣ್ಣೆ ಬಂದಿದೆ. ಈಗ ಒಂದು 2 ತಿಂಗಳು ನಾವು ಆರಾಮಾಗಿ ಬಳಸ್ಬೋದು. ಅದೇ ತರ ಅಂದ್ರೆ ಒಂದು 6 ತಿಂಗಳಷ್ಟು ನಮ್ಗೆ ನಮ್ಮಲ್ಲೇ ಎಣ್ಣೆ ಸಿಗುತ್ತೆ. ಆಮೇಲೆ ನಮಗೆ ಪ್ಯೂರ್ ಎಣ್ಣೆ ಸಿಗುತ್ತೆ. ಸೊ ಇದನ್ನ ಅಲ್ಲಿ ಗಾಣಕ್ಕೆ ಹೋದಾಗ ನಮ್ಗೆ ಮಾರ್ಕೆಟ್ ಬಗ್ಗೆ ಅವ್ರಿಗೆ ಗೊತ್ತಾಯ್ತು, ಏನಾದ್ರು ನಮ್ಗೆ ತಗೊಂಡ್ಬನ್ನಿ, ನಾವೇ ತಗೊಂತಿದ್ದೆ ಸರ್ ನೆಕ್ಸ್ಟ್ ಬೆಳೆದಾಗ ಅಂತಂದು. ನಮ್ಗೆ ಈಗ ಒಂದು ಮಾರ್ಕೆಟ್ ಅದು ಹೆಂಗ್ ಹೋಗ್ಬೇಕಂತ ಗೊತ್ತಾಯ್ತು. ಯಾಕಂದ್ರೆ ನಾವು ನೇರವಾಗಿ APMC ಹೋಗ್ತಾ ಇದ್ವಿ. ಅದ್ರ ಬದಲು ಈಗ ಅವರೇ ಗಾಣ ಇಲ್ಲಿ ಹಾಕಿರೋದ್ರಿಂದ ನಮಗೂ ಒಂದು ಮಾರ್ಕೆಟ್ ಚಾನಲ್ ಸಿಕ್ತು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಬೆಳಿಬೋದು ಅಂತ, ಅಥವಾ ನಮ್ಗೆ ಅಕ್ಕಪಕ್ಕದವ್ರಿಗೆ ಹಾಕ್ಸಿ ಬೆಳೆಸಿ ನಾವು ಎಣ್ಣೆ ಬಳಸ್ಬೋದು ಮತ್ತು ಮಾರ್ಕೆಟ್ ಇಲ್ಲೇ ಮಾಡ್ಕೋಬಹುದು ಅಂತ ಒಂದು ನಮ್ಗೆ ಅನುಭವ ಆಯ್ತು. ಬೇರೆ ನಮಸ್ತೆ ಸರ್, ನಾವು ಲೋಕೇಶ್ ಅಂತ ಹೇಳಿ ಸಮುದ್ರದಲ್ಲಿ ಹಿರಿಯೂರು ತಾಲೂಕ್ನವರು. ಸರ್, ಈಗ ಹತ್ತಡಿ ಗುಂಡಿ ಹತ್ತಡಿ ತೆಗೆದ್ಬಿಟ್ಟು ಅದೆಲ್ಲ ಲೇಯರ್ ಹೇಳಿದಲ್ಲ, ಅದು ಸರಿ ಇತ್ತು. ಸೊ ನಮ್ ತೋಟಕ್ಕೆ ಆಗೋಷ್ಟು ಗೊಬ್ಬರನ ನಾವೇ ಇಲ್ಲಿ ರೆಡಿ ಮಾಡ್ಕೊಳಕ್ ಆಗೋದಿಲ್ಲ. ಒಂದೊಂದ್ಸರಿ ಹೊರಗಡೆಯಿಂದ ತರ್ಬೇಕಾಗುತ್ತೆ. ಸೊ ಹೊರಗಡೆ ಗೊಬ್ಬರ ನಾವು ಪರ್ಚೇಸ್ ಮಾಡಿದಾಗ ಆ ಗೊಬ್ಬರಗಳು ಕೆಲವರು ನೆರಳಲ್ಲಿ ಹಾಕಿರ್ತಾರೆ, ಕೆಲವರು ಬಿಸಿಲಲ್ಲಿ ಹಾಕಿರ್ತಾರೆ. ಸೊ ಇದನ್ನೆಲ್ಲ ತಂದು ಹಾಕ್ತಿವಿ. ಈಗ ನಮ್ಗೆ ಆಗೋಷ್ಟು ಗೊಬ್ಬರನ ನಾವೇ ರೆಡಿ ಮಾಡ್ಕೊಂಬಕ್ ಆಗಲ್ವಲ್ಲ. ಇದು ತಂದಾಗ ಅದ್ರಲ್ಲಿ ಏನಾದ್ರು ಇದು ಇರೋದಿಲ್ವಾ ಅಂತ ಒಂದು. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, ನಾವು ಈ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ಸಸ್ಯ ಚೈತನ್ಯ ಅಂತ ತಯಾರು ಮಾಡ್ಕೋಬೇಕು. ಹೆಂಗಪ್ಪ ಅಂದ್ರೆ, ಒಂದ್ 200 ಲೀಟರ್ ಡ್ರಮ್ ಅಲ್ಲಿ ಒಂದು 15 ಕೆಜಿ ಹಸಿ ಸಗಣಿ, ಒಂದು 15 ಲೀಟರ್ ಗಂಜಲ ಹಾಕಿ, ಒಂದು 20 ಕೆಜಿ ಬೇರೆ ಬೇರೆ ಎಲೆಗಳನ್ನ, ಗ್ಲಿರಿಸಿಡಿಯಾ ಸುಬಾಬುಲ್ ಎಲೆ, ಒಂದ್ 2 ಕೆಜಿ ಬೇವಿನ ಎಲೆ, ಒಂದು 10 ಎಕ್ಕದೆಲೆ, ಇನ್ನು ರೋಡ್ ಸೈಡ್ ಅಲ್ಲಿ ಬೇರೆ ಬೇರೆ ಎಲೆಗಳು ಬೆಳೆದಿರ್ತಾವಲ್ಲ, ಇವನ್ನೆಲ್ಲ ಹಾಕಿ ಒಂದು 20-25 ದಿನ ಡ್ರಮ್ ಅಲ್ಲಿ ಚೆನ್ನಾಗಿ ಕಲಿಸ್ತಾ ಬಂದ್ರೆ ಆ ಎಲೆನಲ್ಲಿರೋ ರಸಸಾರ ಎಲ್ಲ ಬಿಟ್ಕೊಂಡು ಅಲ್ಲೊಂದ್ ಸಣ್ಣ ಆರ್ಟಿಫಿಷಿಯಲ್ ಹ್ಯೂಮಸ್ ತರ ತಯಾರಾಗಿರುತ್ತೆ. ಪರಿಪೂರ್ಣ ಅಲ್ಲ ಅದು, ಸಣ್ಣದಾಗಿ ತಯಾರಾಗಿರುತ್ತೆ. ಇದನ್ನ ಹಳೆ ಕೊಟ್ಟಿಗೆ ಗೊಬ್ಬರ ತರ್ತಿರಲ್ಲ, ಈಗ ಒಂದು ಟ್ಯಾಂಕರ್ ಲೋಡ್ ತಂದ್ರೆ ಸುಮಾರು 2 ಟನ್ 2000 ಕೆಜಿ ಇರುತ್ತೆ. ಇದಕ್ಕೆ ಒಂದ್ ಡ್ರಮ್ ಅಲ್ಲಿ 20 ಕೆಜಿ ಎಲೆಗಳೆಲ್ಲ ಹಾಕಿ, ಸಗಣಿ ಗಂಜಲ ಹಾಕಿ, ಅದ್ರ ತುಂಬಾ ನೀರ್ ತುಂಬಿಸಿ ಏನ್ ರೆಡಿ ಆಗುತ್ತೆ 25 ದಿನದಲ್ಲಿ. ಹೌದು ಸರ್. ಇದನ್ನ ಹಳೆ ಕೊಟ್ಟಿಗೆ ಗೊಬ್ಬರಕ್ಕೆ ಹಾಕಿ ಮಿಕ್ಸ್ ಮಾಡಿ ನೀವು
ನಾಳೆ ಬೆಳಿಗ್ಗೆ ಭೂಮಿಗೆ ಬಳಸ್ತಿದೀನಿ ಅಂದ್ರೆ ಇವತ್ತೇ ತಗೊಂಡ್ಬಂದು ಹಳೆ ಕೊಟ್ಟಿಗೆ ಗೊಬ್ಬರನ ಅದ್ರ ಜೊತೆ ಮಿಕ್ಸ್ ಮಾಡಿ ನೀವು ಹಾಕಿದ್ರೆ ನಾಳೆ ಬೆಳಿಗ್ಗೆ ಅದು ಒಂದ್ ಸ್ವಲ್ಪ ರೀಜನರೇಟ್ ಆಗುತ್ತೆ ಹಳೆ ಕೊಟ್ಟಿಗೆ ಗೊಬ್ಬರ. ಆ ಬಿಸಿ ತಣ್ಣಗಾಗುತ್ತೆ, ರೀಜನರೇಟ್ ಆಗುತ್ತೆ. ಇದು ಸ್ವಲ್ಪ ಪ್ರಮಾಣದ ಸಮಸ್ಯೆನ ಕಮ್ಮಿ ಮಾಡುತ್ತೆ. ಹಿಂಗ್ ಮಾಡ್ಬೋದು. ಸರಿ ಸರ್. ಹಾಗೆ ಈಗ ನಂದು ಸೆಕೆಂಡ್ ಕ್ವಶನ್ ಬಂತು ಸರ್, ಈಗ ಆರ್ಗ್ಯಾನಿಕ್ ಅಂತಲೇ ಮಾರ್ಕೆಟ್ ಅಲ್ಲಿ ಹಲವಾರು ಲಿಕ್ವಿಡ್ಸ್ ಅದು ಇದು ಎಲ್ಲ ಬರ್ತಾ ಇದೆ. ಅದರಿಂದ ಏನಾದ್ರು ವರ್ತಿದೆಯಾ, ರೈತರಿಗೆ ಉಪಯೋಗ ಆಗುತ್ತಾ, ಹೇಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಗೇನು ಜಾಸ್ತಿ ಬರ್ಬೇಕು ಅನ್ನೋ ಉದ್ದೇಶಕ್ಕೆ ಈಗ ಬರ್ತಾರೆ, ನಮಗೂ ಕನ್ವಿನ್ಸ್ ಮಾಡಿ ಹೇಳ್ತಾರೆ, ನಾವು ನೋಡೋಣ ಅಂತ ಒಂದ್ಸರಿ ತಂದು ಹಾಕ್ತಿರ್ತೀವಿ, ತಿರ್ಗಿ ಇನ್ನೊಬ್ರು ಯಾರೋ ಬರ್ತಾರೆ ಅದನ್ನು ಹಾಕ್ತಿರ್ತೀವಿ. ಇದರಿಂದ ಏನಾದ್ರು ಉಪಯೋಗ ಇದೆಯಾ ಅಥವಾ ಗೊತ್ತಾಗ್ತಲ್ಲ ಸರ್? ಇಲ್ಲ, ಈಗ ನೀವು ಕೊಟ್ಟಿಗೆ ಗೊಬ್ಬರ ಸಂರಕ್ಷಣೆ ಮಾಡೋ ವಿಧಾನ ಹೇಳುತ್ತಲ್ಲ, ಅದನ್ನ ಮಾಡೋದು ಸಸ್ಯ ಚೈತನ್ಯ ತಯಾರು ಮಾಡೋದಾದ್ರೆ ನೀವು ಇಲ್ಲಿ ಯಾವುದು ಹೊರಗಡೆಯಿಂದ ತರಬೇಕಾಗಿಲ್ಲ. ಇಷ್ಟೇ ಸಾಕು. ಇಷ್ಟೇ ಅದ್ಭುತವಾದ ನ್ಯೂಟ್ರಿಷನ್ ವ್ಯಾಲ್ಯೂ ಇಂದ ಕೂಡಿರುವಂತ ಫುಡ್ ಊಟ ನಮ್ಮ ಮರಗಿಡಗಳಿಗೆ ನಾವು ಸಪ್ಲೈ ಮಾಡಬಹುದು. ಇದನ್ನ ಮಾಡಕ್ ಆಗದೆ ಇರೋರು ಕೆಲವು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತ ಏನಿದೆ ಅದನ್ನ ಎಲ್ಲನೂ ನಾನು ಒಪ್ಕೊಳಲ್ಲ. ಕೆಲವು ಚೆನ್ನಾಗಿದಾವೆ, ಕೆಲವು ಚೆನ್ನಾಗಿಲ್ಲ ನಾನ್ ನೋಡಿರೋ ಪ್ರಕಾರ. ಬಟ್ ಅದು ಕೂಡ ಎಮರ್ಜೆನ್ಸಿ ಯಾವ್ದು ಬರುತ್ತೆ ಸರ್? ಅದು ಹೆಸರುಗಳು ನಮ್ಮೂರಲ್ಲಿ ಒಂದಿದೆ, ನಿಮ್ಮೂರಲ್ಲಿ ಒಂದಿದೆ ಅಲ್ವಾ? ಅದ್ ಸ್ವಲ್ಪ ಫೋನ್ ಮಾಡಕ್ ಕಷ್ಟ ಆಗುತ್ತೆ. ಸರಿ ಸರಿ. ಏನಪ್ಪಾ ಅಂದ್ರೆ ಈಗ ಸದ್ಯಕ್ಕೆ ರೈತ ಬದುಕ್ಬೇಕಾಗಿರೋದು ಬಹಳ ಮುಖ್ಯ ಆಗಿರೋದ್ರಿಂದ ಒಂದು 3 ತಿಂಗಳು 6 ತಿಂಗಳು ತಂದು ಹಾಕೋಣ. ಬಟ್ ಅಷ್ಟೊಳಗೆ ಇವೆಲ್ಲ ನಾವು ರೆಡಿ ಮಾಡ್ತಾರೆ ಮಾಡ್ಬಿಟ್ರೆ ನಾವ್ ಇನ್ನೇನು ತರದೇ ಬೇಕಾಗಿಲ್ಲ. ಸರಿ ಸರ್. ಲಾಸ್ಟ್ ಟೈಮ್ ನಿಮ್ದು ಬೊಬ್ಬರ್ ಫಾರಂ ಕೃಷಿ ಫಾರಂ ಅಲ್ಲಿ ಇದ್ದಿದ್ದು ಬಹಳ ಅದ್ಭುತವಾಗಿತ್ತು. ಅವತ್ತು ಟೈಮ್ ಸಾಕಾಗ್ಲಿಲ್ಲ, ಅರ್ಧಕ್ಕೆ ನಿಲ್ಸ್ಬಿಟ್ರಿ ಸರ್. ಈ ಭಾಗದ ರೈತರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಇನ್ನೊಂದ್ಸರಿ ನಿಮ್ದು ಅಲ್ಲಿ ಬೊಬ್ಬರ್ ಫಾರಂ ಒಳಗೆ ತರಬೇತಿ ಕೊಟ್ಟು ಬಹಳ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀವಿ ಸರ್. ಖಂಡಿತವಲ್ಲ, ಸಮಯ ಸಿಕ್ಕರೆ ಆಫ್ಟರ್ನೂನ್ ಸೆಷನ್ ಇತ್ತು, ಮಾರ್ನಿಂಗ್ ಸೆಷನ್ ಬೇರೆ ಇತ್ತು. ಸೊ ಒಂದು ದಿವಸ ಪೂರ್ತಿ ನಿಮ್ದೇ ಇತ್ತು ಅಂದ್ರೆ ಸ್ವಲ್ಪ ರೈತರಿಗೆ ತಲೆ ಒಳಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಇದು ನಿಮ್ದು ಬಹಳ ಚೆನ್ನಾಗಿರುತ್ತೆ. ಖಂಡಿತವಲ್ಲ, ಖಂಡಿತ. ನಾನು ಈ ಮುಂಚೆನು ಹಿರಿಯೂರಲ್ಲೂ ಮಾಡಿದ್ದೆ, ಚಳ್ಳಕೆರೆ ಮಾಡಿದ್ದೆ, ತಿಪ್ಟೂರು ಮಾಡಿದ್ದೆ, ಒಂದೊಂದ್ ದಿನದ ಸೆಮಿನಾರು. ಅದೇ ಈ ತರ ಮಾಡೋಣ ಸರ್ ಜೊತೆ ಮಾಡಿ. ಒಂದ್ ಫುಲ್ ಡೇ ನಿಮ್ ಸೆಮಿನಾರ್ ಇತ್ತು ಅಂದ್ರೆ ಬಹಳಷ್ಟು ಚೆನ್ನಾಗಿರುತ್ತೆ. ಈ ಭಾಗದ ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಸರ್. ಖಂಡಿತವಲ್ಲ ನೀವೆಲ್ಲ ಸಹಕಾರ ಕೊಡ್ತೀನಿ ಅಂದ್ರೆ ಖಂಡಿತ ಖಂಡಿತ ಸರ್. ಖಂಡಿತ ನಮ್ ಕಡೆಯಿಂದ ನಿಮ್ಗೆ ಏನ್ ಸಹಕಾರ ಬೇಕಾದ್ರೂ ಇರುತ್ತೆ. ಸಾಕಷ್ಟು ರೈತರು ಬೇಕಾದ್ರೆ ಎಲ್ಲ ಸೇರಿಸ್ತೀವಿ ಅಲ್ಲಿ. ಖಂಡಿತವಲ್ಲ ನಾನ್ ಬರಕ್ ರೆಡಿ ಇದ್ದೀನಿ. ಸರಿ ಸರಿ ನೋಡೋಣ ಸರ್. ನಾನು ಇವ್ರ ಎದುರಿಗೆ ಕಂತವ್ರಿಗೆ ಕಂಡ್ಬಿಟ್ಟು ಮಾತಾಡಿಸ್ತೇನೆ ಸರ್. ಸರಿ ಸರಿ ಸರ್. ಹೇಳಿ. ರೈಟ್ ಸರ್. ಅವಿನಾಶ್ ಸರ್ ನಮಸ್ತೆ. ಹೇಗೆ ಹೇಳ್ತಿದ್ರಲ್ಲ, ಸೊ ಅವರು ಅದೇ ಸರ್, ಈಗ ಆರ್ಗಾನಿಕ್ ಅಂತ ಹೇಳ್ಬಿಟ್ಟು ಸುಮಾರು ಹೆಸರಲ್ಲಿ ಬರ್ತಿದಾವೆ ಆಚೆ ಇಲ್ಲಿ. ಎಂಡ್ ಆಫ್ ದ ಡೇ ನಾವು ಮತ್ತೆ ಅದನ್ನ ತಗೊಂಡ್ರು ಸೇಮ್ ಅಗೇನ್ ಮತ್ತೆ ಈಗ ನಮ್ದು ಏನು ರಾಸಾಯನಿಕ ಕೃಷಿ ಏನಿದೆ ಅದೇ ಬಿಸ್ನೆಸ್ ಆಗುತ್ತೆ. ಸೊ ಒಬ್ರು ಬೆಟರ್ ಇದಾರೆ ಅಂತಾರೆ, ಇನ್ನೊಬ್ರು ಇನ್ನ ಚೆನ್ನಾಗಿದೆ ಅಂತಾರೆ. ಸೊ ನಾವು ಹೇಗನ್ಸುತ್ತೆ ನಮ್ಗೆ ಕಂಪ್ಲೀಟ್ ಆಗಿ ಹಂಗೆ ಯಾವ್ದು ಸೇಲ್ ಮಾಡ್ತಾರೆ ಹಾರ್ಮೋನ್ಸ್ ಆಗ್ಲಿ ಇದೆಲ್ಲ ಅದು ಕಂಪ್ಲೀಟ್ ಆಗಿ ತಗೊಳೋದೇ ಬೇಡ. ಸೊ ಇವಾಗ ಏನು ನಾವು ನೈಸರ್ಗಿಕ ಕೃಷಿ ಮಾಡ್ತಿದೀವಿ, ಇಲ್ಲ ಗೋವಾಧಾರಿತ ಮಾಡ್ತಿದೀವಿ, ಅದು ಮಾಡೋದೇ ಬೆಟರ್ ಅನ್ಸುತ್ತೆ. ಮಾಡ್ಬೋದು. ಇದು ರೈಟ್ ಸರ್. ಖಂಡಿತವಲ್ಲ ಹಾಗಿದೆ ಸರ್. ನಾವೀಗ ಇದೊಂದು ಕ್ವಶನ್ ಇದೆ ಸರ್ ನಂದು. ಇವಾಗ ಸ್ಟಾರ್ಟ್ ಮಾಡ್ತಿದೀವಿ ನಾನು, ಇದು ನೈಸರ್ಗಿಕ ನ್ಯಾಚುರಲ್ ಏನ್ ಹೇಳ್ತಿದ್ವಿ ಅದು. ಸೊ ಹೇಗೆ ಅಲಸಂದಿದ ಬಗ್ಗೆ ಚೆನ್ನಾಗಿದೆ ಸರ್ ಕಾನ್ಸೆಪ್ಟ್. ನಾನು ಯೋಚನೆ ಮಾಡ್ತಾ ಅಲಸಂದಿ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್. ಅದ್ರ ಜೊತೆ ಇನ್ನ ಬೇರೆ ಏನಾದ್ರು ಆಗುತ್ತೆ? ಅಲಸಂದಿ, ಅಗಸೆ ಗಿಡ. ಅಗಸೆ ನನ್ಗೆ ಪ್ರಯೋಜನ ಬರಲ್ಲ ಅನ್ಕೋತೀನಿ. ಆರ್ಡರ್ಗೆ ಹೆಲ್ಪ್ ಆಗುತ್ತೆ ಬಿಟ್ರೆ ಅದು ಬೇರ್ಗಳು ಹೆಚ್ಚು ಬೆಳಿತಾ ಅಲಸಂದೆ, ಗ್ಲಿರಿಸಿಡಿಯಾ, ಸುಬಾಬುಲು ಈ ತರದ್ ಯಾವ್ದು ಭೂಮಿಯ ಮಧ್ಯೆ ಇರಬಾರ್ದು. ಬದುನಲ್ಲಿದ್ರೆ ಪರವಾಗಿಲ್ಲ. ಇವು ಬೇರು ಬೆಳಿತಾ ಬೇರೆ ಗಿಡಗಳಿಗೆ ಬೆಳಿಲಿಕ್ಕೆ ಇದೇ ಕೊಡಲ್ಲ, ಜಾಗನೇ ಕೊಡೋದಿಲ್ಲ. ಹಾಗಾಗಿ ಬದುನಲ್ಲಿರ್ಲಿ. ಅಲಸಂದೆ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ನೈಟ್ರೋಜನ್ ಸಪ್ಲೈ ಆಗುತ್ತೆ, ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ, ಮನೆ ಕಾಳು ಸಿಗುತ್ತೆ. ಕರೆಕ್ಟ್. ಹಿಂಗೂ ಇರ್ಲಿ ಅಂದ್ರೆ ನಾನು ಆ
ಶೋರ್ ಸರ್. ಒಂದ್ಸರಿ ನೋಡಿ ಅದನ್ನ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆ ಥ್ಯಾಂಕ್ ಯು ಸರ್. ಮತ್ತೆ ಯಾರ್ದಾದ್ರು ಪ್ರಶ್ನೆ ಉಂಟಾ? ಸರ್, ರಜನಿಕಾಂತ್ ಸರ್. ಹಾ ಸರ್. ಸರ್ ಮತ್ತೆ ರೈತ ಬಂದವರೇ ಮತ್ತೆ ಯಾರಾದ್ರೂ ಕ್ವಶನ್ ಇದೆಯಾ? ಓಕೆ, ಒಳ್ಳೆ ಫಲಪ್ರದಾಯಕವಾಗಿ ನಾವು ಡಿಸ್ಕಷನ್ ಮಾಡಿದೀವಿ ಅನ್ಕೊಂತೀವಿ. ಯಾಕಂದ್ರೆ ನಾವು ವಿಶ್ವ ಪರಿಸರ ದಿನಾಚರಣೆ 5ನೇ ತಾರೀಕಿತ್ತು. ಅದರ ಅಂಗವಾಗಿ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನ TGS ಅವಿನಾಶ್ ಸರ್ಗೆ ಕೊಡ್ಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಂಡೆ. ಅವರು ಸಹಿತ ಒಂದು ಸಂದರ್ಭಕ್ಕೆ ಇದು ಒಂದು ಒಳ್ಳೆಯ ಟಾಪಿಕ್ ಅನ್ಸ್ತು, ಅವರು ಒಪ್ಕೊಂಡ್ರು. ತುಂಬಾ ಚೆನ್ನಾಗಿ ಒಂದು ಡಿಸ್ಕಷನ್ ಸಹಿತ ಆಯ್ತು. ತಮ್ಮೆಲ್ಲರಿಗೂ ಇದು ಒಂದು ಉಪಯುಕ್ತ ಮಾಹಿತಿ ಅಂತ ನಾನು ಭಾವಿಸಿದ್ದೀನಿ. ಮತ್ತೆ ಸರ್ ಹೇಳ್ದಂಗೆ ನಾವಿಲ್ಲಿ 2 ಕಾರ್ಯಕ್ರಮನ ಆಲ್ರೆಡಿ ನಾವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಬ್ಬೂರ್ ಫಾರ್ಮ್ ಅಲ್ಲಿ ಒಂದು ಟ್ರೈನಿಂಗ್ ತರಬೇತಿ, ಸಾಂಸ್ಥಿಕವಾಗಿ ತರಬೇತಿಯನ್ನ ಹಮ್ಮಿಕೊಂಡಿದ್ವಿ. ಬಟ್ ಏನಾಗುತ್ತೆ, ತುಂಬಾ ಜನಕ್ಕೆ ಅಲ್ಲಿ ಬಂದು ಕಾರ್ಯಕ್ರಮವನ್ನ ಕೇಳೋದಿಕ್ಕೆ ಆಗೋದಿಲ್ಲ. ಆತರ ಸ್ವಲ್ಪ ಸಮಸ್ಯೆಗಳಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಈಗ ಗೂಗಲ್ ಮೀಟ್ ಮುಖಾಂತರ ಒಂದಿಷ್ಟು ನಾವು ಮಾಹಿತಿನ ರೈತ ಬಾಂಧವರಿಗೆ ತಲುಪಿಸಿದ್ರೆ ಒಂದು ಸಣ್ಣ ನಮ್ಮ ಅಳೆಲು ಸೇವೆ ಅಂತ ನಾವು ಭಾವಿಸ್ಬೋದು. ಆ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ. ಮತ್ತೆ ಎಲ್ಲಾ ರೈತ ಬಾಂಧವರಲ್ಲಿ ಒಂದು ಮನವಿ ಅಂದ್ರೆ, ನಾವು ಈಗ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಾಂಸ್ಥಿಕವಾಗಿಯೂ ಸಹಿತ ನಾವು ಅಲ್ಲಿ ತರಬೇತಿ ಮಾಡ್ತೀವಿ. ಅಲ್ಲಿ ಒಂದು 60 ರಿಂದ 80 ಜನವರೆಗೂ ಬರಬಹುದು. ಆದ್ರೆ ನಾವು ಹೆಚ್ಚಿನದಾಗಿ ಮತ್ತೆ ರೈತ ಬಾಂಧವರಿಗೆ ವಿವಿಧ ವಿಷಯಗಳ ಕುರಿತು ಆನ್ಲೈನ್ ನಲ್ಲಿ ವಿವಿಧ ವಿಷಯಗಳ ಕುರಿತು ನಾವು ತರಬೇತಿ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇರ್ತೀವಿ. ಮತ್ತೆ ಅದಕ್ಕೆ ಪೂರಕವಾಗಿ ತಮಗೆ ಮಾಹಿತಿ ಬೇಕು ಅಂದ್ರೆ ನಮ್ದು ಇದು ಜಿಲ್ಲಾ ಕೃಷಿ ತರಬೇತಿ DATC ಬಬ್ಬೂರ್ ಅಂತ ಒಂದು ವೆಬ್ಸೈಟ್, ಇದು ಫೇಸ್ಬುಕ್ ಇದೆ. ಅಲ್ಲಿ ನೀವು ಯಾಕಂದ್ರೆ ಯಾವ್ಯಾವ ಕಾರ್ಯಕ್ರಮ ಅಂತ ನಿಮಗೆ ಬೇಕು ಅಂದ್ರೆ ಅಲ್ಲಿ ಜಸ್ಟ್ ನೀವು ಜಾಯ್ನ್ ಆದ್ರೆ ನಿಮಗೆ ನಾವು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಿಂದ ಆಯೋಜಿಸಲಾಗುವ ವಿವಿಧ ತರಬೇತಿಗಳ ಮಾಹಿತಿಯನ್ನ ತಾವು ಜಾಯ್ನ್ ಆಗ್ಬೋದು. ಅಂದ್ರೆ ತರಬೇತಿಗಳಿಗೆ ನೀವು ಜಾಯ್ನ್ ಆಗ್ಬೋದು. ಅದಕ್ಕೆ ಒಂದು ಫೇಸ್ಬುಕ್ ನಾನು ಲಿಂಕ್ ಸಹಿತ ಹಾಕಿದ್ದೀನಿ. ಆಸಕ್ತಿ ಇರೋರು ಜಾಯ್ನ್ ಆಗ್ಬೋದು. ಒಂದು ಮತ್ತೆ ತುಂಬಾ ಚೆನ್ನಾಗಿ ಆಯ್ತು ಇವತ್ತು ಡಿಸ್ಕಷನ್. ಆಲ್ಮೋಸ್ಟ್ 1.5 ಗಂಟೆ ಅವಿನಾಶ್ ಸರ್ ಅವರು ಸುದೀರ್ಘವಾಗಿ ತಮ್ಮ ಏನು ಆಹಾರ ವನದ ಪರಿಕಲ್ಪನೆಯನ್ನ ತುಂಬಾ ಚೆನ್ನಾಗಿ ಅವರು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ರು. ಆಕ್ಚುಲಿ ಈಗ ತುಂಬಾ ಜನ ಇಲ್ಲಿ ಕಾಮೆಂಟ್ಸ್ ಹಾಕಿದ್ದಾರೆ, ಇದು ಮೋರ್ ದೆನ್ ಯೂನಿವರ್ಸಿಟಿಗಿನ ತುಂಬಾ ಚೆನ್ನಾಗಿ ಇವರು ಮಾಹಿತಿಯನ್ನ ನಮಗೆ ಹೇಳಿದ್ರು ಅಂತ ನಾಗರಾಜ್ ಅವರು ಹೇಳಿದ್ದಾರೆ. ಪರಿಪೂರ್ಣವಾಗಿ ತಾವು ಏನು ಹೇಳಿದ್ರೆ ಅದು ನಿಜ ಸಹಿತ. ಯಾಕಂದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬೇರೆ, ನಾವು ಬುಕ್ ಅಲ್ಲಿ ಓದೋದೇ ಬೇರೆ. ಯಾಕಂದ್ರೆ ಅವರು ಮಾಡಿರೋದ್ನ ತಮ್ಮ ಒಂದು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದಾರೆ. ಅದನ್ನ ನಾವು ಅಳವಡಿಸ್ಕೋಬೇಕು ಒಂದು. ಮತ್ತೆ ಇನ್ನೊಂದು, ತುಂಬಾ ನಾವು ಆರ್ಗ್ಯಾನಿಕ್ ಆತರ ಈಗ ಪ್ರಾಡಕ್ಟ್ಸ್ ಅದನ್ನ ಹೆಂಗ್ ನಂಬೇಕು ಆತರ ಎಲ್ಲ ನಾವು ಆ ನಿಟ್ಟಿನಲ್ಲಿ ಯೋಚನೆ ಮಾಡದೆ, ಈಗ ಆಕ್ಚುಲಿ ಸ್ವಾವಲಂಬಿ ಕೃಷಿಯಾಗಿ ನಾವು ಕೃಷಿಕರಾಗಿ ಹೊರಹೊಮ್ಮಕ್ಕೆ ಹೊರತು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಬಾರ್ದು. ಈ ಸುಸ್ಥಿರ ಕೃಷಿ ಒಂದು ಕಾನ್ಸೆಪ್ಟ್ ಅಂದ್ರೆ, ಈಗ ನಾವು ನಿಜವಾಗ್ಲೂ ನಾವು ಕೃಷಿನೇ ನಮ್ಮ ಕಾಯಕ ಅಂದ ಮೇಲೆ ನಾವು ಆ ನಿಟ್ಟಿನಲ್ಲಿ ಪ್ರಯತ್ನ ಪಡೋಣ. ಎಷ್ಟು ಸಾಧ್ಯನೋ ಅಷ್ಟು ಸ್ವಾವಲಂಬಿ ಆಗಕ್ಕೆ ನಾವು ಪ್ರಯತ್ನ ಪಡೋಣ. ಆ ರೀತಿಯಲ್ಲಿ ಹೋದ್ರೆ ಮಾತ್ರ ನಾವು ಕೃಷಿ ಲಾಭದಾಯಕವಾಗಿ ಸಾಧ್ಯ ಆಗುತ್ತೆ. ಅದರ್ವೈಸ್ ನಾವು ಎಲ್ಲವೂ ಕೊಂಡ್ಕೊಂಡೆ ನಾವು ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಅದರಿಂದ ರೈತ ಬಂದವರು ಸ್ವಲ್ಪ ಅದ್ರ ಬಗ್ಗೆ ನಾವು ಗಮನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಅವ್ರು ಸರ್ ಹೇಳಿದ್ದಾರೆ, ಅವ್ರು ನಾವೇ ಸಹಿತ ನಮ್ಮಲ್ಲಿರೋ ಏನು ಅಲ್ಲಿ ಬರೀ ಮಣ್ಣು ಉತ್ತದ ಮಣ್ಣು ಮತ್ತೆ ಅಲ್ಲಿರುವ ಸಿಗುವ ಹಲವು ವಿಧದ ಸಸ್ಯಗಳು, ಗಂಜಲು, ಸಗಣಿ, ಅದರಿಂದನೇ ನಾವು ಎಷ್ಟು ಗೊಬ್ಬರಗಳು ಮಾಡ್ಬೋದು, ಮತ್ತೆ ಕೀಟನಾಶಕಗಳು ಮಾಡ್ಬೋದು, ರೋಗನಾಶಕಗಳು ಮಾಡ್ಬೋದು, ಉಳಿ ಮಜ್ಜಿಗೆ ಯೂಸ್ ಮಾಡ್ಬೋದು. ಹೀಗೆ ಹಲವು ನಮ್ಮಲ್ಲಿರುವ ಸ್ಥಳೀಯವಾಗಿ ಸಿಗುವ ಪರಿಕರಗಳನ್ನೇ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಒಂದು ಒಳ್ಳೆಯ ಕೃಷಿ ಕಡೆ ಹೋಗ್ಬೋದು ಅನ್ನೋದನ್ನ ನಮಗೆ ಒಂದು ಮುನ್ನುಡಿ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಹೋಗೋಣ. ಮುಖ್ಯವಾಗಿ ಇಲ್ಲಿವರೆಗೂ ನಮಗೆ ನಮ್ಮ ರೈತ ಬಾಂಧವರಿಗೆ ಸುದೀರ್ಘವಾಗಿ ಒಂದು ಆಹಾರ ವನದ ಪರಿಕಲ್ಪನೆ ಮಾಡಿ ಕೊಟ್ಟಂತ TGS ಅವಿನಾಶ್ ಸರ್ ಅವರಿಗೆ ನಮ್ಮ ಎಲ್ಲಾ ಸಮಸ್ತ ರಾಜ್ಯದ ವಿವಿಧ ಭಾಗಗಳಿಂದ ಹಾಜರಾದ ರೈತ ಬಾಂಧವರ ಪರವಾಗಿ ಹಾಗೂ ಕೃಷಿ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಮತ್ತೆ ಸರ್ ಮುಂದಿನ ದಿನ ನಾವು ಈಗ ಜುಲೈ ನಂತರ ಒಂದು ಆಯೋಜನೆ ಮಾಡೋಣ ಸರ್. ತಮ್ಮ ಇದನ್ನು ತಗೊಳ್ಳೋಣ. ತಾವು ಫ್ರೀ ಇದ್ದು ಮತ್ತೆ ನಾವು ಒಂದು ವಾರ ಮುಂಚಿತವಾಗಿ ಪ್ರೆಸ್ ನೋಟ್ ಕೊಟ್ಟು ಎಲ್ಲಾ ರೈತ ಬಾಂಧವರಿಗೂ ಅದ್ರ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡಿ
ಆ ನಂತರ ಅದರಲ್ಲಿ ಆಸಕ್ತಿ ಇರೋ ರೈತ ಬಾಂಧವರು ಮಾತ್ರ ನೋಂದಣಿ ಮಾಡ್ಕೊಂಡು ಅವರೇ ಸ್ವಯ ಆಸಕ್ತಿಯಿಂದ ಬಂದಿರೋ ರೈತ ಬಾಂಧವರಿಗೆ ಅವಕಾಶ ಕಲ್ಪಿಸ್ಕೊಡೋಣ ಸರ್. ಅವಾಗ ಏನಾಗುತ್ತೆ ಅಂದ್ರೆ ಅವರು ಆಸಕ್ತಿಯಿಂದ ಬಂದವರಿಗೆ ನಾವ್ ಏನಾದ್ರೂ ಒಂದು ಮಾಹಿತಿ ತಿಳಿಸಿದ್ರೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಮುಂದಿನ ಒಂದು ಕಾರ್ಯಕ್ರಮವನ್ನು ಮಾಡೋಣ ಸರ್. ತಮ್ಮ ಒಂದು ಸಹಕಾರ ನಮ್ಮ ಜೊತೆ ಇರ್ಲಿ. ಒಂದು ಒಳ್ಳೆಯ ಸ್ವಾವಲಂಬಿ ಕೃಷಿಕರಾಗಿ ನಮ್ಮ ರೈತ ಬಾಂಧವರನ್ನ ನೋಡೋದಕ್ಕೆ ನಾವು ಸಹಿತ ತುಂಬಾ ಹೆಮ್ಮೆ ಪಡ್ತೀವಿ. ಆ ನಿಟ್ಟಿನಲ್ಲಿ ತಮ್ಮ ಸಹಕಾರ ಇರ್ಲಿ ಅಂತ ಕೇಳ್ಕೊಂತ ಈ ದಿನ ಹಾಜರಾದ ಎಲ್ಲಾ ರೈತ ಬಾಂಧವರಿಗೂ ಸಹಿತ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾಗಿ ವಂದಿಸ್ತಾ ಈ ಗೂಗಲ್ ಮೀಟ್ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಸರ್ ನನ್ನೊಂದು ರಿಕ್ವೆಸ್ಟ್ ಸರ್. ಹಲೋ ಹಲೋ ಸರ್, ಹೇಳಿ ಸರ್ ನಂದೊಂದು ನಂಬರ್ ಹೇಳ್ತೀನಿ. ಆ ನಂಬರ್ಗೆ ನಿಮ್ದೇನು ಇದ್ ಬರುತ್ತಲ್ಲ ಅದನ್ನ ನನಗೆ ಸ್ವಲ್ಪ ಡೀಟೇಲ್ಸ್ ಕಳ್ಸ್ಕೊಡ್ಬೇಕು ಸರ್. ಇಲ್ಲ, ಅದು ನಂಗೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ನೀವು ಭರವಸೆ ಫಾರಂ ಅಂತ ಫೇಸ್ಬುಕ್ ಇದೆಯಲ್ಲ, ಅಲ್ಲಿ ಫಾಲೋ ಮಾಡ್ತಾ ಇರಿ. ಎಲ್ಲ ಡೀಟೇಲ್ ಅಲ್ಲಿ ಸಿಗುತ್ತೆ. ಇನ್ನು ಜಾಸ್ತಿ ಡೀಟೇಲ್ ಬೇಕು ಅಂದ್ರೆ ನನ್ನ ನಂಬರ್ ಇದೆಯಲ್ಲ, ಒಂದು ಫೋನ್ ಮಾಡಿ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್.